ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಟಾಪಿಕನ್ನು ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಅದು ಕೂಡ ಸೆಕ್ಶುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮ್ಯಾನ್ ಅಂತ, ಮಾನವನಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಸೊ ಸ್ನೇಹಿತರೆ, ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ಸೆಕ್ಸ್ ಇರುತ್ತೆ. ಸೊ ಸೆಕ್ಸ್ ಇರುತ್ತೆ ಅಂದರೆ ಅರ್ಥಾತ್ ಲಿಂಗ ಅಂದರೆ ಗಂಡು ಮತ್ತು ಹೆಣ್ಣು. ಹಾಗಾದರೆ ಈ ಗಂಡು ಹೆಣ್ಣು ಇದರ ಸಮಾಗಮ ಯಾವ ರೀತಿ ವೈಜ್ಞಾನಿಕವಾಗಿ ಯಾವ ಥರ ಪ್ರೊಸೆಸ್ ನಡೆಯುತ್ತೆ ಅದನ್ನು ನಾವು ಕೂಲಂಕುಷವಾಗಿ ಇದರಲ್ಲಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ. ನಾವು ಶಾರ್ಟಾಗಿ ಹೇಳಬೇಕಪ್ಪ ಅಂದರೆ ಇಟ್ ಈಸ್ ಎ ಜರ್ನಿ ಆಫ್, ಇದು ಒಂದು ಬ್ಯೂಟಿಫುಲ್ಲಾಗಿ ವೀರ್ಯಾಣುವಿನ ಪ್ರವಾಸ. ಈ ವೀರ್ಯಾಣು ಪ್ರವಾಸ ಹೋಗಿ ಅಂಡಾಣುವಿನ ಜೊತೆ ಸೇರಿ ಒಂದು ಜೀವವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಕ್ಲಾಸನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇತ್ತೀಚೆಗಂತೂ 2021, 22, 23 ಸೊ ಈ ರೀಪ್ರೊಡಕ್ಷನ್ ಸಿಸ್ಟಮ್ನ ಮೇಲೆ ಒಂದು ಪ್ರಶ್ನೆ ಬರ್ತಾನೆ ಇದೆ. ಹಾಗಾಗಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಈ ಒಂದು ಕಂಟೆಂಟನ್ನು ಎಂಜಾಯ್ ಮಾಡೋಣ. ಸೊ ಎಂಜಾಯ್ ಮಾಡ್ತಾ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆಗಳು ಬರಲಿ, ಆ ಪ್ರಶ್ನೆಯನ್ನು ನಾವು ಆ ಎಕ್ಸಾಮ್ ಹಾಲಲ್ಲಿ ಬ್ಯೂಟಿಫುಲ್ಲಾಗಿ ಟಿಕ್ ಮಾಡಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈಫನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್. ಸೊ ಮಾನವನಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ರೀಪ್ರೊಡಕ್ಷನ್ ಅಲ್ಲೇ ಇದೆ. ರೀಪ್ರೊಡಕ್ಷನ್ ಅಂತ ಏನಂದರೆ, ಈಗ ನಾನು ಸೊ ನಮ್ಮ ಮಿಸ್ಸಸ್ ನಮಗೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಕ್ಕಳು ಪ್ರೊಡಕ್ಷನ್ ಆಗ್ತಾಯಿದೆ. ನೆಕ್ಸ್ಟ್ ಆ ಮಗು ಮತ್ತೊಂದು ಪ್ರೊಡಕ್ಷನ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಸಂತಾನ ಪ್ಲಸ್ ಉತ್ಪತ್ತಿ. ಜೀವಿಗಳು ತಮ್ಮಲ್ಲೇ ಸಂತಾನೋತ್ಪತ್ತಿಯನ್ನು ಮಾಡಿ ತಮ್ಮನ್ನೇ ಹೋಲ್ತಕ್ಕಂಥ ಜೀವಿಗಳಿಗೆ ಜನ್ಮ ಕೊಡ್ತಾ ಆ ಜೀವಿಯ ಸಂಖ್ಯೆಯನ್ನು ಪರಿಸರದಲ್ಲಿ ಕಾಪಾಡಿಕೊಳ್ತಕ್ಕಂಥ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ನೈಸರ್ಗಿಕ ಪ್ರಕ್ರಿಯೆ ಸ್ನೇಹಿತರೆ. ಇದು ಪ್ರಾಣಿಗಳಲ್ಲೂ ನಡೆಯುತ್ತೆ ಮತ್ತು ಸಸ್ಯಗಳಲ್ಲೂ ಕೂಡ ನಡೆಯುತ್ತೆ. ಸೊ ಸ್ನೇಹಿತರೆ, ಈ ರೀಪ್ರೊಡಕ್ಷನ್ ಕಂಪ್ಲೀಟ್ ಹ್ಯೂಮನ್ ರೀಪ್ರೊಡಕ್ಷನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ನಾವು ಫಸ್ಟ್ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಈ ಗಂಡು ಸಂತಾನೋತ್ಪತ್ತಿ ವ್ಯೂಹ. ಸೊ ಗಂಡು ಸಂತಾನೋತ್ಪತ್ತಿ ವ್ಯೂಹ ಹೇಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೇಗೆ ಬರುತ್ತೆ. ನೆಕ್ಸ್ಟ್ ವೀರ್ಯಾಣು ಅಂದರೆ ಏನು, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ, ಆ ಗಂಡು ಸಂತಾನೋತ್ಪತ್ತಿ ವ್ಯೂಹ, ಆ ವೀರ್ಯಾಣುವಿನ ಪ್ರವಾಸ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಒಂದೊಂದೇ ಅನಾಲಿಸಿಸ್ ಮಾಡ್ಕೋತಾ ಚರ್ಚೆ ಮಾಡ್ತಾ ಹೋಗುವ ಸ್ನೇಹಿತರೆ. ಸೊ ಫಸ್ಟ್ ಇಟ್ ಇಸ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಈ ಗಂಡು ಸಂತಾನೋತ್ಪತ್ತಿ ವ್ಯೂಹಕ್ಕೆ ನಾವು ಎಂಟ್ರಿ ಕೊಡೋ ಮುಂಚೆ ನಮಗೆ ಈ ಸಂತಾನೋತ್ಪತ್ತಿ ಅಂದ ತಕ್ಷಣವೇ ನೆನಪಿ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ವರ್ಡ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಪರ್ಮ್ಸ್, ವೀರ್ಯಾಣುಗಳು. ಸಾಮಾನ್ಯವಾಗಿ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದಿಂದ ಒಮ್ಮೆಲೆ ಹೊರಗಡೆ ಬರ್ತಕ್ಕಂತಹ ಏನು ವೀರ್ಯ ಇದೆ, ಏನು ಸೆಮೆನ್ ಇದೆ, ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಅಂದರೆ ಆರೋಗ್ಯವಾಗಿರ್ತಕ್ಕಂಥ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಕೇಳಿದ್ರೆ ಜನರಲಿ 40 ಮಿಲಿಯನ್ನಿಂದ 300 ಮಿಲಿಯನ್ ಪರ್ ಮಿಲಿ ಲೀಟರಲ್ಲಿ ಇರಬೇಕು ಸ್ನೇಹಿತರೆ. ಒಂದು ಮಿಲಿ ಲೀಟರಲ್ಲಿ ಸೊ ಇಷ್ಟು ಮಿಲಿಯನ್ ವೀರ್ಯಾಣುಗಳು ಇತ್ತು ಅಂದರೆ ಅಲ್ಲಿ ಆರೋಗ್ಯಕರವಾಗಿರ್ತಕ್ಕಂತಹ ವೀರ್ಯ ಇದೆ ಅಂತ ಅರ್ಥ ಸ್ನೇಹಿತರೆ. ಇದು ಆವರೇಜ್ ಸ್ಪರ್ಮ್ ಕೌಂಟ್. ಸೊ ನೆಕ್ಸ್ಟ್ ಈ 2017ರ ಮೆಟಾ ವಿಶ್ಲೇಷಣೆ ಇದೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಕೃತಿಯಲ್ಲಿ ಮುಂದೆ ಮನುಷ್ಯ ಇರ್ತಾನ ಅನ್ನೋ ಒಂದು ಪ್ರಶ್ನೆಗೆ ಒಂದು ನಿಗೂಢವಾಗಿರ್ತಕ್ಕಂತಹ ಈ ಪ್ರಕೃತಿ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದೆ. ಸೊ ಈ ವಿಶ್ಲೇಷಣೆ ಒಂದು ಸತಿ ಗಮನಿಸಿ ಸ್ನೇಹಿತರೆ. 2017ರ ಮೆಟಾ ವಿಶ್ಲೇಷಣೆಯ ಪ್ರಕಾರ 1973 ಮತ್ತು 2011ರ ನಡುವೆ ಏನು ವೀರ್ಯಾಣುಗಳ ಸಂಖ್ಯೆ ಏನಿದೆ ಅದು ಫಾರಿನ್ ಕಂಟ್ರೀಸ್ಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳೇನಿದೆ, ನ್ಯೂಜಿಲ್ಯಾಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನೆಕ್ಸ್ಟ್ ಯುರೋಪ್ ಇರ್ಬೋದು, ಇಲ್ಲಿ ಗಣನೀಯವಾಗಿ ಏನು ವೀರ್ಯಾಣುಗಳು ಉತ್ಪತ್ತಿ ಆಗ್ತಕ್ಕಂತಹ ಸಂಖ್ಯೆ ಏನಾಗಿದೆ, ಕಡಿಮೆ ಇದೆ. ಗಣನೀಯವಾಗಿ ಎಷ್ಟು ಕಡಿಮೆ ಆಗಿದೆ ಅಂದರೆ 52.4% ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಏನಾಗಿದೆ, ಕಡಿಮೆ ಆಗಿದೆ. ಅತಿ ಕಡಿಮೆ ವೀರ್ಯದಲ್ಲಿ ವೀರ್ಯಾಣುಗಳನ್ನು ಹೊಂದಿರತಕ್ಕಂತಹ ದೇಶ ಯಾವುದಪ್ಪ ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ. ಸೊ ಇದು ನಮ್ಮ ಕಡೆ ಇಲ್ಲ ಬಿಡಿ, ಬೇರೆ ಕಡೆ ಇದೆ ಅಂತ ಅಂದ್ಕೊಂಡ್ರೆ 2020ರ ಮೆಟಾ ವಿಶ್ಲೇಷಣೆಯನ್ನು ಒಂದು ಸತಿ ಗಮನಿಸಿದಾಗ ಪಾಶ್ಚಿಮಾತ್ಯವಲ್ಲದ ಅಂದರೆ ನಮ್ಮ ಅಕ್ಕಪಕ್ಕದ ನೈಬರಿಂಗ್ ಕಂಟ್ರೀಸ್ಗಳು, ಈಗ ಎಕ್ಸಾಂಪಲ್ ಏಷ್ಯಾ ಖಂಡ ಇರ್ಬೋದು, ಆಫ್ರಿಕಾ ಇರ್ಬೋದು, ಮಧ್ಯ ಅಮೇರಿಕಾ ಇರ್ಬೋದು, ಈ ದಕ್ಷಿಣ ಅಮೇರಿಕಾ ಇರ್ಬೋದು, ಇಲ್ಲೂ ಕೂಡ ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಏನಾಗಿದೆ, ಗಣನೀಯವಾಗಿ ತುಂಬ ಫಾಸ್ಟಾಗಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ.
ಈ ಸಂಖ್ಯೆಯಲ್ಲಿ ಮತ್ತಷ್ಟು ಕುಸಿತ ಆಗ್ತಕ್ಕಂಥ ಸಂಭವ ಇದೆ. ಮುಂದೊಂದು ದಿನ ಇಲ್ಲೇನು CET ಎಕ್ಸಾಮ್ ಇದೆ, ಏನು ಸಂಸ್ಕಾರ ಇದೆ, ಏನು ಸಂಸ್ಕೃತಿ ಇದೆ, ಏನು ಬುದ್ಧಿವಂತ ಜನ ಆರ್ ಮಾನವ ಅಂತ ಕರ್ಕೊಳ್ತಾನೆ, ಈ ಮಾನವನನ್ನು ಈ ಪರಿಸರ ಇಟ್ಕೊಳತ್ತಾ ಏನು ರಿಜೆಕ್ಟ್ ಮಾಡತ್ತಾ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಶ್ನೆ ಈ ಮನುಕುಲದ ಮುಂದೆ ಬಂದಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಮನುಕುಲದ ಮುಂದೆ ಬಂದಿರತಕ್ಕಂತಹ ಈ ಪ್ರಶ್ನೆಗೆ ಉತ್ತರಗಳನ್ನು ಹುಡುಕ್ತಾ ನಾವು ಫಸ್ಟ್ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂಥ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗುವ. ಹಾಗೆ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಕಂಪ್ಲೀಟ್ ಆಗಿರ್ತಕ್ಕಂಥ ವಿವರಣೆಯನ್ನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನು ಫಸ್ಟ್ ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಈಗ ವೃಷಣಚೀಲ, ಇದಕ್ಕೆ ಇಂಗ್ಲೀಷಲ್ಲಿ ಸ್ಕ್ರಾಟಮ್ ಅಂತ ಕರಿತೀವಿ. ಒಂದು ಜೊತೆ ವೃಷಣಗಳು ಇರುತ್ತೆ, ಇದಕ್ಕೆ ನಾವು ಟೆಸ್ಟಿಸ್ ಅಂತ ಕರಿತೀವಿ. ಒಂದು ಜೊತೆ ಅಂದರೆ ಆ ಟೆಸ್ಟಿಸ್ನ ಮೇಲೆ ಎಪಿಡಿಡಿಮಿಸ್ ಅಂತಕ್ಕಂತಹ ಭಾಗ ಇದೆ. ನೆಕ್ಸ್ಟ್ ವೀರ್ಯ ನಾಳಗಳಿದೆ, ವ್ಯಾಸ್ ಡಿಫರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವೀರ್ಯ ಕೋಶಿಕೆಗಳಿದೆ, ಸಮೈನಲ್ ವೆಸಿಕಲ್ ಅಂತ ಕರಿತೀವಿ. ಪ್ರೋಸ್ಟ್ರೇಟ್ ಗ್ರಂಥಿ ಇದೆ, ಕಾಪರ್ ಗ್ಲ್ಯಾಂಡ್ಸ್ ಇದೆ ಅಂಡ್ ಸಿಸ್ನ ಇದೆ. ಇವು ನಮ್ಮ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು. ಸೊ ಸ್ನೇಹಿತರೆ, ಈ ಭಾಗಗಳೇನಿದೆ ಒಂದು ಸತಿ ಇದನ್ನು ನೋಡಿ ಸ್ಕ್ರಾಟಮ್ ಅಂತ ಕರಿತೀವಿ. ಸೊ ಸಿಂಪಲ್, ದಿಸ್ ಈಸ್ ದ ಸ್ಕ್ರಾಟಮ್ ಅಂತ ಕರಿತೀವಿ, ವೃಷಣ ಚೀಲ. ಆ ಚೀಲದ ಒಳಗಡೆ ವೃಷಣಗಳಿದೆ, ಟೆಸ್ಟಿಸ್ ಇದೆ. ಆ ಟೆಸ್ಟಿಸಲ್ಲಿ ಏನು ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ, ಅದು ಎಪಿಡಿಡಮಿಸಲ್ಲಿ ಬಂದು ಸಂಗ್ರಹಣೆ ಆಗುತ್ತೆ. ನೆಕ್ಸ್ಟ್ ವ್ಯಾಸ್ ಡಿಫರೆನ್ಸ್, ವೀರ್ಯ ನಾಳಗಳ ಮೂಲಕ, ವೀರ್ಯ ಕೋಶಿಕೆಯ ಸಹಾಯದಿಂದ, ಪ್ರೋಸ್ಟ್ರೇಟ್ ಗ್ರಂಥಿಯ ಸಹಾಯದಿಂದ, ನೆಕ್ಸ್ಟ್ ಮೂತ್ರನಾಳದ ಮೂಲಕ, ಸಿಸ್ನದ ಮೂಲಕ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜರ್ನಿಯನ್ನು ಹೇಗೆ ಮಾಡುತ್ತೆ, ಈ ಜರ್ನಿಗೆ ಈ ಭಾಗಗಳೆಲ್ಲ ಹೇಗೆ ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ವಿವರವಾಗಿ ಎಕ್ಸ್ಪ್ಲನೇಷನ್ ಒಂದೊಂದೇ ಭಾಗಗಳನ್ನು ಇಟ್ಕೊಂಡು ತಿಳ್ಕೊತಾ ಹೋಗುವ ಸ್ನೇಹಿತರೆ. ಸೊ ಸ್ನೇಹಿತರೆ, ಫಸ್ಟ್ ಸ್ಕ್ರಾಟಮ್, ವೃಷಣ ಚೀಲ ಅಂತ ಕರಿತೀವಿ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಬಂದ್ಬಿಡುತ್ತೆ. ಎಕ್ಸಾಂಪಲ್, ಈ ವೃಷಣ ಚೀಲ ಇದೆಯಲ್ವಾ, ಸಾಮಾನ್ಯವಾಗಿ ಹೃದಯ ದೇಹದ ಒಳಗಡೆ ಇದೆ, ಮೆದುಳು ದೇಹದ ಒಳಗಡೆ ಇದೆ, ಶ್ವಾಸಕೋಶ ದೇಹದ ಒಳಗಡೆ ಇದೆ. ಆದರೆ ಈ ವೃಷಣ ಮತ್ತು ವೃಷಣ ಚೀಲ ಯಾಕೆ ದೇಹದ ಹೊರಗಡೆ ಇಟ್ಟಿದ್ದಾನೆ ಭಗವಂತ? ಯಾಕಂದರೆ ಅದು ಕೂಡ ಮೆದುಳಿನಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ಅಂಗ. ಸೊ ಇದು ಮೊನ್ನೆ 10th ಏನು ಬೋರ್ಡ್ ಎಕ್ಸಾಮ್ ನಡೆಯುತ್ತೆ, ಆ ಬೋರ್ಡ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಬರುತ್ತೆ. ಸೊ ನಮ್ಮ ದೇಹದಲ್ಲಿ ಸೂಕ್ಷ್ಮ ಅಂಗಗಳು ಎಲ್ಲ ದೇಹದ ಒಳಗಡೆ ಇದ್ದರೆ ಈ ವೃಷಣಗಳು ಯಾಕೆ ದೇಹದಿಂದ ಹೊರಗಡೆ ಇದೆ ಅಂತ ನೋಡಿ ಸ್ನೇಹಿತರೆ. ಮಾನವನ ದೇಹದ ಸರಾಸರಿ ತಾಪ ಎಷ್ಟಪ್ಪ ಅಂತ ಕೇಳಿದ್ರೆ 37 ಡಿಗ್ರಿ ಸೆಲ್ಸಿಯಸ್. ನಮ್ಮ ಬಾಡಿ ಟೆಂಪ್ರೇಚರ್, ಆವರೇಜ್ ಬಾಡಿ ಟೆಂಪ್ರೇಚರ್ ಎಷ್ಟಪ್ಪ ಅಂತ ಕೇಳಿದ್ರೆ 37 ಡಿಗ್ರಿ ಸೆಲ್ಸಿಯಸ್. ಕಡಿಮೆ ಆದ್ರೂ ನಮಗೆ ರೋಗ ಬರುತ್ತೆ, ಜಾಸ್ತಿ ಆದರೆ ಜ್ವರ ಅಂತ ಅನ್ಕೋತೀವಿ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ನಮ್ಮ ಮೆದುಳಿನ ಹೈಪೋಥಲಾಮಸ್ ಭಾಗ ನಮ್ಮ ಬಾಡಿ ಟೆಂಪರೇಚರ್ನ ಎಕ್ಸಾಕ್ಟಾಗಿ ಏನು ಮಾಡ್ತಾ ಇರುತ್ತೆ, ಮೇಂಟೆನೆನ್ಸ್ ಮಾಡ್ತಾ ಇರುತ್ತೆ. ಓಕೆ, ಈ ಟೆಂಪ್ರೇಚರಲ್ಲಿ ಈ ಏನು ವೃಷಣಗಳಿದೆ, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಉಷ್ಣ ಜಾಸ್ತಿ ಆದಾಗ ಈ ವೃಷಣಗಳು ಉತ್ಪತ್ತಿ ಮಾಡ್ತಕ್ಕಂಥ ವೀರ್ಯಾಣುಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ನಮ್ಮ ದೇಹದ ತಾಪಕ್ಕಿಂತ ಸೊ ಈ ವೃಷಣಗಳ ತಾಪ ಏನಾಗಿರಬೇಕಾಗತ್ತೆ, ಕಡಿಮೆ ಆಗಬೇಕಾಗತ್ತೆ. ಹಾಗಾಗಿ ಭಗವಂತ ನಮ್ಮ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಆ ವೃಷಣವನ್ನು ನಮ್ಮ ದೇಹದ ಹೊರಭಾಗದಲ್ಲಿ ಭಗವಂತ ಏನು ಮಾಡಿದ್ದಾನೆ, ಫಿಕ್ಸ್ ಮಾಡಿದ್ದಾನೆ ಸ್ನೇಹಿತರೆ. ಹಾಗಾಗಿ ನಮ್ಮ ದೇಹದಿಂದ ಹೊರಭಾಗದಲ್ಲಿ ಇರೋದ್ರಿಂದ ನಮ್ಮ ದೇಹದ ತಾಪಕ್ಕಿಂತ ಕಡಿಮೆ ತಾಪವನ್ನು ಮಾಡಿಕೊಳ್ಳಿಕ್ಕೆ ವೃಷಣಗಳೇನಾಗಿದೆ, ನಮ್ಮ ದೇಹದಿಂದ ಹೊರಭಾಗದಲ್ಲಿದೆ. ಅರ್ಥಾತ್ ವೃಷಣಗಳು ಯಾವ ತಾಪದಲ್ಲಿ ವೀರ್ಯಾಣುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ದೇಹಕ್ಕಿಂತ ಹೆಚ್ಚು ತಾಪ ಅಂತ ಬರ್ಬೋದು, ನಮ್ಮ ದೇಹಕ್ಕಿಂತ ಕಡಿಮೆ ತಾಪ ಅಂತ ಬರ್ಬೋದು. ದಟ್ ಈಸ್ ಎಕ್ಸಾಕ್ಟ್ ಆನ್ಸರ್, ನಮ್ಮ ದೇಹಕ್ಕಿಂತ ಕಡಿಮೆ ತಾಪ. ಸರ್ ಕಡಿಮೆ ತಾಪ ಅಂದರೆ ಎಷ್ಟಿರಬೇಕು ಸರ್? ಸಾಮಾನ್ಯವಾಗಿ 34 ಡಿಗ್ರಿ ಸೆಲ್ಸಿಯಸ್ಸಿಂದ 35 ಡಿಗ್ರಿ ಸೆಲ್ಸಿಯಸ್ ವೃಷಣಗಳ ತಾಪ ಇತ್ತು ಅಂದರೆ ಆ ವೃಷಣಗಳು ವೀರ್ಯಾಣುಗಳನ್ನು ಆರೋಗ್ಯಕರವಾಗಿರತಕ್ಕಂತಹ ಹೆಚ್ಚು ಪ್ರಮಾಣದ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಿಂದ ಹೊರಭಾಗದಲ್ಲಿ ವೃಷಣ ಚೀಲಗಳು ಕಂಡುಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡ್ಬೋದು ನೀವು, ತಾಪ ಕಡಿಮೆ ಇದ್ದಾಗ ವೃಷಣ ಚೀಲಗಳೇನಾಗುತ್ತೆ, ಕುಗ್ಗತ್ತೆ. ತಾಪ ಜಾಸ್ತಿ ಇದ್ದಾಗ ವೃಷಣ ಚೀಲಗಳೇನಾಗುತ್ತೆ, ಹಿಗ್ಗತ್ತೆ. ಈ ಥರ ದೇಹದ ತಾಪಕ್ಕಿಂತ ಕಡಿಮೆ ತಾಪವನ್ನು ಈ ವೃಷಣ ಚೀಲ ವೃಷಣಗಳಿಗೆ ಕೊಟ್ಟು ವೃಷಣಗಳಿಂದ ಆರೋಗ್ಯಕರವಾಗಿರ್ತಕ್ಕಂತಹ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್, ಈ ವೃಷಣ ಚೀಲದ ಒಳಗಡೆ ನಾನು ಏನಿದೆ ಅಂತ ಹೇಳಿದ್ದೀನಿ, ಟೆಸ್ಟೀಸ್ ಅಂದರೆ ಒಂದು ಜೊತೆ ವೃಷಣಗಳು ಇರುತ್ತೆ. ಈಗ ಜೀವಿಯ ರಚನಾತ್ಮಕ ಘಟಕ ಜೀವಕೋಶ ಅಂತ ಕರಿತೀವಿ. ಸೊ ಅದೇ ರೀತಿ
ನಮ್ಮ ನರವ್ಯೂಹದ ಅಥವಾ ನರ ಅಂಗಾಂಶದ ರಚನಾತ್ಮಕ ಘಟಕ ನ್ಯೂರಾನ್ ಅಂತ ಕರಿತೀವಿ. ಮೂಳೆಯ ರಚನಾತ್ಮಕ ಘಟಕ ಆಸ್ಟಿಯೋಸೈಟ್ಸ್ ಅಂತ ಕರಿತೀವಿ. ನಮ್ಮ ಮೃದ್ವಸ್ಥಿಗಳ ರಚನಾತ್ಮಕ ಘಟಕ ದಟ್ ಈಸ್ ಕಾಂಡ್ರಿಯೋಸೈಟ್ಸ್ ಅಂತ ಕರಿತೀವಿ. ಒಂದು ಗೋಡೆ ಇಟಿಕೆಗಳಿಂದ ಹೇಗಾಗತ್ತೋ ಹಾಗೆ ಜೀವಕೋಶಗಳಿಂದ ದೇಹ ಆಗತ್ತೆ, ನ್ಯೂರಾನ್ಗಳಿಂದ ನರಾಂಗಾಂಶ ಆಗತ್ತೆ, ಆಸ್ಟಿಯೋಸೈಟ್ಸ್ಗಳಿಂದ ಮೂಳೆ ಆಗತ್ತೆ, ಕಾಂಡ್ರಿಯೋಸೈಟ್ಸ್ಗಳಿಂದ ಮೃದ್ವಸ್ಥಿ ಆಗತ್ತೆ. ಅದೇ ರೀತಿ ಈ ಟೆಸ್ಟಿಸ್ಗಳು ಯಾವುದರಿಂದ ಆಗತ್ತೆ ಅಂತ ಕೇಳಿದ್ರೆ ಸೆಮಿನಿಫೆರಸ್ ನಾಳಗಳಿಂದ ಈ ಟೆಸ್ಟಿಸ್ ಆಗತ್ತೆ. ಹಾಗಾಗಿ ಟೆಸ್ಟಿಸ್ದ ಸ್ಟ್ರಕ್ಚರಲ್ ಯೂನಿಟ್ ರಚನಾತ್ಮಕ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಸೆಮಿನಿಫೆರಸ್ ನಾಳ ಸ್ನೇಹಿತರೆ. ಏನು ಈ ವೃಷಣಗಳು ಏನು ಒಂದು ಜೊತೆ ವೃಷಣಗಳು ಕಂಡುಬರುತ್ತೆ. ಆ ವೃಷಣದಲ್ಲಿ ಪ್ರಮುಖವಾಗಿ 3 ರೀತಿಯ ವಿಶೇಷವಾಗಿರ್ತಕ್ಕಂಥ ಕೋಶಗಳು ಕಂಡುಬರುತ್ತೆ. ಒಂದು ಜರ್ಮ್ ಕೋಶಗಳು, ಇನ್ನೊಂದು ಸೆರ್ಟೋಲಿ ಕೋಶಗಳು, ಇನ್ನೊಂದು ಲೆಡಿಗ್ ಕೋಶಗಳು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು ಜರ್ಮ್ ಕೋಶಗಳ ಕೆಲಸ ಏನು, ಸೆರ್ಟೋಲಿ ಕೋಶಗಳ ಕೆಲಸ ಏನು, ಲೆಡಿಗ್ ಕೋಶಗಳ ಕೆಲಸ ಏನು ಅಂತ ಮುಂದೆ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ಬೋದು. ಸೊ ಸ್ನೇಹಿತರೆ, ಈ ಜರ್ಮ್ ಕೋಶಗಳು ಏನು ಮಾಡುತ್ತೆ, ವೃಷಣಗಳಲ್ಲಿ ಇರ್ತಕ್ಕಂಥ ಜರ್ಮ್ ಕೋಶಗಳು ಏನು ಮಾಡುತ್ತೆ ಅಂದರೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್ ಸೆರ್ಟೋಲಿ ಕೋಶಗಳು ಏನು ಮಾಡುತ್ತೆ ಅಂದರೆ ಆ ಜರ್ಮ್ ಕೋಶಗಳು ಉತ್ಪತ್ತಿ ಮಾಡ್ತಕ್ಕಂಥ ವೀರ್ಯಾಣುಗಳಿದೆ, ಆ ವೀರ್ಯಾಣುಗಳನ್ನು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನು ಯಾವ್ದು ಮಾಡುತ್ತೆ, ದಟ್ ಈಸ್ ಸೆರ್ಟೋಲಿ ಕೋಶಗಳು. ಈ ಕನ್ನಡ ಮೀಡಿಯಂ ಹುಡುಗರು ಈಸಿಯಾಗಿ ನೀವು ನೆನಪಿಟ್ಕೊಳ್ಬೋದು. ಈಗ ಜರ್ಮ್ ಕೋಶಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಿದ್ರೆ ವೀರ್ಯಾಣುಗಳನ್ನು ಸಾಕೋರು ಸೆರ್ಟೋಲಿ ಕೋಶಗಳು. ಅದು ವೀರ್ಯಾಣುಗಳನ್ನು ಏನು ಮಾಡುತ್ತೆ, ಪೋಷಣೆ ಮಾಡುತ್ತೆ. ಅದೇ ರೀತಿ ಈ ಟೆಸ್ಟಿಸ್ಗಳಲ್ಲಿ ಏನು ಲೆಡಿಗ್ ಕೋಶಗಳಿದೆ, ಈ ಲೆಡಿಗ್ ಕೋಶಗಳು ಆಂಡ್ರೋಜನ್ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಸರ್ ಇದೇನು ಸರ್ ಇದು ಆಂಡ್ರೋಜನ್ ಹಾರ್ಮೋನ್ಗಳು? ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಈ ಪುರುಷನ ಗಂಡಸಿನ ಏನು ಲಕ್ಷಣಗಳಿದೆ, ಆ ಗಂಡಸುತನದ ಲಕ್ಷಣಗಳಿಗೆ ಅನೇಕ ಹಾರ್ಮೋನ್ಗಳು ಕಾರಣ ಆಗತ್ತೆ. ಆ ಗಂಡಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ಗಳ ಗುಂಪಿಗೆ ನಾವೇನಂತ ಕರಿತೀವಿ, ಆಂಡ್ರೋಜನ್ಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಆಂಡ್ರೋಜನ್ ಅಂದರೆ ಈ ಪುರುಷ ಸಂಬಂಧಿ ಹಾರ್ಮೋನ್ಗಳ ಗುಂಪು. ಆ ಪುರುಷ ಸಂಬಂಧಿ ಹಾರ್ಮೋನ್ಗಳಲ್ಲಿ ಈ ಪುರುಷತ್ವಕ್ಕೆ ಅಥವಾ ಗಂಡಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಈ ಪುರುಷನ ಅಥವಾ ಗಂಡಸುತನಕ್ಕೆ ಕಾರಣವಾಗಿರ್ತಕ್ಕಂತಹ ಆಂಡ್ರೋಜನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳನ್ನು ಈ ಲೆಡಿಗ್ ಕೋಶಗಳು ಉತ್ಪತ್ತಿ ಮಾಡುತ್ತೆ, ವೀರ್ಯಾಣುಗಳನ್ನು ಸೆರ್ಟೋಲಿ ಕೋಶಗಳು ಪೋಷಣೆ ಮಾಡುತ್ತೆ. ನೆಕ್ಸ್ಟ್ ಜರ್ಮ ಕೋಶಗಳು ಬ್ಯೂಟಿಫುಲ್ ಆಗಿ ವೀರ್ಯಾಣುಗಳನ್ನು ಉತ್ಪತ್ತಿ ಆಗುತ್ತೆ. ಒಟ್ಟಾರೆಯಾಗಿ ಈ ವೃಷಣಗಳು ಸೆಮಿನಿಫೆರಸ್ ನಾಳಗಳಿಂದ ಆಗತ್ತೆ, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಅವುಗಳನ್ನು ಪೋಷಣೆ ಮಾಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಗಂಡಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂತಹ ಆಂಡ್ರೋಜನ್, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ನಮಗೆ ಕ್ಲಿಯರಿಟಿ ಸಿಕ್ತು ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗತ್ತೆ ಅಂತ. ಹಾಗಾದರೆ ಈ ವೃಷಣಗಳಲ್ಲಿ ಏನು ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ, ಈ ವೀರ್ಯಾಣುಗಳು ವೃಷಣಗಳಿಂದ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ? ಸೊ ಸ್ನೇಹಿತರೆ, ಈ ವೃಷಣಗಳಲ್ಲಿ ಏನು ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ, ಆ ವೀರ್ಯಾಣುಗಳು ಏನಿದೆ ಅವು ಪಕ್ವವಾಗಿರ್ತಕ್ಕಂತಹ ಅಂದರೆ ಮೆಚ್ಯೂರ್ ಆಗಿರ್ತಕ್ಕಂಥ ತನ್ನ ಕೆಲಸವನ್ನು ದಕ್ಷತೆಯಿಂದ ಮಾಡ್ತಕ್ಕಂಥ ವೀರ್ಯಾಣುಗಳು ಆಗಿರಲ್ಲ. ಹಾಗಾದರೆ ಈ ವೃಷಣಗಳಲ್ಲಿ ಏನು ಅಪಕ್ವವಾಗಿರ್ತಕ್ಕಂಥ ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ, ಈ ವೀರ್ಯಾಣುಗಳು ವೃಷಣಗಳಿಂದ ಎಲ್ಲಿಗೆ ಬರುತ್ತೆ ಅಂತ ಕೇಳಿದ್ರೆ ಎಪಿಡಿಡಮಿಸ್ನಲ್ಲಿ ಬರುತ್ತೆ. ಎಪಿಡಿಡಮಿಸ್ನಲ್ಲಿ ಬಂದು ಸ್ಟಾಪ್ ಆಗಿ ಪಕ್ವವಾಗತ್ತೆ, ಮೆಚ್ಯೂರ್ಡ್ ಆಗತ್ತೆ. ಮೆಚ್ಯೂರ್ಡ್ ಆಗಿ ಅಲ್ಲಿ ಸ್ಟೋರ್ ಆಗತ್ತೆ. ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗತ್ತೆ, ಟೆಸ್ಟಿಸಲ್ಲಿ ಉತ್ಪತ್ತಿ ಆಗತ್ತೆ. ಅದೇ ವೀರ್ಯಾಣುಗಳು ಎಲ್ಲಿ ಪಕ್ವವಾಗಿ ಎಲ್ಲಿ ಸಂಗ್ರಹಣೆ ಆಗತ್ತೆ ಅಂತ ಕೇಳಿದ್ರೆ ನಮ್ಮ ಟೆಸ್ಟಿಸ್ನ ಮೇಲೆ ಇರತಕ್ಕಂತಹ ಎಪಿಡಿಡಮಿಸ್ ಅಂತಕ್ಕಂಥ ಏನು ಭಾಗ ಇದೆ, ಆ ಭಾಗದಲ್ಲಿ ಪಕ್ವವಾಗತ್ತೆ ಮತ್ತು ಸಂಗ್ರಹಣೆ ಆಗತ್ತೆ. ಸ್ನೇಹಿತರೆ, ಅಲ್ಲಿ ರೆಡಿ ಆಗತ್ತೆ, ಸ್ಟ್ರಾಂಗ್ ಆಗತ್ತೆ ಮತ್ತು ಸ್ಟೋರ್ ಆಗತ್ತೆ. ಸ್ಟೋರ್ ಆದ ನಂತರ ಪ್ರವಾಸನ ಆರಂಭ ಮಾಡುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಎಪಿಡಿಡಮಿಸ್ನಲ್ಲಿ ಪಕ್ವವಾಗಿರ್ತಕ್ಕಂಥ ಏನು ವೀರ್ಯಾಣುಗಳಿದೆ, ಈ ವೀರ್ಯಾಣುಗಳ ಪ್ರವಾಸ ಸ್ಟಾರ್ಟ್ ಆಗುತ್ತೆ. ಆ ಪ್ರವಾಸದ ಮಾರ್ಗ, ಆ ವೀರ್ಯಾಣುಗಳ ಚಲಿಸುವಿಕೆಯ ಮಾರ್ಗ ಯಾವುದಪ್ಪ ಅಂತ ಕೇಳಿದ್ರೆ ವೀರ್ಯನಾಳ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ಇಂಗ್ಲೀಷ್ನಲ್ಲಿ ವ್ಯಾಸ್ ಡಿಫರೆನ್ಸ್ ಅಂತ ಕರಿತೀವಿ. ಈ ವೀರ್ಯನಾಳದ ಮೂಲಕ ಇದರ ಒಂದು ಚಲನೆ, ಇದರ ಒಂದು ಪ್ರವಾಸನ ಏನು ಮಾಡುತ್ತೆ, ಪ್ರಾರಂಭ ಮಾಡುತ್ತೆ. ವೀರ್ಯನಾಳದ ಮೂಲಕ, ಮೂತ್ರನಾಳದ ಮೂಲಕ, ಶಿಶ್ನದ ಮೂಲಕ ಸ್ತ್ರೀ ಸಂತಾನೋತ್ಪತ್ತಿ
ವ್ಯೂಹಕ್ಕೆ ಹೋಗ್ತಕ್ಕಂಥ ಒಂದು ಬಿಗ್ ಕಾರ್ಯಾಚರಣೆಯನ್ನು ಯಾವುದು ಮಾಡುತ್ತೆ ಅಂತ ಕೇಳಿದ್ರೆ ಈ ಟೆಸ್ಟಿಸಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ವೀರ್ಯಾಣುಗಳು ಸ್ನೇಹಿತರೆ. ಹಾಗಾದರೆ ವೀರ್ಯಾಣುಗಳು ಚಲಿಸ್ತಕ್ಕಂಥ ಮಾರ್ಗ ಯಾವುದು ಅಂತ ಕೇಳಿದ್ರೆ ಫಸ್ಟ್ ವೀರ್ಯನಾಳ, ಅದರ ನೆಕ್ಸ್ಟ್ ಮೂತ್ರನಾಳ. ಅದು ಹೇಗೆ ಹೋಗುತ್ತೆ ನೆಕ್ಸ್ಟ್ ಪಾರ್ಟ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ, ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ಟೆಸ್ಟಿಸಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ, ಎಪಿಡಿಡಮಿಸ್ನಲ್ಲಿ ಪಕ್ವ ಆಗುತ್ತೆ, ವೀರ್ಯನಾಳದ ಮೂಲಕ ಪ್ರವಾಸನ ಪ್ರಾರಂಭ ಮಾಡುತ್ತೆ. ಅಯ್ಯೋ, ವೀರ್ಯನಾಳದ ಮೂಲಕ ಪ್ರವಾಸನ ಪ್ರಾರಂಭ ಮಾಡಬೇಕು ಅಂದರೆ ಆ ಪ್ರವಾಸಕ್ಕೆ ಊಟ ಬೇಕು, ಹೋಗೋಕ್ಕೆ ಬಸ್ಸೆಲ್ಲ ಬೇಕಲ್ವಾ? ಎಸ್ ಸ್ನೇಹಿತರೆ, ಅದೇ ರೀತಿ ಈ ವೀರ್ಯನಾಳದ ಮೂಲಕ ಈ ವೀರ್ಯಾಣುಗಳು ಚಲಿಸಲಿಕ್ಕೆ ಪೋಷಕಾಂಶವನ್ನು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ವೀರ್ಯ ಕೋಶಿಕೆಗಳು. ಈ ವೀರ್ಯ ಕೋಶಿಕೆಗಳು ವೀರ್ಯಾಣುಗಳಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರೋಸ್ಟೇಟ್ ಗ್ರಂಥಿ. ಅನೇಕ ಸಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ, ತುಂಬ ಈಸಿಯಾಗಿ ಕೇಳಿದ್ದಾನೆ. ಪ್ರೋಸ್ಟೇಟ್ ಗ್ರಂಥಿ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿಬಿಟ್ಟಿದ್ದಾನೆ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ, ಪುರುಷ ಸಂತಾನೋತ್ಪತ್ತಿ ವ್ಯೂಹ, ಮೆದುಳು, ಹೃದಯ ಹೀಗೆ ಕೊಟ್ಬಿಡ್ತಾನೆ ಸ್ನೇಹಿತರೆ. ನಮಗೆ ಎಕ್ಸಾಕ್ಟಾಗಿ ಗೊತ್ತಿದೆ. ಈಗ ಪ್ರೋಸ್ಟೇಟ್ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಒಂದು ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗ. ಹಾಗೆ ಈ ಭಾಗ ಈ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ತನಗೆ ಕೊಟ್ಟಿರ್ತಕ್ಕಂತಹ ಒಂದು ಭಗವಂತ ಕೊಟ್ಟಿರ್ತಕ್ಕಂತಹ ಯಾವ ಕೆಲಸವನ್ನು ಮಾಡುತ್ತೆ? ಏನು ವೀರ್ಯ ಕೋಶಿಕೆಗಳು ವೀರ್ಯಾಣುಗಳಿಗೆ ಪೋಷಕಾಂಶಗಳನ್ನು ಕೊಡುತ್ತೆ, ಇದು ಕೂಡ ಪೋಷಕಾಂಶಗಳನ್ನು ಕೊಟ್ಟು ಆ ವೀರ್ಯಾಣು ಚಲಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ದ್ರವ ರೂಪದ ವಸ್ತುವನ್ನು ಉತ್ಪತ್ತಿ ಮಾಡುತ್ತೆ. ಆ ದ್ರವರೂಪದ ವಸ್ತುವಿನಲ್ಲಿ ವೀರ್ಯ ಕೋಶಿಕೆ ಕೊಟ್ಟಂತಹ ಪೋಷಕಾಂಶಗಳನ್ನು ಬಳಸ್ಕೊಂಡು ವೀರ್ಯಾಣು ಬ್ಯೂಟಿಫುಲ್ಲಾಗಿ ಈಜ್ಕೊಂಡು ವೀರ್ಯನಾಳದ ಮೂಲಕ ತನ್ನ ಪ್ರವಾಸನ ಆರಂಭ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣುಗಳು ಚಲಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ದ್ರವರೂಪದ ವಸ್ತುವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಗ್ರಂಥಿ ಯಾವುದು ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರೆ, ಸಾರ್ ನಾನೇ ಪ್ರವಾಸ ಹೋಗ್ತಿದ್ದೀನಿ ಆ ಥರ ಅನ್ಕೋತಾ ಇದ್ದೀನಿ ಸಾರ್, ಆ ಥರ ಇಮ್ಯಾಜಿನೇಷನಿಗೆ ಹೋಗ್ತಾ ಇದ್ದೀನಿ, ಪಕ್ಕ ಪ್ರೋಸ್ಟೇಟ್ ಗ್ರಂಥಿ ಅನ್ನೋದು ನಾನು ಬರಿತೀನಿ ಸಾರ್. ಎಸ್. ಸೊ ನೆಕ್ಸ್ಟ್ ಇನ್ನೊಂದು ಗ್ರಂಥಿ ಬರುತ್ತೆ, ದಟ್ ಈಸ್ ಕಾಪರ್ಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಕಾಪರ್ಸ್ ಗ್ಲ್ಯಾಂಡ್ ಏನಿಲ್ಲ, ಈ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಮತ್ತು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಸೇರ್ತಕ್ಕಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ದಟ್ ಈಸ್ ಸೆಕ್ಸ್ ಆರ್ ಸಂಭೋಗ ಅಂತ ಕರಿತೀವಿ ಸ್ನೇಹಿತರೆ. ಈ ಸಂಭೋಗದ ಸಂದರ್ಭದಲ್ಲಿ ಒಂದು ರೀತಿಯ ದ್ರವ ವಸ್ತುವನ್ನು ಉತ್ಪತ್ತಿ ಮಾಡಿ ಸಂಭೋಗ ಕ್ರಿಯೆಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಆರ ಗ್ರಂಥಿಗೆ ನಾವೇನಂತ ಕರಿತೀವಿ, ಕಾಪರ್ಸ್ ಗ್ರಂಥಿ ಅಂತ ಕರಿತೀವಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬಿಡ್ತಾನೆ ಕಾಪರ್ಸ್ ಗ್ಲ್ಯಾಂಡ್ ಈ ಕೆಳಕಂಡ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಪಕ್ಕ ಕ್ಲಿಯಾರಿಟಿ ಇದೆ ಸರ್, ಇದು ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕಂಡು ಬರುತ್ತೆ. ಸೊ ಆಗಲಿಂದ ಒಂದು ಕನ್ಫ್ಯೂಸ್ ಇದೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಹುಡುಗರಿಗೆ. ಏನು ಸರ್ ಈ ವೀರ್ಯ ಅಂದರೆ ಏನು ಸರ್, ವೀರ್ಯಾಣು ಅಂದರೆ ಏನು ಸರ್? ನೋಡಿ, ವೀರ್ಯ ಅಂದರೆ ಸೆಮೆನ್ ಅಂತ, ವೀರ್ಯಾಣು ಅಂದರೆ ಸ್ಪರ್ಮ್ ಅಂತ. ಸಾಮಾನ್ಯವಾಗಿ ಈ ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ಹೊರಗಡೆ ಬರ್ತಕ್ಕಂಥ ಏನು ದ್ರವರೂಪದ ವಸ್ತು ಇದೆ, ಆ ದ್ರವರೂಪದ ವಸ್ತುವಿಗೆ ನಾವೇನಂತ ಕರಿತೀವಿ, ವೀರ್ಯ ಅಂತ ಕರಿತೀವಿ ಸ್ನೇಹಿತರೆ. ಈ ವೀರ್ಯದಲ್ಲಿ 60% ಬಿಳಿ ದ್ರವ ಇರುತ್ತೆ, 40% ವೀರ್ಯಾಣುಗಳು ಇರುತ್ತೆ. ಹಾಗಾದರೆ ಬಿಳಿ ದ್ರವ ವೀರ್ಯಾಣುಗಳು ಸೇರಿ ವೀರ್ಯ ಆಗತ್ತೆ ಸ್ನೇಹಿತರೆ. ಹಾಗಾದರೆ ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ವೀರ್ಯ ಹೊರಗಡೆ ಬಂತು ಅಂದ ತಕ್ಷಣವೇ ಅವನಿಗೆ ಮಕ್ಕಳು ಆಗತ್ತೆ ಅಂತ ಅಲ್ಲ. ಆ ವೀರ್ಯದಲ್ಲಿ ವೀರ್ಯಾಣುಗಳು ಎಷ್ಟಿದೆ ಅದು ಕೂಡ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಬಗ್ಗೆ ಮಾಹಿತಿಯನ್ನು ಮುಂದಿನ ಸ್ಲೈಡ್ಗಳಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ಏನು ಹೊರಗಡೆ ವೀರ್ಯ ಬರುತ್ತೆ, ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಿರಬೇಕು, ಕಡಿಮೆ ಇರಬೇಕು, ಅಥವಾ ವೀರ್ಯಾಣುಗಳೇ ಇಲ್ಲದ ಹಾಗೆ ಆಗ್ಬೋದು, ಅಥವಾ ವೀರ್ಯನೇ ಉತ್ಪತ್ತಿ ಆಗದ ಹಾಗೆ ಆಗ್ಬೋದು. ಸರ್ ಇದಕ್ಕೆಲ್ಲ ದೈಹಿಕವಾಗಿ ಪ್ರಾಬ್ಲಮ್ ಇರುತ್ತೋ ಏನು ಮಾನಸಿಕವಾಗಿ ಪ್ರಾಬ್ಲಮ್ ಇರುತ್ತೋ? ಸೊ ಸ್ನೇಹಿತರೆ, ದೈಹಿಕವಾಗಿಯೂ ಕೂಡ ನಾವು ಪ್ರಬಲವಾಗಿರಬೇಕು, ಸ್ಟ್ರಾಂಗ್ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಮಾನಸಿಕವಾಗಿಯೂ ಕೂಡ ಸ್ಟ್ರಾಂಗ್ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ಮಾನಸಿಕವಾಗಿ ಅಂದರೆ ದಟ್ ಈಸ್ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಕ್ರಿಯೆ. ಸೊ ಮೆದುಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ದಟ್ ಈಸ್ ಅದು ಎಲ್ಲ ಅಂತರ್ಸ್ರಾವಕ ಗ್ರಂಥಿಯ ನಾಯಕ ಗ್ರಂಥಿ ನಾವು ಪೆಟ್ಯುಟರಿ ಗ್ರಂಥಿ ಅಂತ ಕರಿತೀವಿ. ಪೆಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಪೆಟ್ಯುಟರಿ ಗ್ರಂಥಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ರೈನ್ ದ ಪಾರ್ಟ್ ಇದೆ, ದಟ್ ಈಸ್ ಅದಕ್ಕೆ ಹೈಪೋಥಲಾಮಸ್ ಅಂತ ಕರಿತೀವಿ ಸ್ನೇಹಿತರೆ. ಈ ಹೈಪೋಥಲಾಮಸನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಈ ಹೈಪೋಥಲಾಮಸ್ ಏನಿದೆ ಅಲ್ವಾ, ಇದು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಾವು ಒತ್ತಡ ರಹಿತವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು. ಒತ್ತಡ ರಹಿತವಾಗಿರ್ತಕ್ಕಂಥ ಜೀವನವನ್ನು ಹೇಗೆ ಮಾಡಬೇಕು ಸರ್?
ಸಿಂಪಲ್, ಸ್ಟ್ರೆಸ್ಸಿಂದ ದೂರ ಇರಬೇಕು. ಅಯ್ಯೋ ಬೆಕ್ಕು ಬಂತ ಸ್ಟ್ರೆಸ್ ತಗೊಳ್ಳೋದು, ಎಡಗಡೆ ಹೂ ಕೊಡ್ತಾ ಸ್ಟ್ರೆಸ್ ತಗೊಳ್ಳೋದು, ಬೆಳಗ್ಗೆ ಮೊಬೈಲಲ್ಲಿ ಯಾಕೋ ಆನ್ ಆಗಲಿಲ್ಲ ಸ್ಟ್ರೆಸ್ ತಗೊಳ್ಳೋದು, ಈ ಥರ ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಸ್ಟ್ರೆಸ್ ತಗೋತಾ ಹೋದರೆ ನಮ್ಮ ಹೈಪೋಥಾಲಮಸ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಹೈಪೋಥಾಲಮಸ್ ಡ್ಯಾಮೇಜ್ ಆಯಿತು ಅಂದರೆ ಅದೊಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಮಾಡುತ್ತೆ. ಆ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಗೋನಡೋಟ್ರೋಫಿನ್. ಸೊ ಸ್ನೇಹಿತರೆ, ಹೈಪೋಥಾಲಮಸ್ ಈ ಗೋನಡೋಟ್ರೋಫಿನ್ ಎಂಬ ಹಾರ್ಮೋನನ್ನು ಸರಿಯಾಗಿ ಉತ್ಪತ್ತಿ ಮಾಡಿಲ್ಲ ಅಂದರೆ ಪೆಟ್ಯುಟರಿ ಗ್ರಂಥಿ ಲುಟಿನೈಸಿಂಗ್ ಹಾರ್ಮೋನ್ ಆರ್ ಫಾಲಿಕಲ್ ಸ್ಟಿಮ್ಯುಲೇಟೆಡ್ ಹಾರ್ಮೋನ್ ಅಂತ ಕರಿತೀವಿ. ಲುಟಿನೈಸಿಂಗ್ ಹಾರ್ಮೋನ್ ಮತ್ತು FSH ಫಾಲಿಕಲ್ ಸ್ಟಿಮ್ಯುಲೇಟೆಡ್ ಹಾರ್ಮೋನ್ ಏನಿದೆ, ಇದನ್ನು ಗೋನಡೋಟ್ರೋಫಿನ್ ಹೈಪೋಥಾಲಮಸ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿಲ್ಲ ಅಂದರೆ ಪೆಟ್ಯುಟರಿ LH FSH ಹಾರ್ಮೋನನ್ನು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲ್ಲ. ಸರ್, ಈ LH FSH ಹಾರ್ಮೋನ್ದ ಕೆಲಸ ಏನು ಸರ್? LH ಮತ್ತು FSH ಹಾರ್ಮೋನ್ಗಳು ಏನು ಮಾಡುತ್ತೆ ಅಂದರೆ, ಎಕ್ಸಾಂಪಲ್ ಈ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಏನು ವೃಷಣಗಳು ಇರ್ಬೋದು, ಅಥವಾ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಅಂಡಾಶಯಗಳಿರ್ಬೋದು. ಈ ಅಂಡಾಶಯ ಮತ್ತು ವೃಷಣಗಳನ್ನು ಸ್ಟಿಮ್ಯುಲೇಷನ್, ದಟ್ ಈಸ್ ಪ್ರಚೋದನೆ ಮಾಡ್ತಕ್ಕಂತಹ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಈ ಲುಟಿನೈಸಿಂಗ್ ಹಾರ್ಮೋನ್ ಮತ್ತು FSH ಹಾರ್ಮೋನ್ಗಳು ಮಾಡುತ್ತೆ. ಲುಟಿನೈಸಿಂಗ್ ಹಾರ್ಮೋನ್, FSH ಈ ಲೈಂಗಿಕ ಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಈ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗಿಲ್ಲ ಅಂದರೆ ವೃಷಣಗಳು ಸರಿಯಾದ ಪ್ರಮಾಣದಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲ್ಲ. ನೆಕ್ಸ್ಟ್ ಅಂಡಾಶಯಗಳು ಸರಿಯಾದ ಪ್ರಮಾಣದಲ್ಲಿ ಅಂಡಾಣುಗಳನ್ನು ಉತ್ಪತ್ತಿ ಮಾಡಲ್ಲ. ಆವಾಗ ಪುರುಷರಲ್ಲೂ ಬಂಜೆತನ ಬರ್ಬೋದು, ಸ್ತ್ರೀಯರಲ್ಲೂ ಬಂಜೆತನ ಬರ್ಬೋದು. ಸರ್, ಅವರ ಬಂಜೆತನ ಬರಲಿಕ್ಕೆ ವೃಷಣಗಳೇ ನೇರ ಹೊಣೆ ಅಲ್ಲ. ಎಲ್ಲ ವೃಷಣಗಳೇ ನೇರ ಹೊಣೆ ಅಲ್ಲ. ವೃಷಣಗಳ ಲೀಡರ್, ಅವರನ್ನು ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅಂದರೆ ಪೆಟ್ಯುಟರಿ ಯಾವ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಿ LH FSH. ಈ ಪೆಟ್ಯುಟರಿಯನ್ನು ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅಂದರೆ ಗೋನಡೋಟ್ರೋಫಿನನ್ನು ಉತ್ಪತ್ತಿ ಮಾಡಿ ಹೈಪೋಥಾಲಮಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಹೈಪೋಥಾಲಮಸ್ ಸ್ಟ್ರಾಂಗ್ ಇತ್ತು ಅಂತ ಅನ್ಕೋ, ಗೋನಡೋಟ್ರೋಫಿನ್ ಬ್ಯೂಟಿಫುಲ್ಲಾಗಿ ರಿಲೀಸ್ ಆಗುತ್ತೆ, LH FSH ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಆಗುತ್ತೆ, ಟೆಸ್ಟಿಸ್ಗಳು ಒಳ್ಳೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಅಂಡಾಶಯಗಳು ಆರೋಗ್ಯಕರವಾಗಿರ್ತಕ್ಕಂಥ ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಮದುವೆಯಾಗಿ 1 ವರ್ಷದಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಗು ಏನಾಗತ್ತೆ, ಹುಟ್ಟತ್ತೆ ಸ್ನೇಹಿತರೆ. ಖುಷಿಯಾಗಿರಿ, ಸ್ಟ್ರೆಸ್ಸಿಂದ ಹೊರಗಡೆ ಇರಿ. ಸ್ಟ್ರೆಸ್ಸಿಂದ ಹೊರಗಡೆ ಇಟ್ಟರೆ ಹೈಪೋಥಾಲಮಸ್ ಸ್ಟ್ರಾಂಗ್ ಇರುತ್ತೆ. ಹೈಪೋಥಾಲಮಸ್ ಸ್ಟ್ರಾಂಗ್ ಇತ್ತು ಅಂದರೆ ಲೈಂಗಿಕವಾಗಿರ್ತಕ್ಕಂತಹ ಪ್ರಕ್ರಿಯೆಯು ಕೂಡ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ. ಸರ್, ಇದು ಯಾಕೆ ಹೇಳಿದ್ರಿ ಸರ್? ಆಲ್ರೆಡಿ 2017 2022 ಮೆಟಾ ವಿಶ್ಲೇಷಣೆಯನ್ನು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಪಾಯಿಂಟ್ಸ್ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಆಲಿಗೋಸ್ಪರ್ಮಿಯಾ ಅಂದರೆ ಏನು ನೋಡಿ. ಒಂದು ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ವೀರ್ಯ ಉತ್ಪತ್ತಿ ಆಗುತ್ತೆ. ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದರೆ ಆ ಪುರುಷ ಬಂಜತನಕ್ಕೆ ನಾವೇನಂತ ಕರಿತೀವಿ? ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಅಜೋಸ್ಪರ್ಮಿಯಾ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್. ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ವೀರ್ಯ ಉತ್ಪತ್ತಿ ಆಗುತ್ತೆ. ಆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆನೇ ಇರೋದಿಲ್ಲ. ಸೊ ಆ ವೀರ್ಯದಲ್ಲಿ ವೀರ್ಯಾಣುಗಳ ಕೌಂಟೇ ಇಲ್ಲದೆ ಇರತಕ್ಕಂಥ ಬಂಜತನಕ್ಕೆ ನಾವೇನಂತ ಕರಿತೀವಿ? ಆಜೋಸ್ಪರ್ಮಿಯಾ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಈ ಕ್ರಿಪ್ಟೋಕಿಡಿಸಮ್ ಅಂತ. ಸೊ ಇದರಲ್ಲಿ ಏನಿಲ್ಲ, ವೃಷಣಗಳೇನಿದೆ ದೇಹದಿಂದ ಹೊರಗಡೆ ಇರಬೇಕು ಅಂತ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಯಾಕಂದರೆ ಆ ದೇಹದ ಉಷ್ಣಕ್ಕಿಂತ ಕಡಿಮೆ ತಾಪವನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ. ಬಟ್ ಇಂತಹ ಒಂದು ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳಲ್ಲಿ ವೃಷಣಗಳೇನಾಗುತ್ತೆ ಅಂದರೆ ದೇಹದ ಒಳಗಡೆ ಅರ್ಧ ಹೊಕ್ಕೊಂಡಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಬಂಜೆತನ ಕಂಡುಬರುತ್ತೆ, ಪುರುಷರಲ್ಲಿ ಬಂಜೆತನ ಕಂಡುಬರುತ್ತೆ. ಆ ಬಂಜೆತನಿಗೆ ನಾವು ಕ್ರಿಪ್ಟೋಕಿಡಿಸಮ್ ಅಂತ ಕರಿತೀವಿ ಸ್ನೇಹಿತರೆ. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಸತಿ ಕೇಳಿರ್ತಕ್ಕಂತಹ ಕ್ವಶನ್. ಹೈಡ್ರೋಸೀಲ್ ನೋಡಿ, ಹೈಡ್ರೋ ಅಂದರೆ ವಾಟರ್. ಏನು ವೃಷಣಗಳೇನಿದೆ, ಏನು ಟೆಸ್ಟಿಸ್ಗಳೇನಿದೆ, ಏನು ವೃಷಣ ಚೀಲ ಅಂತೀವಿ ನಾವು, ಅದರಲ್ಲಿ ಹೆಚ್ಚಿನ ಪ್ರಮಾಣದ ದ್ರವ ತುಂಬಿಕೊಂಡಿದ್ದು ಆ ವೃಷಣಗಳ ಗಾತ್ರ ದೊಡ್ಡದಾಗೋದಕ್ಕೆ ನಾವೇನಂತ ಕರಿತೀವಿ? ಹೈಡ್ರೋಸೀಲ್ ಅಂತ ಕರಿತೀವಿ. ಈ ಹೈಡ್ರೋಸೀಲ್ ಸಮಸ್ಯೆ ಯಾವ ವ್ಯಕ್ತಿಗಳಲ್ಲಿದೆ ಆ ವ್ಯಕ್ತಿಗಳಲ್ಲೂ ಕೂಡ ಬಂಜೆತನ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾದರೆ ಈ ಪುರುಷರಲ್ಲಿ ಈ ಕೆಳಕಂಡ ಯಾವುದು ಬಂಜೆತನಕ್ಕೆ ಕಾರಣ? ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ 4 ಪಾಯಿಂಟ್ಸ್ನ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ಬೋದು. ಒಂದೊಂದು ಪಾಯಿಂಟ್ಸ್ ಏನಕ್ಕೆ ಸಂಬಂಧಪಡುತ್ತೆ ಅಂತಕ್ಕಂತಹ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಕಂಡು ಬರ್ಬೋದು. ಎಕ್ಸಾಂಪಲ್, ಈ 4 ಆಪ್ಷನ್ಸನ್ನು ಎ ಬಿ ಸಿ ಡಿ ಅಂತ ಹಾಕ್ಕೊಂಡು ಏನು ಒಬ್ಬ ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ವೀರ್ಯ ಉತ್ಪತ್ತಿ ಆಗುತ್ತೆ. ಆ ವೀರ್ಯದಲ್ಲಿ ವೀರ್ಯಾಣುಗಳೇ ಇಲ್ಲದೆ ಇರತಕ್ಕಂತಹ ಸಮಸ್ಯೆಗೆ ಈ ಕೆಳಕಂಡಂತೆ ಯಾವುದು ಸರಿ ಅಂತ ಬಂತು ಅಂದರೆ, ಸರ್ ಅರ್ಥ ಆಗಿದೆ ಬಿಡಿ ಸರ್. ಸೊ ನೆಕ್ಸ್ಟ್ ಕ್ವಶನ್. ಈಗ ಪುರುಷ ಸಂತಾನೋತ್ಪತ್ತಿ ವ್ಯೂಹ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ,
ಆದರೂ ಕೂಡ ನಾವು ದಟ್ ಈಸ್ ಜನನ ನಿಯಂತ್ರಣವನ್ನು ಮಾಡಬೇಕು. ಕ್ಲಿಯರ್? ನಾವು ಈಗ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಪ್ಪ, ನಮಗೆ ಮಕ್ಕಳು ಬೇಡಪ್ಪ, ಆದರೂ ಸೆಕ್ಸ್ ಮಾಡಬೇಕಪ್ಪ. ಸೊ ಅಂಥ ಸಂದರ್ಭದಲ್ಲಿ ನಾವು ಜನನ ನಿಯಂತ್ರಣ ವಿಧಾನವನ್ನು ಅನುಸರಿಸಬಹುದು ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಧಾನ, ಸುರಕ್ಷಿತವಾಗಿರ್ತಕ್ಕಂಥ ವಿಧಾನ ಕಾಂಡೋಮ್ನ ಬಳಕೆ. ಸೊ ಕಾಂಡೋಮ್ನ ಬಳಕೆಯ ಜೊತೆಗೆ ನೆಕ್ಸ್ಟ್ ವ್ಯಾಸೆಕ್ಟಮಿ ಚಿಕಿತ್ಸೆ ಅಂತ ಕರಿತೀವಿ. ಏನು ಈ ವೃಷಣಗಳೇನಿದೆ, ವೃಷಣಗಳಲ್ಲಿ ಆಲ್ರೆಡಿ ನಿಮಗೆ ಕ್ಲಿಯಾರಿಟಿ ಇದೆ, ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ. ಆ ವೀರ್ಯಾಣುಗಳು ಎಪಿಡಿಡಿಮಿಸ್ನಲ್ಲಿ ಬಂದು ಪಕ್ವವಾಗತ್ತೆ. ಅಲ್ಲಿಂದ ಪ್ರವಾಸ ವೀರ್ಯನಾಳದ ಮೂಲಕ ಪ್ರಾರಂಭ ಮಾಡುತ್ತೆ. ಆ ವೀರ್ಯನಾಳನೇ ಕಟ್ ಮಾಡಿ ಮಡಚಿ ಕಟ್ತಕ್ಕಂಥ ಒಂದು ಚಿಕಿತ್ಸೆಗೆ, ಪುರುಷ ಸಂತಾನೋತ್ಪತ್ತಿ ಹರಣ ಚಿಕಿತ್ಸೆಗೆ ನಾವೇನಂತ ಕರಿತೀವಿ? ವ್ಯಾಸೆಕ್ಟಮಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ವ್ಯಾಸೆಕ್ಟಮಿ ಇದು ಸ್ತ್ರೀ ಸಂತಾನೋತ್ಪತ್ತಿ ಹರಣ ಆರ್ ಪುರುಷ ಸಂತಾನೋತ್ಪತ್ತಿ ಹರಣ ಯಾವ ಚಿಕಿತ್ಸೆ ಅಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಸರಿ ಬಂದಿದೆ. ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸರ್, ಈ ವೃಷಣಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣುಗಳನ್ನು ಒಂದು ಕಡೆಯಿಂದ ಸ್ಟ್ರೆಸ್ಲೆಸ್ ಲೈಫ್, ಖುಷಿ ಖುಷಿಯಾಗಿ ಲೈಫನ್ನು ಇಟ್ಕೊಳ್ಳುವುದರ ಜೊತೆ ಮತ್ತೆ ಹಾಗೆ ಈ ವೀರ್ಯಾಣುಗಳನ್ನು ಹೆಚ್ಚಿಸ್ಕೊಳ್ಬೋದು ಸರ್. ಒಳ್ಳೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಆಹಾರವನ್ನು ತಿನ್ನಿ. ಸೊ ನೆಕ್ಸ್ಟ್ ಒಳ್ಳೆ ವ್ಯಾಯಾಮವನ್ನು ಮಾಡಿ, ದೇಹದ ಗಾತ್ರ ಹೆಚ್ಚಿಗೆ ಆಗುವ ಹಾಗೆ ನೋಡ್ಕೊಳ್ಬಿಡಿ. ಒಬೆಸಿಟಿ, ವಿಪರೀತವಾಗಿರ್ತಕ್ಕಂಥ ದೇಹದ ಗಾತ್ರ ಬೆಳವಣಿಗೆ ಆದರೆ ವೀರ್ಯಾಣುಗಳ ಉತ್ಪತ್ತಿ ಆಗ್ತಕ್ಕಂಥ ಪ್ರಮಾಣವೂ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಉಷ್ಣ ಅಂದರೆ ಹೆಚ್ಚು ಉಷ್ಣ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹೆಚ್ಚು ಉಷ್ಣ ನಮ್ಮ ದೇಹದಲ್ಲಿ ಆಲ್ರೆಡಿ ಹೇಳಿದೆ ನಾನು, ಉಷ್ಣ ಜಾಸ್ತಿ ಆದಾಗ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚು ಉಷ್ಣ ಎಲ್ಲಿದೆ ಆ ವ್ಯವಸ್ಥೆಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತೀರಾ ಅವರು ಆ ಉಷ್ಣದಿಂದ ಹೊರಗಡೆ ಬಂದು ರೆಸ್ಟ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪದೇ ಪದೇ ಸಣ್ಣ ಪುಟ್ಟ ರೋಗಗಳಿಗೆ ಈ ಮೆಡಿಷನ್ಸ್ಗಳನ್ನು, ಕೆಮಿಕಲ್ಸ್ಗಳನ್ನು ಜಾಸ್ತಿ ತಗೊಳ್ಳೋದ್ರಿಂದ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಿ ನಮಗೆ ಏನೋ ಸಮಸ್ಯೆಗಳಾಗ್ಬೋದು. ಆ ಮೆಡಿಷನ್ಸಿಂದ ದೂರ ಇದ್ದು ಟೆಂಪ್ರೇಚರ್ನ ಆಗಾಗ ಮೇಂಟೆನೆನ್ಸ್, ಟೆಂಪ್ರೇಚರ್ ಇರ್ತಕ್ಕಂಥ ಜಾಗದಲ್ಲಿ ಕೆಲಸ ಮಾಡೋರು ರೆಸ್ಟ್ ತಗೊಳ್ತಾ ಮಾಡಿ. ದೇಹದ ಗಾತ್ರವನ್ನು ಹೆಚ್ಚಿಗೆ ಆಗಲಿಕ್ಕೆ ಬಿಡಬೇಡಿ. ಒಳ್ಳೆಯ ವ್ಯಾಯಾಮ ಮಾಡಿ, ಒಳ್ಳೆಯ ಊಟ ಮಾಡಿ. ಆಟೋಮೆಟಿಕ್ಕಾಗಿ ಸ್ಪರ್ಮ್ ಕೌಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಕೂಲ್ ಪ್ಲಸ್ ಕೂಲ್ ಸಕ್ಸಸ್, ಕೂಲ್ ಪ್ಲಸ್ ಕೂಲ್ ದಟ್ ಈಸ್ ದ ಸಕ್ಸಸ್. ಒಳ್ಳೆ ಊಟ ಮಾಡಿ, ಒಳ್ಳೆ ಪರ್ಸ್ನಾಲಿಟಿನ ಮೇಂಟೆನೆನ್ಸ್ ಮಾಡಿ, ಆರಾಮಾಗಿ ಭಗವಂತ ಕಳಿಸಿರೋದು, ಭಗವಂತ ಕರ್ಕೊಂಡು ಹೋಗೋದು. ಮಧ್ಯ ನನ್ನ ನಾಟಕವನ್ನು ಮಾತ್ರ ಮಾಡಬೇಕು, ಯಾಕೆ ಟೆನ್ಷನ್ ಅಂತ ಬದುಕಿ ಬ್ಯೂಟಿಫುಲ್ಲಾಗಿ ಈ ಒಂದು ಜಗತ್ತಿಗೆ ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಪೀಳಿಗೆಯನ್ನು ಕೊಡ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಪರ್ಮ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ವೃಷಣಗಳಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ, ಎಪಿಡಿಡಮಿಸ್ನಲ್ಲಿ ಪಕ್ವವಾಗತ್ತೆ. ವೀರ್ಯ ಕೋಶಿಕೆಗಳು ಪ್ರೋಸ್ಟೇಟ್ ಗ್ರಂಥಿಯ ಸಹಾಯದಿಂದ, ವೀರ್ಯನಾಳದ ಸಹಾಯದಿಂದ, ಮೂತ್ರನಾಳದ ಸಹಾಯದಿಂದ ಸಿಸ್ನದ ಮೂಲಕ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಎಂಟ್ರಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಈ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಎಂಟ್ರಿ ಆಗ್ತಕ್ಕಂಥ ಈ ಸ್ಪರ್ಮ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ನಿಮಗೆ ಸ್ಪರ್ಮ್ ಅಂದರೆ ಏನು ಆ್ಯಂಡ್ ನೆಕ್ಸ್ಟ್ ಸೆಮೆನ್ ಅಂದರೆ ಏನು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಅಂದರೆ ವೀರ್ಯಾಣು ಅಂದರೆ ಏನು, ವೀರ್ಯ ಅಂದರೆ ಏನು, ಆ ವೀರ್ಯದಲ್ಲಿರ್ತಕ್ಕಂಥ ವೀರ್ಯಾಣುವಿನ ರಚನೆಯ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು 4-5 ಸ್ಲೈಡ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡೋಣ ಸ್ನೇಹಿತರೆ. ಹಾಗಾದರೆ ಈ ವೀರ್ಯಾಣು ಅಂತಕ್ಕಂಥ ಪದ ಯಾವುದರಿಂದ ಬಂದಿದೆ? ಸೊ ಸಿಂಪಲ್, ಗ್ರೀಕ್ ಭಾಷೆಯ ಸ್ಪರ್ಮ ಅಂತಕ್ಕಂಥ ಪದದಿಂದ ಬಂದಿದೆ ಸ್ನೇಹಿತರೆ. ಸ್ಪರ್ಮ ಅಂದರೆ ಸೀಡ್. ಆ ಸೀಡ್ ಬ್ಯೂಟಿಫುಲ್ ಮೊಳಕೆಯಾಗಿ ಸಸ್ಯನ ಬೆಳೆಸುತ್ತಲ್ವಾ, ಅದೇ ರೀತಿ ಈ ಸ್ಪರ್ಮ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೊಳಕೆ ಅಂಡಾಶಯದಲ್ಲಿ ಅಂಡಾಣುವಿನ ಒಳಗಡೆ ಹೋಗಿ ಆಗಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಲ್ಲಿ ಸಸಿಯನ್ನು ಬೆಳೆಸುತ್ತೆ, ಇಲ್ಲಿ ಮಗುವನ್ನು ಬೆಳೆಸುತ್ತೆ ಸ್ನೇಹಿತರೆ. ದಟ್ ಈಸ್ ಸೀಡ್. ಸ್ಪರ್ಮ್ ಅಂತಕ್ಕಂಥ ಗ್ರೀಕ್ ವರ್ಡಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಪರ್ಮ್ ಅನ್ನೋ ಪದ ಬಂದಿದೆ ಸ್ನೇಹಿತರೆ. ಸರ್, ಸ್ಪರ್ಮಾರ್ಕೆ ಅಂದರೆ ಏನು? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಋತುಚಕ್ರ ಪ್ರಾರಂಭವಾದಾಗ ಅವಳು ಪ್ರೌಢಾವಸ್ಥೆಗೆ ಬಂದ್ಲು ಅಂತ ಅನ್ಕೋತೀವಿ. ಸೊ ಸ್ನೇಹಿತರೆ, ಈ ಗಂಡು ಮಕ್ಕಳಲ್ಲೂ ಕೂಡ ಯಾವಾಗ ಅವರಲ್ಲಿ ಸ್ಪರ್ಮ್ ರಿಲೀಸ್ ಆಗತ್ತೋ ಆವಾಗ ಅವನು ಪ್ಯೂಬರಿಟಿ ಅಂದರೆ ಅವನು ಕೂಡ ಪ್ರೌಢಾವಸ್ಥೆಗೆ ಬಂದ ಅಂತ. ಹಾಗಾದರೆ ಪ್ರಾರಂಭದಲ್ಲಿ ಪ್ರೌಢಾವಸ್ಥೆಗೆ ಬಂದಾಗ ಆ ಗಂಡು ಮಗುವಿನಲ್ಲಿ ಉಂಟಾಗ್ತಕ್ಕಂಥ ವೀರ್ಯಾಣುಗಳು ಏನು ಮೆಚೂರ್ ಆಗದೇ ಇರತಕ್ಕಂಥ ವೀರ್ಯಾಣುಗಳಿದೆ, ಈ ವೀರ್ಯಾಣುಗಳಿಗೆ ನಾವೇನಂತ ಕರಿತೀವಿ? ಸ್ಪರ್ಮಾರ್ಕೆ ಅಂತ ಕರಿತೀವಿ. ಇದು ಗಂಡು ಪ್ರೌಢಾವಸ್ಥೆಗೆ ಬಂದ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಗತಿಯನ್ನು ಕೊಡ್ತಕ್ಕಂತಹ ಮ್ಯಾಟರ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಈ ಮೊಟೈಲ್ ಸೆಲ್
ಈ ಚಲನಶೀಲ ಜೀವಕೋಶ ಆಗಿರ್ತಕ್ಕಂತಹ ಈ ವೀರ್ಯಾಣುವನ್ನು ಮೊಟ್ಟ ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಸೊ ದಟ್ ಈಸ್ ಆಂಟೋನಿ ವಾನ್ ಲಿವನ್ಹುಕ್. ನಮಗೆ ಲಿವನ್ಹುಕ್ ಅಂದರೆ ಗೊತ್ತಾಗತ್ತೆ, ಮೈಕ್ರೋಬಯಾಲಜಿಯ ಪಿತಾಮಹ. ಮೊಟ್ಟ ಮೊದಲು ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿದು ಬ್ಯಾಕ್ಟೀರಿಯಾದ ಪಿತಾಮಹ. ಸೊ ಸ್ನೇಹಿತರೆ, ಅಷ್ಟೇ ಅಲ್ಲ, ಸಿಂಪಲ್ ಮೈಕ್ರೋಸ್ಕೋಪನ್ನು ಕಂಡುಹಿಡಿದಂಥ ಮಹಾನ್ ವಿಜ್ಞಾನಿ ಸ್ನೇಹಿತರೆ ಈ ಆಂಟೋನಿ ಲೆವನ್ಹುಕ್ಕೆ ಪ್ರಾರಂಭದಲ್ಲಿ ಈ ವೀರ್ಯಾಣುಗಳನ್ನು ಕಂಡುಹಿಡಿತಾನೆ ಸ್ನೇಹಿತರೆ. ನೋಡಿ, ಇಲ್ಲೊಂದು ಪ್ರಶ್ನೆ ಅರೈಸ್ ಮಾಡಿಕೊಂಡು ಈ ವೀರ್ಯಾಣುಗಳ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಸಾಮಾನ್ಯವಾಗಿ ಮಾನವನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ಗಳು ಇರುತ್ತೆ, ಎಷ್ಟು ವರ್ಣತಂತುಗಳಿರುತ್ತೆ? ಆಪ್ಷನ್ಸ್ ಹಾಕ್ಕೊಂಡಿದ್ದೀನಿ, ABCD. ಸರ್, ಮಾನವನಲ್ಲಿ ವರ್ಣತಂತುಗಳು ನನಗೆ ಗೊತ್ತಿದೆ ಸರ್, ನಾನು ಡಿಪ್ಲಾಯ್ಡಲ್ಲಿ ಹೇಳಬೇಕಾ, ಹೆಪ್ಲಾಯ್ಡಲ್ಲಿ ಹೇಳಬೇಕಾ, ಅಂದರೆ ದ್ವಿಗುಣಿತದಲ್ಲಿ ಹೇಳಬೇಕಾ, ಏಕಗುಣಿತದಲ್ಲಿ ಹೇಳಬೇಕಾ? ದ್ವಿಗುಣಿತದಲ್ಲಿ ಹೇಳಯ್ಯ, ಏಕಗುಣಿತದಲ್ಲಿ ಹೇಳಯ್ಯ. ಏನಯ್ಯ ಏಕಗುಣಿತ ಅಂದರೆ ದಟ್ ಈಸ್ 46 ಕ್ರೋಮೋಸೋಮ್ಸ್. ದ್ವಿಗುಣಿತ ಅಂದರೆ ಡಬಲ್ 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 ಬರುತ್ತೆ, ದಟ್ ಈಸ್ 23 ಜೊತೆ ಕ್ರೋಮೋಸೋಮ್ಸ್ ಅಂತ ಸ್ನೇಹಿತರೆ. ನಾನಿಲ್ಲಿ ಏಕಗುಣಿತದಲ್ಲಿ ಹೇಳ್ತಾ ಬರ್ತೀನಿ. ಸಾಮಾನ್ಯವಾಗಿ ಮೆದುಳಿನಲ್ಲಿ ಎಷ್ಟು ವರ್ಣತಂತುಗಳಿರುತ್ತೆ ಅಂದರೆ ಸರ್ 46 ಕ್ರೋಮೋಸೋಮ್ಸ್ಗಳು ಇರುತ್ತೆ. ವೃಷಣದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣುವಿನಲ್ಲಿ ಎಷ್ಟಿರುತ್ತೆ ನೋಡಿ, ವೀರ್ಯಾಣುವಿನಲ್ಲಿ 23 ಕ್ರೋಮೋಸೋಮ್ಗಳಿರುತ್ತೆ. ಅಂಡಾಶಯದಿಂದ ಬಿಡುಗಡೆ ಆಗ್ತಕ್ಕಂಥ ಅಂಡಾಣುವಿನಲ್ಲಿ ಎಷ್ಟಿರುತ್ತೆ? ಅಂಡಾಣುವಿನಲ್ಲೂ ಕೂಡ 23 ಕ್ರೋಮೋಸೋಮ್ಗಳಿರುತ್ತೆ. ಸರ್, ಚರ್ಮದ ಕೋಶಗಳಲ್ಲಿ ಚರ್ಮ ಗಂಡಸು ಹೆಂಗಸಿನ ಸಪ್ರೇಟ್ ಇಲ್ಲ, ಅಲ್ಲಿ 46 ಕ್ರೋಮೋಸೋಮ್ಗಳಿರುತ್ತೆ. ಈ ವೀರ್ಯಾಣು ಪ್ರವಾಸವನ್ನು ಮಾಡಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಇರತಕ್ಕಂಥ ಅಂಡಾಣುವಿನ ಒಳಗಡೆ ಹೋದಾಗ ವೀರ್ಯಾಣುವಿನಲ್ಲಿರುವ 23 ಕ್ರೋಮೋಸೋಮ್, ಅಂಡಾಣುವಿನಲ್ಲಿರುವ 23 ಕ್ರೋಮೋಸೋಮ್ ಎರಡು ಸಮಾಗಮ ಆದಾಗ ಅದಕ್ಕೆ ನಾವು ಫಲವತ್ತಾದ ಮೊಟ್ಟೆ, ಫರ್ಟೈಲ್ ಎಗ್ ಅಂತ ಕರಿತೀವಿ, ಯುಗ್ಮಜ ಅಂತ ಕರಿತೀವಿ. ಈ ಫರ್ಟೈಲ್ ಎಗ್ಗಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ ಅಂದರೆ ನನಗೆ ಪಕ್ಕ ಕ್ಲಿಯರ್ ಆಯ್ತು ಸರ್. ವೀರ್ಯಾಣುವಿನಲ್ಲಿ 23, ಅಂಡಾಣುವಿನಲ್ಲಿ 23, ಎರಡು ಒಟ್ಟಿಗೆ 46 ಕ್ರೋಮೋಸೋಮ್ಗಳಿರುತ್ತೆ. ಈಗ ಕೇಳಲಿ ಸರ್, ವೀರ್ಯಾಣುವಿನಲ್ಲಿ 23, ಅಂಡಾಣುವಿನಲ್ಲಿ 23, ಫಲಿತ ಅಂಡಾಣು ಅಂತ ಕೇಳಿದ್ರೆ 46. ಕ್ಲಿಯರಿಟಿ ಇದೆ ಸರ್. ಈ ಪ್ರಶ್ನೆಗಳಿಗೆ ಅವನು ಹೆಂಗೆ ತಿರುಚಿ ಕೇಳಿದ್ರೂ ಕೂಡ ಆನ್ಸರ್ ಮಾಡ್ತೀವಿ. ನೀವೀಗ ವೀರ್ಯಾಣುಗಳ ಬಗ್ಗೆ ಪ್ರಾರಂಭ ಮಾಡಿ ಸಾರ್. ನೋಡಿ, ಒಂದು ಸತಿ ವೀರ್ಯಾಣುವನ್ನು ನೋಡ್ಕೊಳ್ಳಿ. ಈ ಥರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರಚನೆ ಇರುತ್ತೆ ವೀರ್ಯಾಣು. ಸೊ ಸ್ನೇಹಿತರೆ, ಈ ವೀರ್ಯಾಣುವಿನಲ್ಲಿ ಪ್ರಮುಖವಾಗಿ 3 ಭಾಗಗಳಿದೆ. ಒಂದು ಹೆಡ್, ಇನ್ನೊಂದು ಮಿಡ್ ಪೀಸ್, ಇನ್ನೊಂದು ಟೈಲ್. ಸರ್, ನಾನು ಕನ್ನಡ ಮೀಡಿಯಮ್, ಕನ್ನಡದಲ್ಲಿ ಹೇಳಿ ಸರ್. ತಲೆ, ಮಧ್ಯಭಾಗ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಾಲ. ಕ್ಲಿಯರ್? ಸೊ ಸ್ನೇಹಿತರೆ, ಇದು ವೀರ್ಯಾಣುವಿನ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು. ಹಾಗಾದರೆ ಈ ವೀರ್ಯಾಣುವಿನಲ್ಲಿ ಈ ಹೆಡ್ ಇದೆಯಲ್ವಾ, ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕ್ವಶನ್ ಬರುತ್ತೆ? ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ಟಾಕಯ್ಯ, ಇದು ಏನಕ್ಕೆ ಭಗವಂತ ಕೊಟ್ಟಿದ್ದಾನೆ? ಸೊ ಸ್ನೇಹಿತರೆ, ಈ ವೀರ್ಯಾಣುವಿನ ತಲೆಯಲ್ಲಿ ಪ್ರಮುಖವಾಗಿ 2 ಭಾಗಗಳಿದೆ. ಒಂದು ನ್ಯೂಕ್ಲಿಯಸ್, ಸೊ ಇನ್ನೊಂದು ಅಕ್ರೋಸೋಮ್ ಅಂತ. ಹಾಗಾದರೆ ಈ ನ್ಯೂಕ್ಲಿಯಸ್ ಅಂತ ತಕ್ಷಣವೇ ಸರ್, ನಾನು ನ್ಯೂಕ್ಲಿಯಸ್ ಬಗ್ಗೆ ಆಲ್ರೆಡಿ ಓದಿದ್ದೀನಿ ಸರ್, ಇದರಲ್ಲಿ ಅನುವಂಶೀಯ ವಸ್ತು ಇರುತ್ತೆ, ಹೆರಿಡಿಟರಿ ಮೆಟೀರಿಯಲ್ ಇರುತ್ತೆ, ಕ್ರೋಮೋಸೋಮ್ಗಳು ಇರುತ್ತೆ. ಹೌದು ಸ್ನೇಹಿತರೆ, ಈ ಏನು ಸ್ಪರ್ಮ್ ಅಂತ ಕರಿತೀವಿ, ಏನು ವೀರ್ಯಾಣು ಅಂತ ಕರಿತೀವಿ, ಈ ವೀರ್ಯಾಣುವಿನ ತಲೆಯಲ್ಲಿ ಕಂಡುಬರ್ತಕ್ಕಂಥ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ಸಲ್ಲಿ ಮುಂದಿನ ಪೀಳಿಗೆಗೆ ಸಾಗಾಣಿಕೆ ಮಾಡ್ತಕ್ಕಂತಹ ಏಕಗುಣಿತ ಕ್ರೋಮೋಸೋಮ್ ಹೊಂದಿರುತ್ತೆ. ಆ ಕ್ರೋಮೋಸೋಮಲ್ಲಿ ಅಂದರೆ ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ ಅಂದರೆ 22 + X ಇತ್ತು ಅಂದರೆ, ಸೊ ಸಿಂಪಲ್, ಹೆಣ್ಣು ಮಗುವಿನ ಜನನಕ್ಕೆ ಕಾರಣವಾಗಿರ್ತಕ್ಕಂಥ ಅನುವಂಶೀಯ ವಸ್ತುವನ್ನು ಹೊಂದಿದೆ ಅಂತ ಅರ್ಥ. ನ್ಯೂಕ್ಲಿಯಸ್ಸಲ್ಲಿ 22 Y ಇತ್ತು ಅಂದರೆ ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರ್ತಕ್ಕಂಥ ಅನುವಂಶೀಯ ವಸ್ತು ನ್ಯೂಕ್ಲಿಯಸ್ಸಲ್ಲಿ ಹೊಂದಿದೆ ಅಂತ ಸ್ನೇಹಿತರೆ. ಹಾಗಾದರೆ ನ್ಯೂಕ್ಲಿಯಸ್ಸಲ್ಲಿ 22X ಕ್ರೋಮೋಸೋಮ್ಗಳಿರ್ಬೋದು ಅಥವಾ 22Y ಕ್ರೋಮೋಸೋಮ್ಗಳಿರುತ್ತೆ. ಯಾರಿಗೆ ಹೆಣ್ಮಕ್ಳು ಇಷ್ಟನೋ ಅವರ ವೀರ್ಯಾಣುವಿನಲ್ಲಿ ಈ ಕ್ರೋಮೋಸೋಮ್ ಇರಲಿ, ಯಾರಿಗೆ ಗಂಡು ಮಕ್ಕಳು ಇಷ್ಟನೋ ಅವರ ವೀರ್ಯಾಣುದಲ್ಲಿ ಈ ಕ್ರೋಮೋಸೋಮ್ ಇರಲಿ ಅಂತ ಎಂಜಾಯ್ ಮಾಡಿ ಸ್ನೇಹಿತರೆ. ಹಾಗಾದರೆ ಈ ವೀರ್ಯಾಣುವಿನ ಏನು ತಲೆ ಇದೆ, ಆ ತಲೆಯ ನ್ಯೂಕ್ಲಿಯಸ್ಸಲ್ಲಿ ದಟ್ ಈಸ್ ಮೇಲ್ ಕ್ರೋಮೋಸೋಮ್ ಆ್ಯಂಡ್ ಫೀಮೇಲ್ ಕ್ರೋಮೋಸೋಮ್, ಒಟ್ಟು ಅನುವಂಶೀಯ ವಸ್ತು ಇದೆ ಅಂತ ಅರ್ಥ ಆಯಿತು. ಆ ಅನುವಂಶೀಯ ವಸ್ತುವನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯಸ್ ಏನಿದೆ, ಈ ನ್ಯೂಕ್ಲಿಯಸ್ ಮೇಲೆ ಒಂದು ದಪ್ಪ ಪದರಿಂದ ನಿರ್ಮಾಣ ಆಗಿರುತ್ತೆ. ಆ ಪದರನ್ನು ನಾವೇನಂತ ಕರಿತೀವಿ? ಅಕ್ರೋಸೋಮ್ ಅಂತ ಕರಿತೀವಿ ಸ್ನೇಹಿತರೆ. ಈ ಅಕ್ರೋಸೋಮಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ, ಗಾಲ್ಗಿ ಸಂಕೀರ್ಣ ಇರುತ್ತೆ. ಈ ಗಾಲ್ಗಿ ಸಂಕೀರ್ಣ ಅನೇಕ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಕಿಣ್ವಗಳನ್ನು ಸ್ರವಿಸಿ ಆ ಕಿಣ್ವಗಳ ಸಹಾಯದಿಂದ
ಈ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಂಡಾಣು ಏನಿದೆ, ಆ ಅಂಡಾಣುವಿನ ಏನು ಹೊರ ಹೊದಿಕೆ ಇದೆ, ದಪ್ಪ ಪದರ ಇದೆ, ಆ ಪದರವನ್ನು ತೂತು ಮಾಡಿ ಕರಗಿಸಿ ಈ ವೀರ್ಯಾಣು ಅಂಡಾಣುವಿನ ಒಳಗಡೆ ಹೋಗ್ತಕ್ಕಂತಹ ಕೆಲಸಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ ಅಕ್ರೋಸೋಮ್ ಸಹಾಯ ಮಾಡುತ್ತೆ. ಅಕ್ರೋಸೋಮ್ ಸಹಾಯದಿಂದ ಅಂಡಾಣು ತೂತಾಗಿ ಆ ಅಂಡಾಣುವಿನ ಒಳಗಡೆ ಈ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂಥ ಹೆರಿಡಿಟರಿ ಮೆಟೀರಿಯಲ್ ಹೋಗುತ್ತೆ ಸ್ನೇಹಿತರೆ. ಹೋದ ನಂತರ ನಾವು ಅದಕ್ಕೇನಂತ ಕರಿತೀವಿ, ಫರ್ಟಿಲೈಸೇಷನ್ ಅಂತ ಕರಿತೀವಿ, ಫಲಿತ ಅಂಡಾಣು ಅಂತ ಕರಿತೀವಿ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಈಗ ನಾವು ಈ ವೀರ್ಯಾಣುವಿನ ತಲೆಯ ಬಗ್ಗೆ ನಮಗೆ ಕ್ಲಿಯರಿಟಿ ಸಿಕ್ತು. ಹಾಗೆ ಈ ವೀರ್ಯಾಣುವಿನ ತಲೆಯ ಕೆಳಗಡೆ ಏನಿದೆಯಲ್ವಾ ಸ್ಯಾಟಲೈಟ್ಸ್, ಅಂದರೆ ಈ ಮಿಡ್ ಪೀಸ್ ಮಧ್ಯಭಾಗ, ಇದ್ರ ಕೆಲಸ ಏನು ಸಾರ್? ಸೊ ಸ್ನೇಹಿತರೆ, ಇದರಲ್ಲಿ 2 ಜೊತೆ ಸೆಂಟ್ರಿಯೋಲ್ಸ್ಗಳಿರುತ್ತೆ ಮತ್ತು ಅನೇಕ ಮೈಟೋಕಾಂಡ್ರಿಯಗಳಿರುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಜೀವಕೋಶದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕಣದಂಗ ಯಾವುದಪ್ಪ ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ ಅಂದರೆ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಆ ಶಕ್ತಿಯನ್ನು ATP ರೂಪದಲ್ಲಿ ಸಂಗ್ರಹಣೆ ಮಾಡಿ ಆ ಶಕ್ತಿಯನ್ನು ಬಳಸ್ಕೊಂಡು ವೀರ್ಯಾಣುವಿನ ಪ್ರವಾಸಕ್ಕೆ, ವೀರ್ಯಾಣುವಿನ ಚಲನೆಗೆ, ಆ ವೀರ್ಯಾಣು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಎಂಟ್ರಿ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ ಅಂದರೆ ನಮ್ಮ ಈ ವೀರ್ಯಾಣುವಿನ ಮಿಡ್ಲ್ ಪೀಸ್ ಮಧ್ಯಭಾಗ. ಈ ಮಧ್ಯಭಾಗದಲ್ಲಿ ಮೈಟೋಕಾಂಡ್ರಿಯಗಳು ಕಂಡುಬರುತ್ತೆ. ಸೊ ಅದರ ಜೊತೆಗೆ ಸೆಂಟ್ರಿಯೋಲ್ಸ್ಗಳು ಕಂಡುಬರುತ್ತೆ. ಈ ಮೈಟೋಕಾಂಡ್ರಿಯಗಳು ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಈ ವೀರ್ಯಾಣುವಿಗೆ ಶಕ್ತಿಯನ್ನು ಕೊಟ್ಟು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಹೋಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ. ಸರ್, ಅನುವಂಶೀಯ ವಸ್ತು, ಅಂಡಾಣುವನ್ನು ಕೊರಿಲಿಕ್ಕೆ ಅಕ್ರೋಸೋಮ್, ಅವೆರಡು ಮೂವ್ ಆಗಲಿಕ್ಕೆ ಎನರ್ಜಿಯನ್ನು ಮಧ್ಯಭಾಗ ಕೊಡುತ್ತೆ. ಈ ಬಾಲ ಯಾಕೆ ಬೇಕು ಸರ್? ಅಯ್ಯೋ, ವೀರ್ಯಾಣು ಸರಿಯಾದ ದಿಕ್ಕಿನ ಕಡೆಗೆ ಚಲಿಸ್ಬೇಕಲ್ವಾ? ಆ ಡೈರೆಕ್ಷನನ್ನು ಮೇಂಟೈನ್ ಮಾಡಲಿಕ್ಕೆ ವೀರ್ಯಾಣು ಈಜಿ ಅಂಡಾಣುವನ್ನು ತಲುಪುವ ಚಲನೆಯನ್ನು ನಿರ್ಧಾರ ಮಾಡ್ತಕ್ಕಂತಹ ಕೆಲಸವನ್ನು ಯಾವುದು ಮಾಡುತ್ತೆ ಅಂತ ಕೇಳಿದ್ರೆ ವೀರ್ಯಾಣುವಿನಲ್ಲಿರ್ತಕ್ಕಂಥ ಬಾಲ ಮಾಡುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಸರ್? ವೀರ್ಯಾಣುವಿನ ರಚನೆ ಗೊತ್ತಾಗಿದೆ ಸರ್ ನಮಗೆ. ಎಲ್ಲಿ ಅನುವಂಶೀಯ ವಸ್ತು ಇರುತ್ತೆ, ಅಂಡಾಣುವನ್ನು ಕೊರೆದು ಯಾವುದು ಒಳಗಡೆ ಹೋಗುತ್ತೆ, ಅದು ಚಲಿಸಲಿಕ್ಕೆ ಶಕ್ತಿಯನ್ನು ಯಾವುದು ಕೊಡುತ್ತೆ, ಅದು ಚಲನೆ ಆಗ್ತಕ್ಕಂಥ ದಿಕ್ಕನ್ನು ಯಾವುದು ನಿರ್ಧಾರ ಮಾಡುತ್ತೆ. ಸರ್, ಒಂದು ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ಏನು ವೀರ್ಯಾಣುಗಳು ಹೊರಗಡೆ ಬರುತ್ತಲ್ವಾ, ಯಾವ ಸ್ಪೀಡಲ್ಲಿ ಬಂದರೆ ಮಕ್ಕಳಾಗ್ತಕ್ಕಂಥ ಪ್ರಮಾಣ ಜಾಸ್ತಿ ಇರುತ್ತೆ ಸರ್. ಇದಕ್ಕೆ ವೀರ್ಯಾಣು ಅಥವಾ ವೀರ್ಯ ಹೊರ ಹಾಕುವಿಕೆಯ ವೇಗ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, 1 ಗಂಟೆಗೆ 28 ಮೈಲ್ ಸ್ಪೀಡಲ್ಲಿ ಬಂತು ಅಂದರೆ ಆ ವೀರ್ಯಾಣುಗಳು ಏನಿದೆ ಅದು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಈಸಿಯಾಗಿ ಹೋಗಿ ಆ ಸಂದರ್ಭದಲ್ಲಿ ಅಂಡಾಣು ಬಿಡುಗಡೆ ಆದರೆ ಆ ಅಂಡಾಣುವಿನಲ್ಲಿ ಸೇರಿ ಗರ್ಭ ಧರಿಸ್ತಕ್ಕಂತಹ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಸ್ನೇಹಿತರೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಒಂದು ಸತಿ ವೀರ್ಯ ಹೊರಗಡೆ ಬಂತು ಅಂದರೆ 40 ಮಿಲಿಯನ್ನಿಂದ 300 ಮಿಲಿಯನ್ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತೆ. ಅಷ್ಟು ವೀರ್ಯಾಣುಗಳು ಅಂಡಾಣುವಿಗೆ ಹೋಗುತ್ತಾ? ನೋ ಸ್ನೇಹಿತರೆ. ಈ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯೋನಿ ಏನಿದೆ, ಆ ಯೋನಿಯಲ್ಲಿ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಆ ದ್ರವದಲ್ಲಿ ಆಮ್ಲೀಯ ಅಂಶ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ ಆಮ್ಲೀಯ ಅಂಶದಲ್ಲಿ ಅನೇಕ ವೀರ್ಯಾಣುಗಳು ಸಾಯುತ್ತೆ. ಸೊ ಅಲ್ಲಿಂದ ಆ ವೀರ್ಯಾಣುಗಳು ಏನು ಆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಗರ್ಭದ ಒಳಗಡೆ ಹೋದಾಗ ಆ ಗರ್ಭದಲ್ಲಿರ್ತಕ್ಕಂಥ ಲೋಳೆ ಪದರಗಳಲ್ಲಿ ಕೆಲವೊಂದು ಸಿಕ್ಕಾಕೊಂಡು ಸಾಯುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಇರ್ತಕ್ಕಂತಹ ಏನು ಇಮ್ಯುನಿಟಿ ಸಿಸ್ಟಮ್ ಇದೆ, ಪ್ರತಿರಕ್ಷಣಾ ವ್ಯವಸ್ಥೆ ಇದೆ, ಆ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡು ಅನೇಕ ವೀರ್ಯಾಣುಗಳು ಸಾಯುತ್ತೆ. ಕೊನೆಯಲ್ಲಿ ಕೆಲವೊಂದು ವೀರ್ಯಾಣುಗಳು ಅಂಡನಾಳವನ್ನು ತಲುಪಿ ಅದರಲ್ಲಿ ಒಂದು ಅತಿ ಶಕ್ತಿಶಾಲಿಯಾಗಿರ್ತಕ್ಕಂಥ ವೀರ್ಯಾಣು ಅಂಡನಾಳದ ಒಳಗಡೆ ಹೋಗುತ್ತೆ ಸ್ನೇಹಿತರೆ. ಆಗ ಆ ಅಂಡನಾಳ ಫಲಿತ ಆಗತ್ತೆ. ಆ ಅಂಡ ಪಿಂಡವಾಗಿ ಬೆಳೆದು ಮಗುವಾಗಿ ಹೊರಗಡೆ ಬರುತ್ತೆ. ಅದು ಹೇಗೆ ಬರುತ್ತೆ ಅನ್ನೋದನ್ನು ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡೋ ಮುಂಚೆ ಏನು ವೀರ್ಯಾಣುಗಳು ಅಂತ ಹೇಳಿದ್ದೀನಿ ಸರ್, ಆ ಗಂಡಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಕ್ರೋಮೋಸೋಮ್ಗಳನ್ನು ಹೊಂದಿರತಕ್ಕಂಥ ವೀರ್ಯಾಣುಗಳ ಲಕ್ಷಣಗಳು ಹೇಗಿರುತ್ತೆ, ನೆಕ್ಸ್ಟ್ ಹೆಂಗಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ವೀರ್ಯಾಣುಗಳ ಲಕ್ಷಣ ಹೇಗಿರುತ್ತೆ. ಸೊ ಸ್ನೇಹಿತರೆ, ಅಂದರೆ ಈ ಹೆಂಗಸುತನದ ಲಕ್ಷಣಗಳಿಗೆ ಅಥವಾ ಹೆಂಗಸುತನದ ಲಿಂಗಕ್ಕೆ ಕಾರಣವಾಗಿರ್ತಕ್ಕಂತಹ ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ಏನು ವೀರ್ಯಾಣು ಇದೆ ಅದಕ್ಕೆ ಎಕ್ಸ್ ಕ್ರೋಮೋಸೋಮ್ ಸಾಗಿಸುವ ವೀರ್ಯಾಣುಗಳು ಅಂತ ಕರಿತೀವಿ. ಸೊ ಇದನ್ನು ನಾವು ರೆಪ್ರೆಸೆಂಟ್ ಮಾಡೋದಿದ್ರೆ 22 ಅಂದರೆ ದೇಹವನ್ನು ನಿರ್ಮಾಣ ಮಾಡ್ತಕ್ಕಂಥ ಕ್ರೋಮೋಸೋಮ್ಗಳು, ನೆಕ್ಸ್ಟ್ ಹೆಂಗಸುತನವನ್ನು ನಿರ್ಧಾರ ಮಾಡ್ತಕ್ಕಂಥ ಎಕ್ಸ್ ಕ್ರೋಮೋಸೋಮ್, ಇದಕ್ಕೆ 22 ಎಕ್ಸ್ ಕ್ರೋಮೋಸೋಮ್, ಒಟ್ಟು 23 ಕ್ರೋಮೋಸೋಮ್ ಅಂತ ಕರಿತೀವಿ. ಅದೇ ರೀತಿ
ಗಂಡಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ವೀರ್ಯಾಣುವನ್ನು ಸಾಗಿಸ್ತಕ್ಕಂಥ ಕ್ರೋಮೋಸೋಮ್, ದೇಹವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಲ್ಲಿ ಹೇಗೆ 22 ಇದೆಯೋ ಇಲ್ಲೂ 22, ಆದರೆ ಗಂಡಸುತನವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕ್ರೋಮೋಸೋಮ್ ದಟ್ ಇಸ್ ದ ವೈ. ಹಾಗಾದರೆ 22 + ವೈ 22 + ಎಕ್ಸ್, 22 + ಎಕ್ಸ್ ಅಂದರೆ ಎಕ್ಸ್ ಕ್ರೋಮೋಸೋಮನ್ನು ಅಂದರೆ ಹೆಣ್ಣು ಮಗುವನ್ನು ನಿರ್ಧಾರ ಮಾಡ್ತಕ್ಕಂತಹ ಕ್ರೋಮೋಸೋಮ್, 22 ವೈ ಅಂದರೆ ಗಂಡು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಕ್ರೋಮೋಸೋಮ್. ಈ ಹೆಣ್ಣು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಏನು ವೀರ್ಯಾಣು ಇದೆ, ಆ ವೀರ್ಯಾಣು ದೊಡ್ಡದಾಗಿರುತ್ತೆ. ಗಂಡು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂತಹ ವೀರ್ಯಾಣು ಏನಿದೆ ಚಿಕ್ಕದಾಗಿರುತ್ತೆ. ಆ ಹೆಣ್ಣು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ವೀರ್ಯಾಣು ನಿಧಾನವಾಗಿ ಚಲಿಸುತ್ತೆ. ಈ ಗಂಡು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂತಹ ಈ ವೀರ್ಯಾಣು ಏನಿದೆ ವೇಗವಾಗಿ ಸ್ಪೀಡಾಗಿ ಚಲಿಸುತ್ತೆ. ಸೊ ಸ್ನೇಹಿತರೆ, ಈ ಹೆಣ್ಣು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಏನು ವೀರ್ಯಾಣು ಇದೆ, ಈ ವೀರ್ಯಾಣು ತಾಯಿಯ ಗರ್ಭದಲ್ಲಿ 3 ರಿಂದ 4 ದಿವಸ ಆ ಅಂಡಾಣುವನ್ನು ಕಾಯತ್ತೆ. ಅದರ ಜೀವಿತಾವಧಿ 3 ರಿಂದ 4 ದಿವಸ ಇರುತ್ತೆ. ಆದರೆ ಗಂಡು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ವೀರ್ಯಾಣು ಏನಿದೆ ಅದು 24 ಗಂಟೆ ಮಾತ್ರ ಕಾಯುತ್ತೆ ಸ್ನೇಹಿತರೆ. 24 ಗಂಟೆ ಒಳಗಡೆ ಅಂಡಾಣು ಬಂತು ಅಂದರೆ ಫಲಿತ ಆಗತ್ತೆ, ಇಲ್ಲ ಅಂದರೆ ಅದು ಸತ್ತೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಈ ಥರ ಗಂಡು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ವೀರ್ಯಾಣುಗಳೇ ಬೇರೆ ಇದೆ, ಹೆಣ್ಣು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥ ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ವೀರ್ಯಾಣುಗಳು ಬೇರೆ ಇದೆ. ಯಾವ ವೀರ್ಯಾಣು ತಾಯಿಯ ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಂಡಾಣುವಿನ ಒಳಗಡೆ ಹೋಗತ್ತೋ ಅನ್ನೋ ಆಧಾರದ ಮೇಲೆ ಲಿಂಗ ಏನಾಗತ್ತೆ ನಿರ್ಧಾರ ಆಗತ್ತೆ ಸ್ನೇಹಿತರೆ. ಸರ್ ವೀರ್ಯಾಣು ಅಂಡಾಣುವಿನ ಒಳಗಡೆ ಹೋಗುತ್ತೆ. ಸರ್ ವೀರ್ಯಾಣು ಅಂಡಾಣುವಿನ ಒಳಗಡೆ ಹೋಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ನಿಷೇಚನ ಅಂತ ಕರಿತೀವಿ, ಫರ್ಟಲೈಜೇಷನ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಅಥವಾ ಗರ್ಭಧಾರಣೆ ಅಂತ ಕರಿತೀವಿ ಸ್ನೇಹಿತರೆ. ಎಕ್ಸಾಮಲ್ಲಿ ಕೇಳ್ಬೋದು, ಗರ್ಭಧಾರಣೆ ಅಂದ್ರೇನು, ಫರ್ಟಲೈಜೇಷನ್ ಅಂದ್ರೇನು, ನಿಷೇಚನ ಅಂದ್ರೇನು? ಸರ್ ಸಿಂಪಲ್ ಸರ್, ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ನಿಷೇಚನ ಆರ್ ಗರ್ಭಧಾರಣೆ ಆರ್ ಫರ್ಟಲೈಜೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಈ ಫರ್ಟಲೈಜೇಷನ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ಬೋದಾ? ಎಸ್. ಈಗ ಫ್ರೀ ಫರ್ಟಲೈಜೇಷನ್ ಇದೆ. ನಾಳೆ ಎಕ್ಸಾಮಲ್ಲಿ ಗ್ಯಾಮಿಟೋಜೆನೆಸಿಸ್ ಅಂದರೆ ಏನು, ಗ್ಯಾಮಿಟೋ ಟ್ರಾನ್ಸ್ಫರ್ ಅಂದರೆ ಏನು ಎಕ್ಸಾಮಲ್ಲಿ ಬರ್ಬೋದಲ್ವಾ? ಸರ್ ಗ್ಯಾಮಿಟೋಜೆನೆಸಿಸ್ ಅಂದರೆ ಏನು ಸರ್? ಈ ಗ್ಯಾಮೆಟ್ ಅಂದರೆ ದಟ್ ಇಸ್ ಲಿಂಗ, ಅಂದರೆ ವೀರ್ಯಾಣುಗಳು ಅಂತ. ವೀರ್ಯಾಣುಗಳು ಏನು ವೃಷಣಗಳಲ್ಲಿ ಉತ್ಪತ್ತಿ ಆಗತ್ತೆ, ಜನಿಸತ್ತೆ, ವೀರ್ಯಾಣುಗಳು ಜನಿಸೋದು ದಟ್ ಈಸ್ ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಸ್ಪರ್ಮೆಟೋಜೆನೆಸಿಸ್ ದಟ್ ಈಸ್ ಗ್ಯಾಮೆಟೋಜೆನೆಸಿಸ್. ವೀರ್ಯಾಣುಗಳು ಉತ್ಪತ್ತಿ ಆಗ್ತಕ್ಕಂಥದ್ದಕ್ಕೆ ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಈ ಏನು ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ, ಈ ವೀರ್ಯಾಣು ಉತ್ಪತ್ತಿ ಆಗಿರ್ತಕ್ಕಂಥ ವೀರ್ಯಾಣುಗಳು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಒಳಗಡೆ ಏನು ಹೋಗುತ್ತೆ ಅದಕ್ಕೆ ಗ್ಯಾಮೆಟೋ ಟ್ರಾನ್ಸ್ಫರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಗ್ಯಾಮೆಟೋ ಟ್ರಾನ್ಸ್ಫರ್ ಆದಮೇಲೆ ವೀರ್ಯಾಣುಗಳು ಏನು ಇರುತ್ತೆ, ಆ ವೀರ್ಯಾಣು ಹೋಗಿ ಒಂದು ಫಲಿತವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ವೀರ್ಯಾಣು ಏನಿದೆ, ಈ ವೀರ್ಯಾಣು ಅಂಡಾಣುವಿನ ಒಳಗಡೆ ಹೋಗಿ ಸೇರ್ಕೊಳತ್ತಲ್ವಾ ಅಂಡಾಣುವಿನ ನ್ಯೂಕ್ಲಿಯಸ್, ವೀರ್ಯಾಣುವಿನ ನ್ಯೂಕ್ಲಿಯಸ್ ಎರಡು ಒಟ್ಟಿಗೆ ಸೇರ್ತಕ್ಕಂಥದ್ದನ್ನು ನಾವು ಸಿಮ್ ಅಂದರೆ ಸೇರಿಸೋದು, ದಟ್ ಈಸ್ ಸಿಂಗ್ಯಾಮಿ ಅಂತ ಕರಿತೀವಿ. ಹಾಗಾದರೆ ವೀರ್ಯಾಣು ಮತ್ತು ಅಂಡಾಣು ಸೇರ್ತಕ್ಕಂಥ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಸಿಂಗ್ಯಾಮಿ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ 2 ರೀತಿಯ ಫರ್ಟಿಲೈಸೇಷನ್ ಬರುತ್ತೆ. ಒಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಇನ್ನೊಂದು ಇಂಟರ್ನಲ್ ಫರ್ಟಿಲೈಸೇಷನ್. ಒಂದು ಬಾಹ್ಯ ಗರ್ಭಧಾರಣೆ, ಇನ್ನೊಂದು ಆಂತರಿಕ ಗರ್ಭಧಾರಣೆ. ಹಾಗಾದರೆ ಬಾಹ್ಯ ಗರ್ಭಧಾರಣೆ ಅಂದರೆ ಏನು? ಏನಿಲ್ಲ. ಎಕ್ಸಾಂಪಲ್, ಹೆಣ್ಣು ಮತ್ತು ಗಂಡು ದೇಹದ ಹೊರಗಡೆ ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗ್ತಕ್ಕಂಥ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಬಾಹ್ಯ ಗರ್ಭಧಾರಣೆ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ನಾವು ಮೀನುಗಳನ್ನು ತೊಗೊಂಡ್ರೆ, ಹೆಣ್ಣು ಮೀನೇನು ಮಾಡುತ್ತೆ, ನಿಂತ ನೀರಲ್ಲಿ ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಅಂಡಾಣುವಿನ ಮೇಲ್ಗಡೆ ಗಂಡು ಮೀನೇನು ಮಾಡುತ್ತೆ, ವೀರ್ಯಾಣುಗಳನ್ನು ಸ್ರವಿಸುತ್ತೆ. ಅಯ್ಯೋ, ಅಂಡಾಣು ಕೂಡ ನೀರಿಗೆ ಬರುತ್ತೆ, ವೀರ್ಯಾಣುಗಳು ಕೂಡ ನೀರಿಗೆ ಬರುತ್ತೆ. ಅಂದರೆ ತಾಯಿಯ ದೇಹದಿಂದ ತಂದೆಯ ದೇಹದಿಂದ ಎರಡೂ ಈ ಲಿಂಗಗಳು ಏನಾಗುತ್ತೆ, ನೆಕ್ಸ್ಟ್ ಅಂಡಾಣುಗಳು ವೀರ್ಯಾಣುಗಳು ಹೊರಗಡೆ ಬರುತ್ತೆ. ಆ ನೀರಿನಲ್ಲಿ ಅಂಡಾಣುವಿನ ಒಳಗಡೆ ವೀರ್ಯಾಣು ಎಂಟ್ರಿ ಆಗುತ್ತೆ, ತಾಯಿಯ ದೇಹದಲ್ಲಿ ಆಗಲ್ಲ. ಹಾಗಾದರೆ ತಾಯಿಯ ದೇಹದ ಹೊರಗಡೆ ಅಂಡಾಣುವಿನಲ್ಲಿ ವೀರ್ಯಾಣುಗಳು ಎಂಟ್ರಿ ಆದರೆ ಇದಕ್ಕೆ ನಾವೇನಂತ ಕರಿತೀವಿ? ಬಾಹ್ಯ ಗರ್ಭಧಾರಣೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸಸ್ಯಗಳಲ್ಲಿ ಆಲ್ಗೆಗಳಲ್ಲಿ ನಡೆಯುತ್ತೆ, ನೆಕ್ಸ್ಟ್ ಪ್ರಾಣಿಗಳಲ್ಲಿ ಮೀನುಗಳಲ್ಲಿ ನಡೆಯುತ್ತೆ, ಉಭಯವಾಸಿಗಳಲ್ಲಿ ನಡೆಯುತ್ತೆ. ಸಾಮಾನ್ಯವಾಗಿ ಕಪ್ಪೆಯಲ್ಲಿ ಎಂತಹ ಗರ್ಭಧಾರಣೆ ನಡೆಯುತ್ತೆ ಅಂತ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿದೆ. ಸರ್ ಬಾಹ್ಯ ಗರ್ಭಧಾರಣೆ ನಡೆಯುತ್ತೆ. ಹಾಗಾದರೆ ನಮ್ಮಲ್ಲಿ ಏನು ನಡೆಯುತ್ತೆ? ಸೊ ಸಿಂಪಲ್, ನಮ್ಮಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್. ಯಾಕಂದರೆ ತಾಯಿಯ ಗರ್ಭದಲ್ಲೇ ಅಂಡಾಣು ಇರುತ್ತೆ,
ತಂದೆಯಿಂದ ವೀರ್ಯಾಣು ಸಂಭೋಗ ಕ್ರಿಯೆ ಮೂಲಕ ತಾಯಿಯ ಗರ್ಭಕ್ಕೆ ಎಂಟ್ರಿಯಾಗಿ ಗರ್ಭದ ಒಳಗಡೆ ಇರತಕ್ಕಂಥ ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋಗುತ್ತೆ. ಅದು ತಾಯಿಯ ಗರ್ಭದ ಒಳಗಡೆ ನಡೆಯೋದ್ರಿಂದ ಇದಕ್ಕೆ ಇಂಟರ್ನಲ್ ಫರ್ಟಿಲೇಷನ್ ಆರ್ ಆಂತರಿಕ ಗರ್ಭಧಾರಣೆ ಅಂತ ಕರಿತೀವಿ. ನಮ್ಮಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಪಕ್ಷಿಗಳಲ್ಲೂ ಕೂಡ ಆಂತರಿಕ ಗರ್ಭಧಾರಣೆ ನಡೆಯುತ್ತೆ, ಸರೀಸೃಪಗಳಲ್ಲೂ ಕೂಡ ಆಂತರಿಕ ಗರ್ಭಧಾರಣೆ ನಡೆಯುತ್ತೆ. ನೆಕ್ಸ್ಟ್ ಸಸ್ಯಗಳಾಗಿರ್ತಕ್ಕಂಥ ಜಿಮ್ನೋಸ್ಪರ್ಮ್ಸ್ಗಳಲ್ಲಿ, ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಅಂದರೆ ಅರ್ಥಾತ್ ಆವೃತ ಬೀಜ ಸಸ್ಯಗಳಲ್ಲಿ, ಅನಾವೃತ ಬೀಜ ಸಸ್ಯಗಳಲ್ಲಿ, ಟೆರಿಡೋಫೈಟ್ಸ್ ಝೆರಿ ಸಸ್ಯಗಳಲ್ಲಿ, ಹಾವಸಿ ಸಸ್ಯಗಳು ಬ್ರಯೋಫೈಟ್ಸ್ಗಳಲ್ಲಿ, ಫಂಗಸ್ಗಳಲ್ಲಿ ಎಂತಹ ಗರ್ಭಧಾರಣೆ ನಡೆಯುತ್ತೆ ಅಂತ ಕೇಳಿದ್ರೆ ಸರ್ ಇಂಟರ್ನಲ್ ಆರ್ ಆಂತರಿಕ ಗರ್ಭಧಾರಣೆ ನಡೆಯುತ್ತೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಗರ್ಭಧಾರಣೆ ಅಂದರೆ ಅರ್ಥ ಆಗಿದೆ ಸರ್, ಅಂಡಾಣುವಿನ ಒಳಗಡೆ ವೀರ್ಯಾಣು ಎಂಟ್ರಿ ಆಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಗರ್ಭಧಾರಣೆ ಅಂತ ಕರಿತೀವಿ. ಸರ್ ಈ ಕೆಲವೊಂದು ಸತಿ ಈ ಅವಳಿ ಜವಳಿ ಆಗುತ್ತಲ್ಲ, ಆ ಮಕ್ಕಳು ಹೆಂಗೆ ಹುಡ್ತವೆ? ಮತ್ತು ಅವಳಿ ಜವಳಿಗಳಲ್ಲಿ ಟೈಪ್ಸು ಇದೆಯಲ್ಲ ಸರ್, ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಅನುರೂಪಿ ಅವಳಿಗಳು ಅಂದರೆ ಏನು? ಸೊ ಏನಿಲ್ಲ ಸ್ನೇಹಿತರೆ, ಒಂದು ಅಂಡಾಣುವಿನ ಒಳಗಡೆ ಏನು ವೀರ್ಯಾಣುಗಳು ಎಂಟ್ರಿ ಆಗುತ್ತೆ, ಆ ವೀರ್ಯಾಣು ಅಂಡಾಣುವಿನ ಒಳಗಡೆ ಎಂಟ್ರಿ ಆಗಿ ನೆಕ್ಸ್ಟ್ ಅದೇನಾಗುತ್ತೆ, ಫಲಿತ ಅಂಡಾಣು ಆಗಿ ಯುಗ್ಮಜವಾಗಿ ಬೆಳೆಯುತ್ತೆ. ಆ ಯುಗ್ಮಜ ರಚನೆಯಾಗಿ ಆ ಯುಗ್ಮಜ ಎರಡು ಹೋಳಾಗಿ ಆ ಎರಡು ಹೋಳು ಒಂದೇ ಪ್ಲಾಸೆಂಟದಲ್ಲಿ ಬ್ಯೂಟಿಫುಲ್ ಆಗಿ ಮಗುವಾಗಿ ಬೆಳೆಯುತ್ತಲ್ವಾ, ಈ ಮಗುವಿಗೆ ನಾವೇನಂತ ಕರಿತೀವಿ, ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಏನು ಒಂದು ಅಂಡಾಣು ಫಲಿತ ಆಗ್ತಕ್ಕಂಥ ಅಂಡಾಣುವಿನ ಯುಗ್ಮಜ ಇದೆ, ಆ ಯುಗ್ಮಜ ವಿಭಜನೆಯಾಗಿ ಆ ಎರಡು ಫಲಿತ ಆ ನ್ಯೂಕ್ಲಿಯಸ್ಗಳು ಬ್ಯೂಟಿಫುಲ್ ಎರಡು ಮಕ್ಕಳಾಗಿ ಬೆಳೀತಕ್ಕಂಥದ್ದನ್ನು ನಾವು ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಏನು ಸರ್? ನೋಡಿ, ಸಮ್ಟೈಮ್ಸ್ ಯಾವುದೇ ತೊಗೊಳ್ಳಿ, ನೀವು ಕೆಮಿಸ್ಟ್ರಿ ತೊಗೊಳ್ಳಿ, ಫಿಸಿಕ್ಸ್ ತೊಗೊಳ್ಳಿ, ದಟ್ ಈಸ್ ಅಬ್ನಾರ್ಮಲ್ಸ್ ಇರುತ್ತೆ. ಒಂದು ಅಂಡಾಣುವಿನೊಳಗಡೆ ಒಂದು ವೀರ್ಯಾಣು ಹೋಗಬೇಕು, ದಟ್ ಈಸ್ ಭಗವಂತನ ಪ್ರಕ್ರಿಯೆ. ಅದೇ ಭಗವಂತ ಕೆಲವೊಂದು ಸತಿ ವಿಸ್ಮಯಗಳನ್ನು ಇಡ್ತಾನೆ. ನೋಡಿ, ಒಂದು ತಾಯಿ ಅಂಡಾಶಯದಿಂದ ತಿಂಗಳಿಗೆ ಒಂದು ಪರ್ಯಾಯವಾಗಿ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಎರಡು ಅಂಡಾಣುಗಳು ಬಿಡುಗಡೆ ಆಯ್ತಪ್ಪ, ಆ ಎರಡು ಅಂಡಾಣುಗಳಲ್ಲಿ ಎರಡು ವೀರ್ಯಾಣುಗಳು ಹೋಗಿ ಆ ಎರಡು ಅಂಡಾಣುಗಳು ಫಲಿತವಾಗಿ ಆ ಯುಗ್ಮಜದಿಂದ ಏನು ಬೆಳೀತಕ್ಕಂಥ ಮಕ್ಕಳಿದೆ, ಈ ಮಕ್ಕಳಿಗೆ ನಾವೇನಂತ ಕರಿತೀವಿ, ನಾನ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ, ಭಾತೃ ಅವಳಿಗಳು ಅಂತ ಕರಿತೀವಿ ಸ್ನೇಹಿತರೆ. ಸರ್ ಈ ಸಯಾಮಿ ಟ್ವಿನ್ಸ್ ಅಂದರೆ ಏನು ಸರ್? ಏನಿಲ್ಲ, ಸೇಮ್ ಒಂದು ಯುಗ್ಮಜ ಏನಿದೆ ಅಂದರೆ ಒಂದು ಅಂಡಾಣು ಏನಿದೆ, ಒಂದು ಅಂಡಾಣುವಿನ ಒಳಗಡೆ ವೀರ್ಯಾಣು ಎಂಟ್ರಿಯಾಗಿ ಯುಗ್ಮಜ ಜೈಗೋಟ್ ಫಾರ್ಮೇಷನ್ ಆಗಿ ಆ ಜೈಗೋಟ್ ಸರಿಯಾಗಿ ವಿಭಜನೆ ಆದರೆ ಐಡೆಂಟಿಕಲ್ ಟ್ವಿನ್ಸ್. ಪಾಪ ವಿಭಜನೆ ಆಗಲಿಲ್ಲ, ಅಪೂರ್ಣವಾಗಿ ವಿಭಜನೆ ಆಯಿತು. ಆ ಸಂದರ್ಭದಲ್ಲಿ ಸ್ನೇಹಿತರೆ, ಆ ಸಂದರ್ಭದಲ್ಲಿ ಎರಡು ತಲೆಯನ್ನು ಹೊಂದಿರತಕ್ಕಂತಹ ಒಂದು ದೇಹವನ್ನು ಹೊಂದಿರತಕ್ಕಂತಹ ಮಕ್ಕಳು ಹುಟ್ಟತ್ತೆ. ಇದಕ್ಕೆ ನಾವು ಸಯಾಮಿ ಟ್ವಿನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನಿಮಗೆ ಐಡೆಂಟಿಕಲ್ ಟ್ವಿನ್ಸ್, ನಾನ್ ಐಡೆಂಟಿಕಲ್ ಟ್ವಿನ್ಸ್, ಸಯಾಮಿ ಟ್ವಿನ್ಸ್ನ ಮೇಲೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ಬೋದು. ಸೊ ಯೋಚನೆ ಮಾಡಿ ಇನ್ನು ಜೆನೆಟಿಕಲ್ ಪ್ರಾಬ್ಲಮ್ಸಲ್ಲಿ ಇದ್ರ ಬಗ್ಗೆ ಮತ್ತೆ ಕುಲಂಕುಷವಾಗಿ ಹೇಳ್ತೀನಿ. ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಸರ್ ಈ ವೀರ್ಯಾಣುಗಳು ಏನೋ ಉತ್ಪತ್ತಿ ಆಗುತ್ತೆ, ಹೊರಗಡೆ ಬರುತ್ತೆ, ನಮಗೆ ಬೇಕಾದಾಗ ಮಕ್ಕಳು ಮಾಡ್ಕೋಬೋದಾ ಸಾರ್? ಈ ವೀರ್ಯಾಣುಗಳನ್ನು ನೀವು 3 ರಿಂದ 4 ದಿವಸ, ನೆಕ್ಸ್ಟ್ 1 ದಿವಸ ಪಾಪ ಗಂಡು ಮಗುವಿನ ಜನನಕ್ಕೆ ಕಾರಣವಾಗಿರ್ತಕ್ಕಂಥ ವೀರ್ಯಾಣು 20 ಗಂಟೆಯಲ್ಲಿ ಸಾಯತ್ತೆ, ಇವುಗಳನ್ನು ಸ್ಟಾಕ್ ಮಾಡ್ಕೋಬೋದಾ ಸರ್? ಸ್ಟಾಕ್ ಮಾಡ್ಕೊಂಡು ಕೃತಕವಾಗಿರ್ತಕ್ಕಂಥ ಗರ್ಭಧಾರಣೆಯನ್ನು ಮಾಡ್ಕೋಬೋದಾ? ಎಸ್ ಸ್ನೇಹಿತರೆ, ಕೃತಕವಾಗಿ ಮಾಡ್ಕೊಳ್ತಕ್ಕಂಥ ಗರ್ಭಧಾರಣೆಗೆ ನಾವು IVF ಅಂತ ಕರಿತೀವಿ, ಇನ್ ವಿಟ್ರೋ ಫರ್ಟಿಲೇಷನ್ ಅಂತ ಕರಿತೀವಿ. ಇದನ್ನು ಟೆಸ್ಟಬಲ್ ಮಾಡಿದ್ರೆ ಟೆಸ್ಟು ಬೇಬಿ ಅಂತ ಕರಿತೀವಿ, ತಾಯಿಯ ಗರ್ಭದಲ್ಲಿ ಮಾಡಿದ್ರೆ ಬಾಡಿಗೆ ತಾಯಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಮುಂದೆ ಆ ಟೆಕ್ನಾಲಜಿಯಲ್ಲಿ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾದರೆ ವೀರ್ಯಾಣುಗಳನ್ನು ನಮಗೆ ಬೇಕಾದಾಗ ಬಳಸ್ಕೋಬೋದು ಅಂದರೆ ಸ್ಟಾಕ್ ಮಾಡ್ಬೋದು ಸರ್. ಹಾಗಾದರೆ ಆ ವೀರ್ಯಾಣುಗಳನ್ನು ಸ್ಟಾಕ್ ಮಾಡ್ತಕ್ಕಂಥದ್ದಕ್ಕೆ ನಾವು ಸೀಡ್ ಬ್ಯಾಂಕ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ವೀರ್ಯಾಣುಗಳು ಏನು ವೃಷಣಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣುಗಳನ್ನು ಯಾವುದೋ ಒಂದು ಟೆಕ್ನಾಲಜಿಯನ್ನು ಬಳಸಿ ಹೊರಗಡೆ ಸ್ಟಾಕ್ ಮಾಡ್ತೀವಿ. ಇದಕ್ಕೆ ಎಕ್ಸ್ ಸಿಚು ಕನ್ಸರ್ವೇಷನ್ ಅಂತ ಕರಿತೀವಿ, ಅನ್ಯನೆಲೆ ಸಂರಕ್ಷಣೆ ಅಂತ ಕರಿತೀವಿ. ಈ ಅನ್ಯನೆಲೆ ಸಂರಕ್ಷಣೆಯಲ್ಲಿ ಸೀಡ್ ಬ್ಯಾಂಕ್ಗಳಲ್ಲಿ ವೀರ್ಯಾಣುಗಳನ್ನು ನಾವು ನೈಟ್ರೋಜನನ್ನು ದ್ರವರೂಪಕ್ಕೆ ತರ್ತೀವಿ. ನೈಟ್ರೋಜನ್ ದ್ರವರೂಪಕ್ಕೆ ತಂದಾಗ ಸಖತ್ ಕೂಲ್ ಆಗುತ್ತೆ. ಆ ನೈಟ್ರೋಜನ್ ದ್ರವರೂಪಕ್ಕೆ ತಂದಾಗ ಏನು ಕೂಲ್ ಆಗ್ತಕ್ಕಂಥ ಟೆಕ್ನಾಲಜಿಗೆ ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಈ ಕ್ರಯೋ ಪ್ರಿಸರ್ವೇಷನ್ನಲ್ಲಿ ಈ ಸ್ಪರ್ಮನ್ನು ಏನು ಮಾಡ್ತೀವಿ, ಈ ವೀರ್ಯಾಣುವನ್ನು ಏನು ಮಾಡ್ತೀವಿ, ನಾವು ಸ್ಟಾಕ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಆ ಸ್ಟಾಕ್ ಮಾಡಿರ್ತಕ್ಕಂಥ ವೀರ್ಯಾಣುವನ್ನು ನಮಗೆ ಯಾವಾಗ ಬೇಕೋ ಆಗ ನಾವು ಗರ್ಭಧಾರಣೆಗೆ ಬಳಸಬಹುದು ಸ್ನೇಹಿತರೆ. ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ,
ವೀರ್ಯಾಣುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ದಟ್ ಈಸ್ ಸ್ವನೆಲೆ ಸಂರಕ್ಷಣೆನ, ಅನ್ಯನೆಲೆ ಸಂರಕ್ಷಣೆನ, ಅಂದರೆ ಇನ್ ಸಿಚುನ, ಎಕ್ಸ್ ಸಿಚುನ ಅಂತ ಕೇಳ್ತಾನೆ, ಅಥವಾ ಸೀಡ್ ಬ್ಯಾಂಕ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳ್ತಾನೆ, ಕ್ರಯೋ ಪ್ರಿಸರ್ವೇಷನಲ್ಲಿ ಈ ಕೆಳಕಂಡ ಯಾವ ದ್ರವವನ್ನು ಬಳಸ್ತೀವಿ ಅಂತ ಕೇಳ್ತಾನೆ. ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಈ ವೀರ್ಯಾಣು ಹೋಗಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ, ಅಂಡಾಣು ಎಲ್ಲಿ ಉತ್ಪತ್ತಿ ಆಗತ್ತೆ, ನಿಷೇಚನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಆಗತ್ತೆ, ನೆಕ್ಸ್ಟ್ ಆ ಅಂಡಾಣುವಿನಲ್ಲಿ ಏನಾದರೂ ದೋಷ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ, ಸರ್ ಋತುಚಕ್ರ ಮೆನ್ಸ್ಟ್ರುವಲ್ ಸೈಕಲ್ ಯಾಕೆ ಭಗವಂತ ನಿರ್ವಹಣೆ ಮಾಡ್ತಾನೆ, ಕೃತಕ ಗರ್ಭಧಾರಣೆ ಅಂದರೆ ಏನು, IVF ಟೆಕ್ನಾಲಜಿ ಅಂದರೆ ಏನು, ಇದನ್ನೆಲ್ಲ ನೆಕ್ಸ್ಟ್ ಬರ್ತಕ್ಕಂಥ ಸ್ಲೈಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ ಸ್ನೇಹಿತರೆ. ಸೊ ಸ್ನೇಹಿತರೆ, ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ನಮಗೆ ಗೊತ್ತಾಗಿದೆ. ಈಗ ಏನು ಸಾರ್, ವೃಷಣಗಳಲ್ಲಿ ವೀರ್ಯಾಣು ಉತ್ಪತ್ತಿ ಆಯಿತು, ಎಪಿಡಿಡಿಮ್ಸ್ನಲ್ಲಿ ಪಕ್ವ ಆಯಿತು, ನೆಕ್ಸ್ಟ್ ನಮ್ಮ ವೀರ್ಯನಾಳ, ಮೂತ್ರನಾಳ, ಸೆಮಿನಲ್ ವೆಸಿಕಲ್ಸ್, ಪ್ರೋಸ್ಟೇಟ್ ಗ್ರಂಥಿ ಇವರೆಲ್ಲ ಹೆಲ್ಪಿಂದ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ತಲೆ, ಮಧ್ಯಭಾಗ, ಬಾಲವನ್ನು ಹೊಂದಿರತಕ್ಕಂಥ ವೀರ್ಯಾಣು ಎಂಟ್ರಿ ಆಗುತ್ತೆ. ಸರ್ ಈ ಫಾರಿನ್ ಜರ್ನಿ ಹೇಗಿರುತ್ತೆ ಸರ್? ಈ ಫಾರಿನ್ ಜರ್ನಿ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜರ್ನಿ. ಇದು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಸ್ಮಯವಾಗಿರ್ತಕ್ಕಂಥ ಭಾಗ, ದಟ್ ಈಸ್ ಅಂಡ. ಅಂಡ ಇದನ್ನು ಓವಮ್ ಅಂತ ಕರಿತೀವಿ, ಲೋಕಲ್ ಆಗಿ ಮೊಟ್ಟೆ, ಎಗ್ ಅಂತ ಕರಿತೀವಿ ಸ್ನೇಹಿತರೆ. ಇದೇ ಈ ಪಿಂಡ, ಏನು ನಾವೆಲ್ಲ ಪಿಂಡಗಳಿದ್ದೀವಿ, ನಮ್ಮ ತಾಯಿಯ ಅಂಡಾಶಯದಿಂದ ಬಿಡುಗಡೆ ಆಗ್ತಕ್ಕಂಥ ಅಂಡಾಣು. ಈ ಅಂಡಾಣುವಿನಲ್ಲಿರ್ತಕ್ಕಂಥ ಪೋಷಕಾಂಶಕ್ಕೆ ತಂದೆಯಲ್ಲಿರ್ತಕ್ಕಂಥ ವೀರ್ಯಾಣು ಪ್ರವಾಸ ಮಾಡ್ಕೊಂಡು ಬರುತ್ತೆ. ಈ ಪೋಷಕಾಂಶವನ್ನು ಬಳಸ್ಕೊಂಡು ಬೆಳೆದು ಹೊರಗಡೆ ಮಗುವಾಗಿ ಬಂದು ಮತ್ತೆ ಪೋಷಕಾಂಶಗಳನ್ನು ಬಳಸ್ಕೊಂಡು ಈ ಜಗತ್ತಿಗೆ ಪೋಷಣೆಯನ್ನು ಮಾಡೋಣ ಅಂತ ಈ ಬ್ಯೂಟಿಫುಲ್ ಜರ್ನಿಯನ್ನು ನಾನು ಈ ಅಂಡಾಣುವಿನಿಂದ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಹಾಗಾದರೆ ಈ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಅಂಡಾಶಯ, ಸರ್ ಓವರೀಸ್, ಅಂಡನಾಳ. ಮೊನ್ನೆ ಗ್ರೂಪ್ ಸಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಇದೆ ಸ್ನೇಹಿತರೆ ಇದರಲ್ಲಿ. ಅಂಡನಾಳ, ಫೆಲಿಫಿಯನ್ ಟ್ಯೂಬ್ಸ್, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡ ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಕೂಡ ನೆನ್ಪಿಟ್ಕೋಬೇಕಿದು. ಇಂಗ್ಲೀಷ್ ಮೀಡಿಯಮ್ನವ್ರು ಬರೀ ಇಂಗ್ಲೀಷ್ ನೆನ್ಪಿಟ್ಕೊಂಡ್ರೆ ಸಾಕು, ಕನ್ನಡದವರು ಎರಡನ್ನ ನೆನ್ಪಿಟ್ಕೋಬೇಕು. ಫೆಲಿಫಿಯನ್ ಅವನು ಕನ್ನಡದಲ್ಲೇ ಟೈಪ್ ಮಾಡ್ತಾನೆ. ನೆಕ್ಸ್ಟ್ ಗರ್ಭಕೋಶ, ಯುಟಿರಸ್, ಊಂಬ್ ಅಂತ ಕರಿತೀವಿ. ನೆಕ್ಸ್ಟ್ ಯೂರಿನಿ, ವೆಸೈನಾ ಅಂತ ಕರಿತೀವಿ. ಇದು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಸ್ನೇಹಿತರೆ. ಹಾಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಫಸ್ಟ್ ಭಾಗ, ದಟ್ ಈಸ್ ಅಂಡಾಶಯ, ಓವರಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗೆ ಓವರಿ ಎಲ್ಲಿದೆ, ಎಷ್ಟಿದೆ? ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಒಂದು ಜೊತೆ ಅಂಡಾಶಯಗಳು ಕಂಡುಬರುತ್ತೆ ಸ್ನೇಹಿತರೆ. ಈ ಅಂಡಾಶಯಗಳು ಅಂಡಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂಡಾಣುಗಳನ್ನು ಉತ್ಪತ್ತಿ ಮಾಡೋದ್ರಿಂದಲೇ ಇದನ್ನು ನಾವೇನಂತ ಕರಿತೀವಿ, ಅಂಡಾಶಯ ಅಂತ ಕರಿತೀವಿ. ಎಗ್ ಆರ್ ಓಮ್ಗಳನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ, ಓವರೀಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಓವರಿಗಳು, ಈ ಅಂಡಾಶಯಗಳು ಅಂಡಾಣುಗಳನ್ನು ಉತ್ಪತ್ತಿ ಮಾಡುವುದರ ಜೊತೆ ಈಸ್ಟ್ರೋಜನ್ ಎಂಬ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಈಸ್ಟ್ರೋಜನ್ ಹಾರ್ಮೋನ್ಗಳಿದೆ, ಇದು ಸ್ತ್ರೀಯ ಲಕ್ಷಣಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ಗಳು ಸ್ನೇಹಿತರೆ. ಅವರ ಸ್ತ್ರೀಯ ಲಕ್ಷಣಕ್ಕೆ ಕಾರಣವಾಗಿರ್ತಕ್ಕಂಥ ಅಥವಾ ಹೆಂಗಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ಗಳಿಗೆ ನಾವೇನಂತ ಕರಿತೀವಿ, ದಟ್ ಈಸ್ ಈಸ್ಟ್ರೋಜನ್ಗಳು ಅಂತ ಕರಿತೀವಿ. ಇದರಲ್ಲಿ ಮೇಯ್ನ್ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್, ಈಸ್ಟ್ರೋಜನ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಈಸ್ಟ್ರಾಡಯಲ್. ಸರ್ ಇದನ್ನೆಲ್ಲ ಹೆಂಗೆ ನೆನ್ಪಿಟ್ಕೋಬೇಕು ಸರ್? ಈಗ ಒಂದು ಹುಡುಗಿ ಅಂದರೆ ಇಷ್ಟ ಅಲ್ಲೆಯಾ? ಎಸ್. ಅವಳು ಚೆನ್ನಾಗಿ ಕಾಣ್ತಾಳಲ್ಲಯ್ಯ? ಎಸ್. ಇಷ್ಟ, ಅವಳು ಚೆನ್ನಾಗಿ ಕಾಣ್ತಾಳೆ, ಆಲೆಲ್ಲ ಲಕ್ಷಣಗಳಿಗೆ ಕಾರಣ ಇಷ್ಟ ಡಯಲ್ ಹಾರ್ಮೋನ್. ಒಂದ್ಸತಿ ನೆನ್ಪಿಟ್ಕೊಳ್ಳಿ, ಈ ಈಸ್ಟ್ರೋಜನ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೆಂಗಸುತನದ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಈಸ್ಟ್ರಾಡಯಲ್ ಸ್ನೇಹಿತರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಆ ಹೆಂಗಸು ಅಥವಾ ಹುಡುಗಿ ಪ್ರೌಢಾವಸ್ಥೆಗೆ ಬಂದಾಗ ಆ ಅಂಡಾಶಯದಲ್ಲಿ ಬದಲಾವಣೆಯಾಗಿ ಒಂದು ಹಳದಿ ಬಣ್ಣದ ಕಾರ್ಪಸ್ ಲುಟಿಯಮ್ ಅಂತಕ್ಕಂಥ ರಚನೆ ಉಂಟಾಗತ್ತೆ. ಈ ಕಾರ್ಪಸ್ ಲುಟಿಯಮ್ ಅಂತಕ್ಕಂಥ ರಚನೆ ಒಂದು ವಿಶೇಷವಾಗಿರ್ತಕ್ಕಂಥ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ಗೆ ನಾವೇನಂತ ಕರಿತೀವಿ ಅಂತ ಕೇಳಿದ್ರೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ಗೆ ನಾವು ತಾಯ್ತನದ ಹಾರ್ಮೋನ್ ಅಂತ ಕರಿತೀವಿ. ಈ ಮಗು ಏನು ಗರ್ಭದಲ್ಲಿ ಬೆಳವಣಿಗೆ ಆಗತ್ತೆ, ಆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಪ್ರೊಜೆಸ್ಟಿರಾನ್. ಅದಕ್ಕೆ ಹಳ್ಳಿಗಳಲ್ಲಿ ಒಂದು ಹೆಣ್ಣು ಮಗು ಋತುಮತಿ ಆದಾಗ ಅಥವಾ ದೊಡ್ಡವಳಾದಾಗ ಆ ತಂದೆ ಇಡೀ ಊರಿಗೆ ಅನ್ನವನ್ನು ಹಾಕಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಂಕ್ಷನನ್ನು ಮಾಡ್ತಾನೆ. ಕಾರಣ
ನನ್ನ ಮಗುವಿನ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬದಲಾವಣೆಯಾಗಿ ಪ್ರೊಜೆಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗಿದೆ, ಇಲ್ಲಿವರೆಗೂ ನನ್ನ ಮಗಳು ಹೆಣ್ಣಾಗಿದ್ಲು, ಈಗ ತಾಯಿ ಅಥವಾ ಇನ್ನೊಂದು ಜೀವವನ್ನು ಸೃಷ್ಟಿಸ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದ್ದಾಳೆ ಅಂತ ಹೆಮ್ಮೆಯಿಂದ ಆ ತಂದೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ ಪ್ರೊಜೆಸ್ಟಿರಾನ್. ಈ ಪ್ರೊಜೆಸ್ಟಿರಾನ್ ಗರ್ಭಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಏನು ಆ ಫಲಿತ ಅಂಡಾಣು ಏನಿದೆ, ಆ ಫಲಿತ ಅಂಡಾಣು ಜರಾಯು ಆರ್ ಪ್ಲಾಜೆಂಟವಾಗಿ ಬೆಳವಣಿಗೆ ಆಗುತ್ತೆ. ಆ ಪ್ಲಾಜೆಂಟದ ಸಂದರ್ಭದಲ್ಲಿ ಆ ಪ್ಲಾಜೆಂಟ ಆಗಲಿಕ್ಕೆ ಈ ಅಂಡಾಶಯ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಆ ಅಂಡಾಶಯದ ಹೆಲ್ಪಿಂದ ಪ್ಲಾಜೆಂಟ ಉತ್ಪತ್ತಿ ಆಗುತ್ತೆ. ಆ ಪ್ಲಾಜೆಂಟ ಜರಾಯು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಆ ಹಾರ್ಮೋನಿಗೆ ನಾವು ರಿಲ್ಯಾಕ್ಸಿನ್ ಹಾರ್ಮೋನ್ ಅಂತ ಕರಿತೀವಿ. ಆ ಗರ್ಭದಲ್ಲಿ ಮಗು ಬೆಳವಣಿಗೆ ಆದ ಹಾಗೆ ಆ ಗರ್ಭದ ಸ್ನಾಯುಗಳನ್ನು ವಿಕಸನ ಆಗಲಿಕ್ಕೆ, ರಿಲ್ಯಾಕ್ಸ್ ಆಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ ರಿಲ್ಯಾಕ್ಸಿನ್ ಹಾರ್ಮೋನ್. ಇದು ಅಂಡಾಶಯದ ಇನ್ಫ್ಲೂಯೆನ್ಸಿಂದ ಜರಾಯುವಿನಲ್ಲಿ ಉತ್ಪತ್ತಿಯಾಗಿ ಗರ್ಭಾಶಯದ ಸ್ನಾಯುಗಳನ್ನು ವಿಕಸನ ಆಗಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಹಾರ್ಮೋನ್ ರಿಲ್ಯಾಕ್ಸಿನ್ ಹಾರ್ಮೋನ್. ಸ್ನೇಹಿತರೆ, ಇವೆಲ್ಲ ಪ್ರಕ್ರಿಯೆಗಳು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಅಂಡಾಶಯದಲ್ಲಿ ನಡೆಯುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂಡನಾಳ, ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ, ಓವಿ ಡಕ್ಟ್ಸ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಝೋನ್ ಅಂದರೆ ಇದೆ. ಅನೇಕ ಜನ ಕನ್ಫ್ಯೂಸ್ ಆಗುತ್ತೆ, ಸರ್ ಈ ಅಂಡಾಣು ಫಲಿತ ಆಗುತ್ತೆ, ಎಲ್ಲಾಗತ್ತೆ, ಏನಾಗತ್ತೆ, ಹೇಗಾಗತ್ತೆ, ಋತುಚಕ್ರ ಹೇಗಾಗತ್ತೆ, ಅದಕ್ಕೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಹಿತಿ ಈ ಸ್ಲೈಡಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೇನು ಅಂಡನಾಳ ಆರ್ ಫೆಲೋಪಿಯನ್ ನಾಳ ಅಂತ ಕರಿತೀವಿ. ಇದು ಗರ್ಭಕೋಶದಿಂದ ಎರಡೂ ಕಡೆ ಮೇಲ್ಭಾಗದಲ್ಲಿ ಒಂದು ಬ್ಯೂಟಿಫುಲ್ ಕಮಾನಿನಂತೆ ಚಾಚಿಕೊಂಡಿರ್ತಕ್ಕಂಥ ಒಂದು ನಾಳ ಆಗಿರುತ್ತೆ ಸ್ನೇಹಿತರೆ. ಅದು ನಮ್ಮ ಅಂಡನಾಳ. ಇದು ಅಂಡನಾಳ ಸಾಮಾನ್ಯವಾಗಿ 10 ರಿಂದ 12 ಸೆಂಟಿಮೀಟರ್ ಇರುತ್ತೆ. ಈ ಅಂಡನಾಳದಲ್ಲಿ ಇದಕ್ಕೆ ಅಂಡನಾಳ ಅಂತ ಯಾಕೆ ಹೆಸರು ಬರುತ್ತೆ ಅಂದರೆ, ಅಂಡಾಶಯಗಳು ಏನು ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತಲ್ವ, ಆ ಅಂಡಾಣುವಿನ ಸಾಗಾಣಿಕೆ ಅಂಡನಾಳದ ಮೂಲಕ ಉಂಟಾಗತ್ತೆ. ಹಾಗಾಗಿ ಅಂಡಾಣುವಿನ ಸಾಗಾಣಿಕೆಯನ್ನು ಮಾಡ್ತಕ್ಕಂಥ ಈ ನಾಳನ ಅಂಡನಾಳ ಅಂತ ಕರಿತೀವಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರಬಹುದು, ಮತ್ತು ಕನ್ಫ್ಯೂಷನ್ಸ್ ಇರುತ್ತೆ, ಸರ್ ಈ ಅಂಡಾಶಯದಿಂದ ತಿಂಗಳಿಗೆ ಎಷ್ಟು ಅಂಡಗಳು ಆರ್ ಎಗ್ಗಳು ಓಮ್ಗಳು ಉತ್ಪತ್ತಿ ಆಗತ್ತೆ. ನೋಡಿ ಸ್ನೇಹಿತರೆ, ತಿಂಗಳಿಗೆ ಏನು ಒಂದು ಜೊತೆ ಅಂಡಾಶಯಗಳಿದೆ, ಆ ಅಂಡಾಶಯದಿಂದ ಪರ್ಯಾಯವಾಗಿ ಮೋಸ್ಟ್ಲಿ ಈ ಅಂಡಾಶಯ ಅಂಡವನ್ನು ಉತ್ಪತ್ತಿ ಮಾಡಿದ್ರೆ ಆ ಅಂಡಾಶಯ ಉತ್ಪತ್ತಿ ಮಾಡಲ್ಲ, ಅಥವಾ ಆ ಅಂಡಾಶಯ ಅಂಡಾಣುವಿನ ಉತ್ಪತ್ತಿ ಮಾಡಿದರೆ ಈ ಅಂಡಾಶಯ ಉತ್ಪತ್ತಿ ಮಾಡಲ್ಲ. ಸಾಮಾನ್ಯವಾಗಿ ಏನು ಈ ಆರೋಗ್ಯವಾಗಿರ್ತಕ್ಕಂಥ ಏನು ಅಂಡಾಶಯಗಳಿದೆ, ಆ ಅಂಡಾಶಯಗಳಲ್ಲಿ ಪರ್ಯಾಯವಾಗಿ ತಿಂಗಳಿಗೆ ಒಂದು ಅಂಡಾಣು ಏನಾಗುತ್ತೆ, ಉತ್ಪತ್ತಿ ಆಗತ್ತೆ. ಆ ಉತ್ಪತ್ತಿ ಆಗ್ತಕ್ಕಂಥ ಅಂಡಾಣು ಸಾಗಾಣಿಕೆ ಅಂಡನಾಳದ ಮೂಲಕ ಆಗತ್ತೆ ಸ್ನೇಹಿತರೆ. ಈಗ ಅರ್ಥ ಆಗಿದೆ, ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗಿ ಅಂಡನಾಳಕ್ಕೆ ಬರುತ್ತೆ. ಅಂಡನಾಳಕ್ಕೆ ಬಂದು ಹೀಗೆ ಗರ್ಭಕ್ಕೆ ಬಂದುಬಿಡಲ್ಲ, ಅಂಡನಾಳದ ಹತ್ರ ವೆಯ್ಟ್ ಮಾಡುತ್ತೆ, ಕಾಯತ್ತೆ. ಯಾಕೆ ಕಾಯ್ತದೆ ಸರ್? ವೀರ್ಯಾಣು ಪ್ರವಾಸದ ಮೂಲಕ ಬರ್ತಾನೆ ಅಂತ. ಹಾಗಾದರೆ ಈ ಪುರುಷ ಸಂತಾನೋತ್ಪತ್ತಿ ವ್ಯೂಹದಿಂದ ಸಂಭೋಗ ಕ್ರಿಯೆಯ ಮೂಲಕ ಏನು ತಾಯಿ ಯೋನಿಯ ಮೂಲಕ ಗರ್ಭಕೋಶಕ್ಕೆ ಎಂಟ್ರಿ ಆಗ್ತಕ್ಕಂಥ ಏನು ವೀರ್ಯಾಣುಗಳು ಈಜ್ಕೊಂಡು ಗರ್ಭಕೋಶವನ್ನು ದಾಟಿ ಅದು ಕೂಡ ಅಂಡನಾಳದ ಒಳಗಡೆ ಬರುತ್ತೆ ಸ್ನೇಹಿತರೆ. ಈ ಕಡೆ ಗರ್ಭಕೋಶದ ಕಡೆಯಿಂದ ವೀರ್ಯಾಣು ಅಂಡನಾಳದ ಒಳಗಡೆ ಬರುತ್ತೆ, ಈ ಕಡೆ ಅಂಡಾಶಯದಿಂದ ಅಂಡಾಣು ಅಂಡನಾಳದ ಒಳಗಡೆ ಬರುತ್ತೆ. ಹಾಗಾದರೆ ಅಂಡನಾಳದಲ್ಲಿ ಅಂಡದ ಒಳಗಡೆ ವೀರ್ಯಾಣು ಎಂಟ್ರಿ ಆಗತ್ತೆ. ಅಂಡದ ಒಳಗಡೆ ವೀರ್ಯಾಣು ಎಂಟ್ರಿ ಆಗ್ತಕ್ಕಂಥ ಪ್ರಕ್ರಿಯೆಗೆ ಹಳೆ ಸ್ಲೈಡಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾವೇನಂತ ಕರಿತೀವಿ, ನಿಷೇಚನ, ಗರ್ಭಧಾರಣೆ ಆರ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈ ಗರ್ಭಧಾರಣೆ, ನಿಷೇಚನ, ಫರ್ಟಿಲೈಸೇಷನ್ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಅರ್ಥ ಆಯಿತು ಸರ್. ಇದಕ್ಕಿಂತ ಮುಂಚೆ ನಾನೆಲ್ಲರೂ ಕೇಳಿದ್ರೆ ಗರ್ಭಕೋಶದಲ್ಲಿ ಆರ್ ಗರ್ಭಾಶಯದಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಡ್ತಿದ್ದೆ ಸರ್. ಅಲ್ಲಿ ನಡೆಯಲ್ಲ, ಫೆಲೋಪಿಯನ್ ಟ್ಯೂಬಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ. ಹಾಗಾದರೆ ಆ ಫರ್ಟಿಲೈಸೇಷನ್ ನಡೆದ ನಂತರ ಏನು ಅಂಡಾಣು ಇರುತ್ತೆ, ಆ ಅಂಡಾಣುವನ್ನೇ ನಾವು ದಟ್ ಇಸ್ ಫಲಿತ ಅಂಡಾಣು ಅಂತ ಕರಿತೀವಿ, ಜೈಗೋಟ್ ಅಂತ ಕರಿತೀವಿ, ಯುಗ್ಮಜ ಅಂತ ಕರಿತೀವಿ. ಹಾಗಾದರೆ ಯುಗ್ಮಜ ಅಂತಕ್ಕಂಥ ಪ್ರಕ್ರಿಯೆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಆಗತ್ತೆ ಅಂತ ಕೇಳಿದ್ರೆ ಅಂಡನಾಳದಲ್ಲಿ ಆಗತ್ತೆ. ನೆಕ್ಸ್ಟ್ ಆ ಫರ್ಟಿಲೈಸೇಷನ್ ಆದ ನಂತರ ಆ ಅಂಡಾಣು ಅನೇಕ ವಿಭಜನೆಗಳಾಗಿ
ಭ್ರೂಣವಾಗಿ ಬೆಳೆಯುತ್ತೆ. ಇದಕ್ಕೆ ಭ್ರೂಣಾಂಕುರ ಅಂತ ಕರಿತೀವಿ. ಆ ಭ್ರೂಣಾಂಕುರ ಆಗ್ತಕ್ಕಂತಹ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಭಾಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಅಂಡನಾಳ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನೀಗ ದಟ್ ಇಸ್ ಗರ್ಭಾಶಯ ಆರ್ ಯೂಟಿರಸ್ ಆರ್ ವೂಂಬಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಈ ಗರ್ಭಾಶಯ ಆರ್ ಯೂಟಿರಸ್ ಆರ್ ವೂಂಬ್ ಅಂತ ಏನು ಕರಿತೀವಿ, ನಿಮಗೆ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀನಿ. ಇದು ಒಂದು ಟ್ರ್ಯಾಂಗಲ್ ಶೇಪ್, ತ್ರಿಕೋನಾಕಾರದ ತಲೆ ಕೆಳಗಾಗಿರ್ತಕ್ಕಂಥ ಚೀಲ ಥರ ಸ್ಟ್ರಕ್ಚರ್ಸನ್ನು ಹೊಂದಿದೆ. ಇದು ಏನು ಮಾಡುತ್ತೆ ಅಂದರೆ, ಏನು ಫಲಿತ ಅಂಡಾಣು ಇದೆ ಆ ಅಂಡಾಣುಗಳನ್ನು ಸ್ವೀಕಾರ ಮಾಡುತ್ತೆ. ಏನು ಅಲ್ಲಿ ಅಂಡಾಣು ಫಲಿತ ಆದ ನಂತರ ಅಲ್ಲಿ ಆ ಫಲಿತ ಅಂಡಾಣುವಿನ ಸುತ್ತಲೂ ಪ್ಲಾಸೆಂಟಾ ಬೆಳೆಯುತ್ತೆ. ಆ ಪ್ಲಾಸೆಂಟಾ ಮತ್ತು ಫಲಿತ ಅಂಡಾಣುವನ್ನು ಸ್ವೀಕಾರ ಮಾಡಲು ಗರ್ಭಾಶಯ ಏನಾಗುತ್ತೆ, ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಅದರ ಬಗ್ಗೆ ಕ್ಲಿಯಾರಿಟಿನ ನೆಕ್ಸ್ಟ್ ಸ್ಲೈಡಲ್ಲಿ ಕೊಡ್ತೀನಿ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತಿದೆ, ಗರ್ಭಕೋಶದ ಕೆಳಗಡೆ ಯೋನಿಯ ಒಳಭಾಗದಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಗ್ಲ್ಯಾಂಡ್ಸ್ ಇದೆ. ಅದಕ್ಕೆ ಬರ್ತೋಲಿನ್ಸ್ ಗ್ರಂಥಿಗಳು ಅಂತ ಕರಿತೀವಿ. ಈ ಬರ್ತೋಲಿನ್ಸ್ ಗ್ರಂಥಿಗಳು ಒಂದು ದ್ರವರೂಪದ ವಸ್ತುವನ್ನು ಉತ್ಪತ್ತಿ ಮಾಡಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ, ಅಂದರೆ ಆ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಲೈಂಗಿಕ ಕ್ರಿಯೆಗೆ ಏನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ. ನಿಮಗೆ ಕೇಳ್ಬೋದು, ಆ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಲೈಂಗಿಕ ಕ್ರಿಯೆಗೆ ಸಹಾಯವನ್ನು ಮಾಡ್ತಕ್ಕಂಥ ಗ್ರಂಥಿಗಳಿಗೆ ನಾವು ಕಾಪರ್ಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ಲೈಂಗಿಕ ಕ್ರಿಯೆಯಲ್ಲಿ ಒಂದು ದ್ರವರೂಪದ ವಸ್ತುವನ್ನು ಉತ್ಪತ್ತಿ ಮಾಡಿ ಸಹಾಯ ಮಾಡ್ತಕ್ಕಂತಹ ಗ್ರಂಥಿಗೆ ನಾವು ಬರ್ತೋಲಿನ್ಸ್ ಗ್ರಂಥಿಗಳು ಅಂತ ಕರಿತೀವಿ. ಆ ಥರ ಕೇಳ್ಬೋದು. ಅಥವಾ ಡೈರೆಕ್ಟ್ ಬರ್ತೋಲಿನ್ಸ್ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತೆ, ಪ್ರೋಸ್ಟೇಟ್ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತೆ, ಕಾಪರ್ಸ್ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಒಂದ್ಸತಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗರ್ಭಾಶಯದ ಬಗ್ಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು, ಈ ಋತುಚಕ್ರ ಹೇಗೆ ನಿರ್ವಹಣೆ ಆಗುತ್ತೆ, ಇಂಪ್ಲಾಂಟೇಷನ್ ಅಂದ್ರೇನು, HCGH ಹಾರ್ಮೋನ್ ಅಂದರೆ ಏನು, ಪ್ರೆಗ್ನೆನ್ಸಿ ಕಿಟ್ ಏನನ್ನು ಅಳತೆ ಮಾಡುತ್ತೆ, ಗರ್ಭಪಾತ ಅಂದ್ರೇನು, ಮಾರ್ನಿಂಗ್ ಸಿಕ್ನೆಸ್ ಆರ್ ಬಂಕಿ ಅಂದ್ರೇನು. ನೋಡಿ, ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕ ತಂಗಿಯರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ಪ್ರಕ್ರಿಯೆಗಳು ನಡೆದಿರುತ್ತೆ. ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ, ಅದನ್ನು ಒಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇ ಕ್ವಶನ್ಸ್ಗಳು ಬರಲಿ ಈಸಿಯಾಗಿ ನೀವು ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ತೀರಾ ಸ್ನೇಹಿತರೆ. ಸೊ ಸ್ನೇಹಿತರೆ, ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಆಲ್ರೆಡಿ ನಾನು ಪರಿಕಲ್ಪನೆಗಳನ್ನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಅದನ್ನು ರಿಕಾಲ್ ಮಾಡ್ಕೊತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಹೇಳಿದ್ದೀನಿ ನಾನು, ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ. ಆ ಅಂಡಾಣು ಅಂಡನಾಳಕ್ಕೆ ಬರುತ್ತೆ. ಅಂಡನಾಳದಲ್ಲಿ ಬಂದು 24 ಗಂಟೆ ವೀರ್ಯಾಣುವಿಗಾಗಿ ಏನಾಗುತ್ತೆ, ಕಾಯುತ್ತೆ ಸ್ನೇಹಿತರೆ. ಆ ಅಂಡಾಣು ಅಂಡಾಶಯದಲ್ಲಿ ಬಂದು ವೀರ್ಯಾಣುವಿಗೆ ಅಂದರೆ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಎಕ್ಸಾಂಪಲ್, ಅಂಡಾಶಯದಿಂದ ಅಂಡಾಣು ಉತ್ಪತ್ತಿ ಆತು ಅಂತ ಅಂದ್ಕೊಳ್ಳಿ. ಅದಕ್ಕೆ ಸಮಾಂತರವಾಗಿ ಇದೇ ನಮ್ಮ ಅಂಡಾಶಯ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಈ ಅಂಡಾಶಯ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತಲ್ವ, ಅದಕ್ಕೆ ಪ್ಯಾರಲಲ್ ಆಗಿ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಒಂದು ಕಡೆ ಅಂಡಾಶಯ ಅಂಡಾಣು ಬಿಡುಗಡೆ ಮಾಡುವುದರ ಜೊತೆಗೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಈ ಅಂಡಾಣು ಅಂಡನಾಳಕ್ಕೆ ಬರುತ್ತೆ. ಆ ಫಲಿತ ಅಂಡಾಣು ಬರುತ್ತೆ ಅಂತ ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಏನು ಮಾಡುತ್ತೆ, ಗರ್ಭಕೋಶದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಸ್ಪಂಜಿನಂತಹ ಒಂದು ದಪ್ಪ ಪದರನ್ನು ನಿರ್ಮಾಣ ಮಾಡುತ್ತೆ. ಯಾಕೆ ನಿರ್ಮಾಣ ಮಾಡುತ್ತೆ ಅಂದರೆ, ಫಲಿತ ಅಂಡಾಣು ಬರುತ್ತೆ. ಆ ಅಂಡಾಣು ಫಲಿತವಾಗಿ ಬಂತು ಅಂದರೆ ಅದನ್ನು ಸಾಕಬೇಕಲ್ಲ ಅಂತ ಹೇಳಿ ಆ ಫಲಿತ ಅಂಡಾಣುವಿಗಾಗಿ ಈ ಗರ್ಭಕೋಶದಲ್ಲಿ ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಒಂದು ದಪ್ಪ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪದರನ್ನು ನಿರ್ಮಾಣ ಮಾಡುತ್ತೆ. ಸೊ ಸ್ನೇಹಿತರೆ, ಪ್ರತಿ ತಿಂಗಳು ಅಂಡಾಶಯ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ. ಅಂಡಾಣು ಉತ್ಪತ್ತಿ ಮಾಡಿದಾಗ ಪ್ಯಾರಲಲ್ ಆಗಿ ಈ ಗರ್ಭಕೋಶದಲ್ಲಿ ಪ್ರೊಜೆಸ್ಟಿರಾನ್ ಈ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ದಪ್ಪ ಪದರನ್ನು ನಿರ್ಮಾಣ ಮಾಡುತ್ತೆ. ಅಂಡಾಣು ಫಲಿತವಾಗಿ ಬಂತು ಅಂದರೆ ಆ ಫಲಿತ ಅಂಡಾಣು ಆ ಪೋಷಕಾಂಶಗಳನ್ನು ಬೆಳೆಸ್ಕೊಂಡು 1 ತಿಂಗಳು 2 ತಿಂಗಳು 9 ತಿಂಗಳು ಬ್ಯೂಟಿಫುಲ್ಲಾಗಿ ಬೆಳೆದು ಮಗುವಾಗಿ ಬರುತ್ತೆ. ಸೊ ಸ್ನೇಹಿತರೆ, ಆ ಅಂಡಾಣು ಫಲಿತ ಆಗಲಿಲ್ಲ ಅಂದರೆ ಆ ಹೆಣ್ಣು ಮಗು ಪುರುಷನ ಸಂಪರ್ಕಕ್ಕೆ ಹೋಗಲಿಲ್ಲ. ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಯಿತು. ಅಂಡನಾಳದಲ್ಲಿ 24 ಗಂಟೆ ವೇಟ್ ಮಾಡ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಸಮಾಂತರವಾಗಿ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಗರ್ಭಾಶಯದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ದಪ್ಪ ತಟ್ಟೆ ಆಕಾರದ ರಚನೆಯನ್ನು ಮಾಡ್ಕೊಳ್ತಾ ಇದೆ. ಆದರೆ ಅಂಡಾಣು ಫಲಿತ ಆಗಲಿಲ್ಲ. ವೀರ್ಯಾಣು ಅಂಡಾಣುವಿನ ಒಳಗಡೆ ಸೇರಲಿಲ್ಲ. 24 ಗಂಟೆ ನಂತರ
ಆ ಫಲಿತವಾಗದೇ ಇರತಕ್ಕಂಥ ಅಂಡಾಣು ನನ್ನ ಹತ್ರ ವೀರ್ಯಾಣು ಬರಲಿಲ್ಲ ಅಂತ ಬೇಜಾರದಿಂದ ಆ ಗರ್ಭಕೋಶಕ್ಕೆ ಬರುತ್ತೆ ಸ್ನೇಹಿತರೆ. ಆವಾಗ ಆ ಫಲಿತ ಆಗದೇ ಇರತಕ್ಕಂತಹ ಏನು ಅಂಡಾಣು ಇದೆ, ಆ ಅಂಡಾಣು ಈ ಪ್ರೊಜೆಸ್ಟರಾನ್ ಮಾಡಿರ್ತಕ್ಕಂತಹ ಈ ದಪ್ಪ ಆ ಸ್ಪಂಜಿನಂತಹ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಏನು ರಚನೆ ಇದೆ, ಈ ರಚನೆ ಇವೆಲ್ಲವೂ ಕರಗಿ ಲೋಳೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಋತುಚಕ್ರ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಋತುಚಕ್ರ ನಡೀತಾ ಇರುತ್ತೆ. ಕೆಲವರು ಋತುಚಕ್ರದ ಅವಧಿ 28 ದಿವಸ ಇರ್ಬೋದು, 26 ದಿವಸ ಇರ್ಬೋದು, 30 ದಿವಸ ಇರ್ಬೋದು. ಸೊ ಈ ಋತುಚಕ್ರದ ಅವಧಿ ಏನಿದೆ, ಈ ಋತುಚಕ್ರದ ಅವಧಿ ಯಾಕೆ ನಿರ್ವಹಣೆ ಆಗ್ತಾ ಇರುತ್ತೆ ಅಂದರೆ ಇದೇ ಅಂಡಾಣು ಫಲಿತ ಆಗತ್ತೆ ಅಂತ ಈ ಪ್ರೊಜೆಸ್ಟರಾನ್ ಹಾರ್ಮೋನ್ ಪ್ರತಿ ತಿಂಗಳು ಗರ್ಭಕೋಶದಲ್ಲಿ ಅಥವಾ ಗರ್ಭಾಶಯದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪದರನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಆ ಋತುಚಕ್ರ ನಿರ್ವಹಣೆ ಆಗಲಿಲ್ಲ ಅಂದರೆ ಅಂಡಾಣು ಫಲಿತ ಆಗಿದೆ, ಆ ಅಂಡಾಣು ಪಿಂಡವಾಗಿ ಆ ಪ್ರೊಜೆಸ್ಟರಾನ್ ಉತ್ಪತ್ತಿ ಮಾಡಿರ್ತಕ್ಕಂತಹ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಆ ತಟ್ಟೆ ಆಕಾರದ ರಚನೆಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಜರಾಯುವಿನ ಮೂಲಕ ಬಳಸ್ಕೊಂಡು ಮಗು ಬೆಳೀತಾ ಇದೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಕಡೆ ಅಂಡಾಶಯದಿಂದ ಅಂಡಾಣು ಅಂಡನಾಳಕ್ಕೆ ಬರುತ್ತೆ. ನೆಕ್ಸ್ಟ್ ಪುರುಷನಿಂದ ವೀರ್ಯಾಣು ಯೋನಿಯ ಮೂಲಕ ಗರ್ಭಾಶಯದ ಮೂಲಕ ಅಂಡನಾಳಕ್ಕೆ ಹೋಗಿ ಅಂಡನಾಳದಲ್ಲಿರ್ತಕ್ಕಂತಹ ಅಂಡಾಶಯದ ಒಳಗಡೆ ಎಂಟ್ರಿ ಆಗತ್ತೆ, ಅರ್ಥಾತ್ ಅಂಡಾಣು ಫಲಿತ ಆಗತ್ತೆ. ಅಂಡಾಣು ಫಲಿತ ಆದಾಗ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನಿಗೆ ನಾವು ಹ್ಯೂಮ್ಯಾನ್ ಕ್ರೋನಿಕ್ ಗೋನಡೋಟ್ರೋಫಿನ್ ಹಾರ್ಮೋನ್ ಅಂತ ಕರಿತೀವಿ, HCGH ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನ್ ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಗರ್ಭ ಧರಿಸಲಿಕ್ಕೆ, ಆ ಗರ್ಭ ಧರಿಸಿದ ನಂತರ ಆ ಭ್ರೂಣ ಬೆಳಿಲಿಕ್ಕೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಅಂಡಾಣುವಿನ ಒಳಗಡೆ ವೀರ್ಯಾಣು ಹೋದ ನಂತರ ಏನು ಫಲಿತ ಅಂಡಾಣು ಏನು ಗರ್ಭ ಧರಿಸಿದ್ಲು ಅಂತ ಹೇಳ್ತೀವಿ, ಆ ಗರ್ಭ ಧರಿಸಿದಾಗ ಈ ಹಾರ್ಮೋನ್ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಹಾರ್ಮೋನ್ ಏನಾಗುತ್ತೆ, ಮೂತ್ರದ ಮೂಲಕ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಮೂತ್ರದ ಮೂಲಕ ಬಂದಾಗ ಆ ಹಾರ್ಮೋನ್ ಇದೆಯೋ ಇಲ್ಲೋ ಅನ್ನೋದನ್ನು ಅಳತೆ ಮಾಡಿ ಆ ಹೆಣ್ಣು ಮಗು ಗರ್ಭ ಧರಿಸಿದಾಳ ಏನು ಗರ್ಭ ಧರಿಸಿಲ್ಲ ಅನ್ನೋದನ್ನು ಚೆಕ್ ಮಾಡ್ತಾ ಒಂದು ಕಿಟ್ಟಿಗೆ ನಾವೇನಂತ ಕರಿತೀವಿ, ಪ್ರೆಗ್ನೆನ್ಸಿ ಕಿಟ್ ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರೆಗ್ನೆನ್ಸಿ ಕಿಟ್ನ ಮೇಲೆ ಮೂತ್ರವನ್ನು ಹಾಕಿದಾಗ ಒಂದು ಪಿಂಕ್ ಗೆರೆ ಬಂತು ಅಂದರೆ HCGH ಹಾರ್ಮೋನ್ ಪ್ರಮಾಣ ಕಡಿಮೆ ಇದೆ ಅಂದರೆ ಈ ಹೆಣ್ಣು ಮಗು ಗರ್ಭ ಧರಿಸಿಲ್ಲ ಅಂತ ಅರ್ಥ. ಹಾಗಾದರೆ ಆ ಪ್ರೆಗ್ನೆನ್ಸಿ ಕಿಟ್ನ ಮೇಲೆ 2 ಪಿಂಕ್ ಗೆರೆಗಳು ಬಂತು ಅಂದರೆ ಈ ಮೂತ್ರದಲ್ಲಿ HCGH ಹಾರ್ಮೋನ್ದ ಪ್ರಮಾಣ ಜಾಸ್ತಿ ಇದೆ, ಅಂಡಾಣು ಫಲಿತ ಆಗಿದೆ, ಹೆಣ್ಣು ಮಗು ಗರ್ಭ ಧರಿಸಿದಾಳೆ ಅನ್ನೋದನ್ನು ಈ ಪ್ರೆಗ್ನೆನ್ಸಿ ಕಿಟ್ಟನ್ನು ಬಳಸಿ ನಾವು ಲೆಕ್ಕ ಮಾಡ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಈ HCGH ಹಾರ್ಮೋನ್ ಏನಾದರೂ ಏರುಪೇರು ಆಯಿತು ಅಂದರೆ ಅಂಡಾಣು ಫಲಿತ ಆದ ನಂತರವೂ ಕೂಡ ಗರ್ಭದಿಂದ ಹೊರಗಡೆ ಬರ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗರ್ಭಪಾತ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಗರ್ಭಪಾತ ಈ ಕೆಳಕಂಡ ಯಾವ ಹಾರ್ಮೋನಿನ ಅಸಮತೋಲನತೆಯಿಂದ ಉಂಟಾಗತ್ತೆ ಅಂತ ಕೇಳಿದ್ರೆ ಹ್ಯೂಮನ್ ಕ್ರೋನಿಕ್ ಗೋನಡೋಟ್ರೋಫಿನ್ ಹಾರ್ಮೋನ ಇಂಬ್ಯಾಲೆನ್ಸಿಂದ ಆಗತ್ತೆ ಸ್ನೇಹಿತರೆ. ಓಕೆ, ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಿದೆ, ಅಂಡನಾಳದಲ್ಲಿ ಅಂಡಾಣು ವೀರ್ಯಾಣು ಎರಡು ಸಮಾಗಮವಾಗಿದೆ. ಆ ಸಮಾಗಮವಾಗಿರ್ತಕ್ಕಂಥ ಅಂಡಾಣು ಯುಗ್ಮಜ ಫಲಿತ ಅಂಡಾಣುವಾಗಿ ಅಲ್ಲಿ 1 ದಿವಸ 2 ದಿವಸ 7 ದಿವಸ ವಿಭಜನೆ ಆಗತ್ತೆ. ಆ ಅಂಡಾಣುವಿನ ನ್ಯೂಕ್ಲಿಯಸ್ ಒಂದು ಮಗುವಾಗಿ ಬೆಳೆಯುತ್ತೆ, ಅದರ ಸುತ್ತಲೂ ಪ್ಲಾಸೆಂಟ ರೆಡಿ ಆಗತ್ತೆ. ಈ ಥರ ಭ್ರೂಣಾಂಕುರವಾಗಿರ್ತಕ್ಕಂಥ ಏನು ಅಂಡಾಣು ಇದೆ, ಆ ಫಲಿತ ಅಂಡಾಣು ಗರ್ಭಕೋಶಕ್ಕೆ ಎಂಟ್ರಿಯಾಗಿ ಗರ್ಭಕ್ಕೆ ಚುಚ್ಚಿಕೊಳ್ಳುತ್ತೆ. ಸರ್, ಒಂದು ಸಸ್ಯನ ತಗೊಂಡು ಹೋಗಿ ನೆಲಕ್ಕೆ ಚುಚ್ಚಿದ್ರೆ ಪ್ಲ್ಯಾಂಟೇಷನ್ ಅಂತ ಕರಿತೀವಿ. ಫಲಿತ ಅಂಡಾಣು ಬಂದು ಆ ಗರ್ಭಕ್ಕೆ ಹತ್ತಿಕೊಂಡ್ರೆ ಆ ಗರ್ಭಕ್ಕೆ ಅಂಡ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಆ ಫಲಿತ ಅಂಡಾಣು ಯಾವಾಗ ಗರ್ಭಕ್ಕೆ ಬಂದು ಅಂಟಿಕೊಳ್ಳುತ್ತೋ ಆವಾಗ ಈ HCGH ಹಾರ್ಮೋನ್ ಅತಿ ಹೆಚ್ಚು ಬಿಡುಗಡೆಯಾಗಿ ಆ ಹೆಣ್ಣು ಮಗುವಿಗೆ ಹೊಸ ಹೊಸ ಆಸೆಗಳು ಉಂಟಾಗತ್ತೆ. ನೆಕ್ಸ್ಟ್ ವಾಮಿಟ್ಗಳು ಬರುತ್ತೆ, ಬಯಕೆಗಳು ಜಾಸ್ತಿ ಆಗತ್ತೆ. ಆ ಬಯಕೆಗಳಿಗೆ ನಾವು ಮಾರ್ನಿಂಗ್ ಸಿಕ್ನೆಸ್ ಅಂತ ಕರಿತೀವಿ, ಬಂಕಿ ಅಂತ ಕರಿತೀವಿ. ಇದಕ್ಕೆಲ್ಲ ಕಾರಣ ಈ HCGH ಹಾರ್ಮೋನ್ ಅಂತ ನೆಕ್ಸ್ಟ್ ಯಾಕೆ ಋತುಚಕ್ರ ಆಗತ್ತೆ, ಯಾಕೆ ಋತುಚಕ್ರ ಆಗಲ್ಲ, ಎಲ್ಲವೂ ಅರ್ಥ ಆಗಿದೆ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನನ ಮಾಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಅಂಡಾಣು ಫಲಿತ ಆಯಿತು, ಪ್ರೊಜೆಸ್ಟರಾನ್ ಹಾರ್ಮೋನ್ ಗರ್ಭಾಶಯದಲ್ಲಿ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪದರನ್ನು ನಿರ್ಮಾಣ ಮಾಡ್ತು.
ಆ ನಿರ್ಮಾಣ ಮಾಡಿರ್ತಕ್ಕಂಥ ಪದರಿನ ಮೇಲೆ ಫಲಿತ ಅಂಡಾಣು ಬಂದು ಕೂರ್ತು ಇಂಪ್ಲಾಂಟೇಷನ್ ಆಯಿತು, ಪ್ಲಾಜೆಂಟಾ ರೆಡಿ ಆಯಿತು. ಆ ಪ್ಲಾಜೆಂಟಾ ಈ ಪ್ರೊಜೆಸ್ಟರಾನ್ ಉತ್ಪತ್ತಿ ಮಾಡತಕ್ಕಂಥ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪದರಿಂದ ಪೋಷಕಾಂಶವನ್ನು ಹೊಕ್ಕಳು ಬಳ್ಳಿಯ ಮೂಲಕ ಆ ಮಗುವಿಗೆ ಕಳಿಸೋಕ್ಕೆ ಪ್ರಾರಂಭ ಮಾಡ್ತು. ಮಗು ಬೆಳೀತಾ ಬೆಳೀತಾ ಬಂತು. ಆ ಮಗು ತಾಯಿಯ ಗರ್ಭದಲ್ಲಿ ಉಂಟಾಗ್ತಕ್ಕಂಥ ಬೆಳವಣಿಗೆಗೆ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ, ಆರ್ ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ತಮಗೆಲ್ಲ ಗೊತ್ತಿದೆ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 9 ತಿಂಗಳು ತಾಯಿಯ ಆ ಮಗುವಿನ ವಜ್ರ ಕವಚವಾಗಿರ್ತಕ್ಕಂಥ ಗರ್ಭಾಶಯದಲ್ಲಿ ಆ ಮಗು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಇದ್ರ ಮೇಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳುತ್ತೆ. ಹಾಗಾದರೆ ಮಗು ಗರ್ಭಾಶಯ ಅಂದರೆ ದಟ್ ಇಸ್ ಭ್ರೂಣವಾಗಿ ಆ ಫೆಲೋಪಿಯನ್ ಟ್ಯೂಬಲ್ಲೇ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಬೆಳೆದ ನಂತರ ಗರ್ಭಕೋಶಕ್ಕೆ ಬರುತ್ತೆ. ಗರ್ಭಕೋಶದಲ್ಲೂ ಜರಾಯು ನಿರ್ಮಾಣ ಆಗಿ ನೆಕ್ಸ್ಟ್ ಆ ಪ್ರೊಜೆಸ್ಟರಾನ್ ನಿರ್ಮಾಣ ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಬಳಸ್ಕೊಂಡು ಬೆಳೀತಾ ಬೆಳೀತಾ ಹೋಗುತ್ತೆ. 1 ತಿಂಗಳು ಬೆಳೆಯುತ್ತೆ, 2 ತಿಂಗಳು ಬೆಳೆಯುತ್ತೆ. 2 ತಿಂಗಳು ಆದ ನಂತರ ಮಗುವಿನ ತಲೆ ಉಂಟಾಗತ್ತೆ. ನೆಕ್ಸ್ಟ್ 2 ತಿಂಗಳ ನಂತರ 3 ತಿಂಗಳಾಗತ್ತೆ. ಆ 3 ತಿಂಗಳು ಆದ ನಂತರ ಮಗುವಿನ ಬೆರಳುಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪಾದದ ಬೆರಳುಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3 ತಿಂಗಳಾದ ನಂತರ ಮಗುವಿನ ಲಿಂಗವೂ ಕೂಡ ಏನಾಗುತ್ತೆ, ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಥರ ಈ ತಿಂಗಳುಗಳು ಕಳೆದ ಹಾಗೆ ಮಗು ಅನೇಕ ಅಂಗಾಂಗಗಳನ್ನು ಪಡ್ಕೊಂಡು ಒಂದು ಬ್ಯೂಟಿಫುಲ್ ಮಗುವಾಗಿ ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತೆ. ಆ ಗರ್ಭ ಧರಿಸಿದ್ರಿಂದ ಆ ಮಗು ಹೊರಗಡೆ ಬರ್ತಕ್ಕಂಥ ಏನು ಅವಧಿ ಇದೆ ಇದನ್ನು ನಾವು ಗೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ದಟ್ ಈಸ್ ಗರ್ಭಾಶಯದ ಅವಧಿ ಅಂತ ಕರಿತೀವಿ, ಬೆಳವಣಿಗೆ ಅಂತ ಕರಿತೀವಿ. ಮೊನ್ನೆ ಈ FDAದಲ್ಲಿ ಕ್ವಶನ್ ಕೇಳಿಬಿಟ್ಟಿದ್ದಾನೆ ಸ್ನೇಹಿತರೆ. ಅತ್ಯಂತ ಹೆಚ್ಚು ಗರ್ಭಕೋಶದ ಅಥವಾ ಗೆಸ್ಟೇಷಿಯನ್ ಪೀರಿಯಡನ್ನು ಹೊಂದಿರತಕ್ಕಂಥ ಜೀವಿ ಯಾವುದು ಅಂತ ಸ್ನೇಹಿತರೆ, ಆ ಫಲಿತ ಅಂಡಾಣು ಆದ ನಂತರ ಆ ಮಗು ಹೊರಗಡೆ ಬರ್ತಕ್ಕಂಥ ಮಧ್ಯದ ಕಾಲಕ್ಕೆ ನಾವು ದಟ್ ಈಸ್ ಬೆಳವಣಿಗೆ ಅಂತ ಕರಿತೀವಿ. ಅತಿ ಕಡಿಮೆ ಬೆಳವಣಿಗೆ ಅವಧಿಯನ್ನು ಹೊಂದಿರತಕ್ಕಂಥ ಸಸ್ತನಿ ಯಾವುದಪ್ಪ ಅಂತ ಕೇಳಿದರೆ ಓಪೋಸೋಮ್. ಬರೀ 12 ದಿನಕ್ಕೆ ಇದು ಫಲಿತ ಅಂಡಾಣುವಾಗಿ ಬೆಳವಣಿಗೆಯಾಗಿ ಮರಿಯಾಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಹಾಗೆ ಸರ್, ನಮ್ಮಲ್ಲಿ 9 ತಿಂಗಳು ದಿನಗಳಲ್ಲಿ ಹೇಳೋದಾದರೆ 280 ಆಸುಪಾಸಿರುತ್ತೆ. ಅತ್ಯಂತ ಹೆಚ್ಚು ಗೆಸ್ಟೇಷನ್ ಪೀರಿಯಡನ್ನು ಹೊಂದಿರತಕ್ಕಂತಹ ಸ್ತನಿ ಯಾವುದು ಅಂತ ಕೇಳಿದ್ರೆ 21 ತಿಂಗಳಿರ್ಬೋದು, 22 ತಿಂಗಳಿರ್ಬೋದು. ಅತ್ಯಂತ ಹೆಚ್ಚು ಗೆಸ್ಟೇಷನ್ ಪೀರಿಯಡ್ ಆರ್ ಬೆಳವಣಿಗೆಯ ಅವಧಿಯನ್ನು ಹೊಂದಿರತಕ್ಕಂಥ ಸ್ತನಿ ದಟ್ ಈಸ್ ಎಲಿಫೆಂಟ್. ಲಾಸ್ಟ್ ಏನು FDA ಎಕ್ಸಾಮ್ ನಡೀತು, ಆ FDA ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಸರ್, ಮಗು ತಾಯಿಯ ಗರ್ಭದಿಂದ ಬರೋವರೆಗೂ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀರಾ, ಮಗು ಬಂದಮೇಲೂ ಒನ್ ಆಫ್ ಬ್ಯೂಟಿಫುಲ್ ಕೆಲವೊಂದು ಕ್ವಶನ್ಸ್ಗಳು ಬರ್ಬೋದಲ್ವಾ? ಸ್ನೇಹಿತರೆ, ಈ ತಾಯಿಯ ಗರ್ಭದಿಂದ ಏನು ಮಗು ಬರುತ್ತೆ ಅಂತ ಈಸಿಯಾಗಿ ಹೇಳಿಬಿಡ್ತೀವಿ ನಾವು. ಆ ತಾಯಿಯ ಗರ್ಭದಲ್ಲಿ 9 ತಿಂಗಳು ಬೆಳವಣಿಗೆಯಾಗಿ ಪೋಷಕಾಂಶಗಳನ್ನು ಪಡ್ಕೊಂಡು ದಷ್ಟಪುಷ್ಟವಾಗಿ ಆ ಬೆಳವಣಿಗೆ ಆದ ನಂತರ ಆ ಮಗು ಹೊರಗಡೆ ಬರಬೇಕಲ್ಲ, ಆ ಮಗು ಹೊರಗಡೆ ಬರಲಿಕ್ಕೆ ಯಾವ ಹಾರ್ಮೋನ್ ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ ಆಕ್ಸಿಟೋಸಿನ್. ನಮ್ಮ ಪೆಟ್ಯೂಟರಿ ಗ್ರಂಥಿ ಸ್ರವಿಸ್ತಕ್ಕಂತಹ ಆಕ್ಸಿಟೋಸಿನ್ ಹಾರ್ಮೋನ್ ಸಹಾಯ ಮಾಡುತ್ತೆ ಸ್ನೇಹಿತರೆ. ಆ ಮಗು ಸಂಪೂರ್ಣವಾಗಿ ಬೆಳವಣಿಗೆ ಆದ ನಂತರ ಈ ಆಕ್ಸಿಟೋಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಗರ್ಭಕೋಶದ ಸ್ನಾಯುಗಳನ್ನು ಸಂಕೋಚನ ಕಂಟ್ರಿಕ್ಷನ್ ಮಾಡುತ್ತೆ, ಹಿಚ್ಕತ್ತೆ. ಯುಟಿರಸ್ ಏನಿದೆ ಅಂದರೆ ಈ ಯೂನಿ ಏನಿದೆ ಆ ಯೂನಿಯ ಸ್ನಾಯುಗಳನ್ನು ವಿಕಸನ ಮಾಡುತ್ತೆ. ಇಲ್ಲಿ ಗರ್ಭಕೋಶದ ಸ್ನಾಯುಗಳು ಸಂಕೋಚನೆಯಾಗಿ ನೆಕ್ಸ್ಟ್ ಯುಟಿರಸ್ನ ಸ್ನಾಯುಗಳು ಅಂದರೆ ಇದು ಯೂನಿಯ ಸ್ನಾಯುಗಳು ವಿಕಸನ ಆಗೋದ್ರಿಂದ ಮಗು ಈಸಿಯಾಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಆ ಮಗುವಿನ ಜನನಕ್ಕೆ ಸಹಾಯ ಮಾಡ್ತಕ್ಕಂಥ ಈ ಆಕ್ಸಿಟೋಸಿನ್ ಹಾರ್ಮೋನನ್ನು ನಾವು ಜನನ ಹಾರ್ಮೋನ್ ಆರ್ ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಆ ತಾಯಿಗೆ ಆ ಮಗು ಜನನ ಆಗಬೇಕಾದ್ರೆ ಯಾಕೆ ನೋವು ಬರುತ್ತೆ ಅಂದರೆ ಈ ಬಡ್ಡಿ ಮಗನ ಆಕ್ಸಿಟೋಸಿನ್ ಹಾರ್ಮೋನ್ ಗರ್ಭವನ್ನು ಏನು ಮಾಡುತ್ತೆ, ಹಿಚ್ಕತ್ತೆ. ನೆಕ್ಸ್ಟ್ ಯೂನಿಯನ್ನು ಏನು ಮಾಡುತ್ತೆ, ಎಕ್ಸ್ಪ್ಯಾಂಡ್ ಮಾಡುತ್ತೆ. ಆ ಸಂದರ್ಭದಲ್ಲಿ ನೋವಾಗತ್ತೆ. ನೋವಾದಂಗೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆದಾಗ ಯೂನಿ ಎಕ್ಸ್ಪ್ಯಾಂಡ್ ಆಗಿ ಮಗು ಹೊರಗಡೆ ಬರುತ್ತೆ. ಅದರ ಜೊತೆಗೆ ಈ ಆಕ್ಸಿಟೋಸಿನ್ ತಕ್ಷಣ ಆ ಮಗುವಿಗೆ ಹಾಲನ್ನು ಕುಡಿಸ್ಲಿಕ್ಕೆ ಸ್ತನಗ್ರಂಥಿಗಳಲ್ಲಿ ಹಾಲನ್ನು ಕೂಡ ಉತ್ಪತ್ತಿ ಮಾಡುತ್ತೆ. ಆ ಮಗುವಿಗೆ ಹಾಲನ್ನು ಮತ್ತು ತಾಯಿಯ ಗರ್ಭವನ್ನು ಸಂಕೋಚನೆ ಮಾಡಿ ನೆಕ್ಸ್ಟ್ ಯೂನಿಯನ್ನು ಎಕ್ಸ್ಪ್ಯಾಂಡ್ ಮಾಡಿ ಆ ಮಗುವಿನ ಜನನಕ್ಕೆ ಸಹಾಯ ಮಾಡೋದ್ರಿಂದ ಆಕ್ಸಿಟೋಸಿನನ್ನು ಬರ್ತ್ ಹಾರ್ಮೋನ್ ಅಂತ ಕರಿತೀವಿ. ಸರ್, ಕೆಲವೊಂದು ಹೆಣ್ಮಕ್ಳು ಈ ನೋವು ಆದ ತಕ್ಷಣವೇ ಸಿಸೇರಿಯನ್ ಮಾಡಿಸ್ಕೋತಾರಲ್ಲ, ಅವರಲ್ಲಿ ಮತ್ತೆ ತಾಯಿಯ ಆ ಮಕ್ಕಳಿಗೆ ಹಾಲು ಕುಡಿಸ್ಲಿಕ್ಕೆ ಭಗವಂತ ಅದಕ್ಕೆ ಆಲ್ಟರ್ನೇಟ್ ಮತ್ತೊಂದು ಹಾರ್ಮೋನ್ ಕೊಡ್ತಾನೆ, ದಟ್ ಈಸ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಸ್ತನ ಗ್ರಂಥಿಗಳಿಂದ ಹಾಲನ್ನು ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ.
ಸರ್ ಕೊಲೆಸ್ಟ್ರಮ್ ಅಂತ ಹಾಕ್ಕೊಂಡಿರಲ್ಲ, ಇದೇನು ಸರ್? ಏನು ಮಗು ಹುಟ್ಟು ಏನು ಮಗುವಿನ ಜನನ ಆಗತ್ತಲ್ವ, 24 ಗಂಟೆಯ ಒಳಗಡೆ ತಾಯಿಯ ಸ್ತನಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಏನು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ, ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಹಾಲಿಗೆ ನಾವೇನಂತ ಕರಿತೀವಿ? ಕೊಲೆಸ್ಟ್ರಮ್ ಹಾಲು ಅಂತ ಕರಿತೀವಿ ಸ್ನೇಹಿತರೆ. ಈ ಕೊಲೆಸ್ಟ್ರಮ್ ಹಾಲನ್ನು ಮಗು ಚೆನ್ನಾಗಿ ಕುಡಿತು ಅಂದರೆ ಆಟೋಮೆಟಿಕ್ಕಾಗಿ ಮಗು ದೈಹಿಕವಾಗಿ ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ, ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಸರ್ ಎಲ್ಲ ಒಂಥರ ಪಿಕ್ಚರ್ ಥರನೇ ಹೇಳಿದ್ದೀರಿ. ಈ ಹೆಣ್ಣಲ್ಲಿ ಗಂಡಲ್ಲಿ ಬಂಜೆತನಕ್ಕೆ ಗೊತ್ತಾಗಿದೆ, ಹೆಣ್ಣಲ್ಲಿ ಬಂಜೆತನಕ್ಕೆ ಏನಾದರೂ ಕಾರಣ ಇದೆಯಾ? ನೀವೇ ನೋಡ್ಕೊಳ್ರಿ, ಆ ಸ್ಲೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಏರುಪೇರಾಗಿ ಅಥವಾ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಸರಿಯಾಗಿ ರಿಲೀಸ್ ಆಗಲಿಲ್ಲ, ಋತುಚಕ್ರ ಸರಿಯಾಗಿ ನಿರ್ವಹಣೆ ಆಗಲ್ಲ, ಆ ಅನಿಯಮಿತ ಋತುಚಕ್ರ ಆಯಿತು ಅಂದರೆ ಮಕ್ಕಳು ನಿಲ್ಲಲ್ಲ, ಆವಾಗ ಬಂಜೆತನ ಬರುತ್ತೆ. ಅಂಡನಾಳಗಳಲ್ಲಿ ಏನಾದರೂ ಬ್ಲಾಕೇಜ್ ಆದರೆ, ಅಂಡನಾಳಗಳಲ್ಲಿ ಅಡಚಣೆ ಆದರೆ, ಅಂಡಾಣುಗಳು ಸರಿಯಾದ ಸಮಯದಲ್ಲಿ ಅಂಡಾಣುವಿನ ಒಳಗಡೆ ವೀರ್ಯಾಣು ಬಂದು ನಿಷೇಚನ ಆಗಲ್ಲ, ಆವಾಗ ಬಂಜೆತನ ಬರುತ್ತೆ. ಅಂಡಾಣುಗಳೇ ಸರಿಯಾದ ಪ್ರಮಾಣದಲ್ಲಿ ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ಅಂಡಾಣುವಿನ ಹೊರಹೊದಿಕೆ ದಪ್ಪ ಆಗಿದೆ, ಪದೇ ಪದೇ ಗರ್ಭಪಾತ ಆಗಿ ಗರ್ಭಕೋಶದ ಏನು ಯೋನಿ ಹೊರಗಡೆ ಬರ್ತಕ್ಕಂತಹ ಏನು ಕೊರಳಿದೆ ಆ ಗರ್ಭಕೋಶದ ಹಾನಿ ಆಗಿರ್ಬೋದು, ಅಥವಾ ಯೋನಿಯ ಕೊರಳಿನ ಹಾನಿ ಆಗಿರ್ಬೋದು, ಅಥವಾ ಈ ಗೊನಡೋಟ್ರೋಫಿನ್ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಬಂಜೆತನಕ್ಕೆ ಕಾರಣ ಆಗ್ಬೋದು. ಬಟ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಇವನ್ನೆಲ್ಲ ಕೂಡ ನಾವು ನೈಸರ್ಗಿಕವಾಗಿ ಸರಿಯಾಗಿ ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರೊಸೆಸ್ ಇದೆ. ಕೂಲಾಗಿರಿ, ಮೈಂಡ್ಸೆಟ್ ಚೆನ್ನಾಗಿರಲಿ, ಹೈಪೋಥಾಲಮಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಗೊನಡೋಟ್ರೋಫಿನ್ ಚೆನ್ನಾಗಿ ರಿಲೀಸ್ ಆಗುತ್ತೆ, LH FSH ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಆಯಿತು ಅಂದರೆ ಅಂಡಾಶಯ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸರ್ ಅಂಡಾಶಯನೂ ಚೆನ್ನಾಗಿದೆ, ಅಂಡವು ಸರಿಯಾದ ಉತ್ಪತ್ತಿ ಆಗ್ತಾ ಇದೆ, ಅಂಡನಾಳದಲ್ಲಿ ನಿಷೇಚನ ಆಗಲಿಕ್ಕೆ ಎಲ್ಲವೂ, ಆದರೂ ನಮಗೆ ಮಕ್ಕಳು ಬೇಡ ಸರ್. ಇದಕ್ಕೆ ಸ್ತ್ರೀಯರಲ್ಲಿ ಜನನ ನಿಯಂತ್ರಣ ವಿಧಾನಗಳಿವೆ. ಈ ಸ್ತ್ರೀಯರಲ್ಲಿ ಏನು ಜನನ ನಿಯಂತ್ರಣ ವಿಧಾನಗಳಿದೆ, ಈ ವಿಧಾನಗಳನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಓರಲ್ ಕಾಂಟ್ರಸೆಪ್ಷನ್ ಅಂತ ಕರಿತೀವಿ. ಏನಿಲ್ಲ, ಯಾರಿಗೆ ಮಕ್ಕಳು ಬೇಡ ಮತ್ತು ಅವ್ರ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಮಕ್ಕಳು ಬೇಡ, ಈ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದು, ಮಾಲಾಡಿ, ನೆಕ್ಸ್ಟ್ ಸಹೇಲಿ, ಈ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದ್ರ ಮೂಲಕ ನಮ್ಮ ಈ ಗೊನಡೋಟ್ರೋಫಿನ್ ಹಾರ್ಮೋನ್ ಏನಿದೆ, ಹ್ಯೂಮನ್ ಕ್ರೋನಿಕ್ ಗೊನಡೋಟ್ರೋಫಿನ್ ಹಾರ್ಮೋನ್, ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಇಂಬ್ಯಾಲೆನ್ಸ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಏನು ಹುಟ್ಟತಕ್ಕಂತಹ ಮಕ್ಕಳು ಏನು ಅಥವಾ ಏನು ಗರ್ಭ ಇರುತ್ತೆ ಆ ಗರ್ಭಪಾತ ಆಗಿಬಿಡುತ್ತೆ. ಅಲ್ಲಿ ಜನನ ನಿಯಂತ್ರಣ ವಿಧಾನ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆ ಅಂಡಾಣುವಿನ ಒಳಗಡೆ ವೀರ್ಯಾಣುನೇ ಟಚ್ ಆಗಬಾರ್ದು, ಅಂದರೆ ನಿಷೇಚನ ನಡಿಬಾರ್ದು. ಅದಕ್ಕೆ ಇಂಟ್ರಾಯುಟ್ರಿನ್ ಡಿವೈಸ್ ಅಂತ ಕರಿತೀವಿ. ಕಾಪರ್ ಟೀಗಳನ್ನು ಬಳಸೋದು, ನೆಕ್ಸ್ಟ್ ಲೂಪ್ಗಳನ್ನು ಬಳಸೋದು, LG20ಗಳನ್ನು ಬಳಸಿ ನಾವು ಈ ನಿಷೇಚನ ಆಗದ ಹಾಗೆ ತಡೆದು ಗರ್ಭವನ್ನು ನಿಯಂತ್ರಣ ಮಾಡ್ಬೋದು ಸ್ನೇಹಿತರೆ. ಫಿಮೇಲ್ ಕಾಂಡಮ್ಗಳನ್ನು ಬಳಸ್ಬೋದು. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಡ್ರೆಪೋ ಪ್ರೊವೆರಾ ಇಂಜೆಕ್ಷನ್. ಇದೊಂದು ಇಂಜೆಕ್ಷನ್ 3 ತಿಂಗಳಿಗೆ ಒಂದು ಸತಿ 6 ತಿಂಗಳಿಗೆ ಒಂದು ಸತಿ ಹಾಕಿಸ್ಕೊಂಡ್ರೆ ಈ HCGH ಹಾರ್ಮೋನ್ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಅಂತಹ ಸ್ತ್ರೀಯರಲ್ಲಿ ಗರ್ಭ ನಿಲ್ಲಲ್ಲ. ಅದು ಕೂಡ ಜನನ ನಿಯಂತ್ರಣ ಒಂದು ವಿಧಾನ ಸ್ನೇಹಿತರೆ. ಅಲ್ಲಿ ನಾನು ವ್ಯಾಸೆಕ್ಟಮಿ ಹೇಳಿದ್ದೀನಿ. ವೃಷಣಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಏನು ವೀರ್ಯಾಣುಗಳಿದೆ, ಆ ವೀರ್ಯಾಣುಗಳು ಬರ್ತಕ್ಕಂತಹ ವೀರ್ಯ ನಾಳವನ್ನು ಕಟ್ ಮಾಡಿ ಮಡಚಿ ಹೊಲಿದು ಬಿಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ ಸಾರ್, ಅದಕ್ಕೆ ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ, ಪುರುಷ ಸಂತಾನಹೀನ ಶಸ್ತ್ರಚಿಕಿತ್ಸೆ. ಅದೇ ರೀತಿ ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಂಡಾಣು ಅಂಡನಾಳದ ಮೂಲಕ ಬರುತ್ತಲ್ಲ, ಆ ಅಂಡನಾಳವನ್ನು ಕಟ್ ಮಾಡಿ ಮಡಚಿ ಹೊಲಿದುಬಿಟ್ರೆ ಈ ಒಂದು ಸ್ತ್ರೀ ಸಂತಾನೋತ್ಪತ್ತಿ ನಿಯಂತ್ರಣ ವಿಧಾನಕ್ಕೆ ನಾವೇನಂತ ಕರಿತೀವಿ, ಟ್ಯುಬೆಕ್ಟಮಿ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಹಾರ್ಮೋನ್ಸ್ಗಳನ್ನು ಇಂಬ್ಯಾಲೆನ್ಸ್ ಮಾಡಿ ಅಬೆಸ್ಟಿನ್ಸ್ ಮೂಲಕನೂ ಕೂಡ ನಾವು ಜನನ ನಿಯಂತ್ರಣವನ್ನು ಮಾಡ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ಆ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ವೃಷಣಗಳಿಂದ ಬಂದಂತಹ ವೀರ್ಯಾಣು ಒಂದು ಬ್ಯೂಟಿಫುಲ್ ಪ್ರವಾಸವನ್ನು ಮಾಡಿಕೊಂಡು ತನ್ನ ಶಕ್ತಿಯನ್ನು ಬಳಸ್ಕೊಂಡು ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಬಂದು ಸೊ ಅಲ್ಲಿ ಗರ್ಭಧಾರಣೆ ಆಗತ್ತೆ. ಇಷ್ಟೆಲ್ಲ ಪ್ರಕ್ರಿಯೆ ಆದರೂ ಕೂಡ ಸರ್ ನಮ್ಮಲ್ಲಿ ನಿಷೇಚನ ಗರ್ಭಧಾರಣೆ ಆಗ್ತಾಯಿಲ್ಲ, ಮಕ್ಕಳು ಆಗ್ತಾಯಿಲ್ಲ, ಮತ್ತ್ಯಾಕೆ ಟೆನ್ಷನ್ ರಯ್ಯ? ಏನಾದರೂ ಅಂಡಾಶಯದಲ್ಲಿ ಕೊರತೆ ಇರುತ್ತೆ ಅಥವಾ ಏನಾದರೂ ವೀರ್ಯಾಣುದಲ್ಲಿ ಸಮಸ್ಯೆ ಇರುತ್ತೆ. ಆ ಅಂಡಾಶಯದಲ್ಲಿ ಅಂದರೆ ಆ ಅಂಡಾಣುವಿನಲ್ಲಿರ್ತಕ್ಕಂಥ ಸಮಸ್ಯೆ, ಆ ವೀರ್ಯಾಣುದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಕೃತಕವಾಗಿ ಸರಿಪಡಿಸಿ ಕೃತಕ ಗರ್ಭಧಾರಣೆಯನ್ನು ಮಾಡಿ IVF ಟೆಕ್ನಾಲಜಿಯನ್ನು ಬಳಸಿ ಟೆಸ್ಟ್ ಟ್ಯೂಬಲ್ಲಿ ಮಗುವನ್ನು ಬೆಳೆಸಿ ಅಥವಾ ಬಾಡಿಗೆ ತಾಯಿಯಲ್ಲಿ ಮಗುವನ್ನು ಬೆಳೆಸಿ ಉಳಿಸಿ
ಬ್ಯೂಟಿಫುಲ್ ಜನ್ರೇಷನನ್ನು ಕಂಟಿನ್ಯೂ ಮಾಡ್ಬೋದು. ಆ ಒಂದು ಟೆಕ್ನಾಲಜಿಯನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಸೊ ಸಿಂಪಲ್ ಸ್ನೇಹಿತರೆ, ಮಾನವನಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅರ್ಥಾತ್ ವೀರ್ಯಾಣುವಿನ ಒಂದು ಬ್ಯೂಟಿಫುಲ್ ಫಾರಿನ್ ಅಂಡಾಣುವಿಗೆ ಪ್ರವಾಸದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈ ಪ್ರವಾಸ ಯಾವ ರೀತಿ ಇದೆ, ಯಾವ್ಯಾವ ಸ್ಥಳಗಳನ್ನ ಈ ವೀರ್ಯಾಣು ವೀಕ್ಷಣೆ ಮಾಡಿ ಕೊನೆಯಲ್ಲಿ ಯಾವ ಔಟ್ಪುಟ್ ಕೊಡುತ್ತೆ, ಇದನ್ನೆಲ್ಲ ಕಾಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮ್ಯಾನ್ಸ್ ಅಂತಕ್ಕಂಥ ಈ ಜರ್ನಿಯನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಎಂಜಾಯ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೂ ನಮಗೂ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಸೊ ನನ್ನೆಲ್ಲ ಅತಿ ಹೆಚ್ಚು ವೀಡಿಯೋಗಳು ಸಾಧನಾ ಶಂಕರ್ ಅಕಾಡೆಮಿಯಲ್ಲಿದೆ. ಸೊ ಅಲ್ಲಿ ಕೂಡ ನೋಡಿ, ಇದರ ಕಂಟಿನ್ಯೂ ಪ್ಲ್ಯಾನನ್ನು ಇಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ನಿಮಗೂ ನಮಗೂ ಈ ಜಗತ್ತಿಗೆ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.